ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಿಜ್ಞಾಸು ತಂಡ ಅರ್ಪಿಸುವ ಈ ಪಾಡ್ಕಾಸ್ಟ್ಗೆ ತಮಗೆಲ್ಲ ಆದರದ ಸ್ವಾಗತ. ಎಲ್ಲ ಜಿಜ್ಞಾಸುಗಳು ಇಲ್ಲಿ ನಾವು ಪಾಡ್ಕಾಸ್ಟನ್ನು ಮಾಡಲು ಎಲ್ಲ ನೆರವೇರಿದ್ದೇವೆ. ಇದು ನಮ್ಮ 3ನೇ ಪಾಡ್ಕಾಸ್ಟ್ ಆಗಿದೆ. ನಾವೆಲ್ಲ ಮಹಾಭಾರತ ಅಂತಂದ್ರೆ ಏನು, ಅದು ಒಂದು ಕೌರವ ಪಾಂಡವರ ಯುದ್ಧ ಅಥವಾ ಕೃಷ್ಣನ ಗೀತಾ ಉಪದೇಶ ಅಂಥೇಳಿ ಮತ್ತೆ ಅನೇಕ ಜನರ ದೊಡ್ಡ ದೊಡ್ಡ ಪಾತ್ರಗಳ ಒಂದು ಕಥೆಯನ್ನು ತಿಳ್ಕೊಂಡಿದ್ದೇವೆ. ಆದರೆ ಮಹಾಭಾರತದ ಹಿಂದಿನ ಆಧ್ಯಾತ್ಮಿಕ ಸಾರಾಂಶವೇನು, ಮಹಾಭಾರತದಲ್ಲಿರುವ ಪಾತ್ರಗಳ ವಿಶೇಷ ಪರಿಚಯವೇನು ಎಂಬುದನ್ನು ತಿಳಿಸಿಕೊಟ್ಟವರು ನಮ್ಮ ಜಗದ್ಗುರುಗಳಾದಂಥ ಮಧ್ವಾಚಾರ್ಯರು ಮಾತ್ರ. ಆ ಮಧ್ವಾಚಾರ್ಯರು ಎಲ್ಲಿ ಎಲ್ಲಿ ಈ ಮಹಾಭಾರತಕ್ಕೆ ಮತ್ತು ಕೆಲವು ವಿಷಯಗಳಿಗೆ ವಿರೋಧವನ್ನು ಬರುತ್ತದೆ, ಆ ವಿಷಯವನ್ನೆಲ್ಲ ಸಂಗ್ರಹಣ ಮಾಡಿ ರಚಿಸಿಕೊಟ್ಟ ಗ್ರಂಥವೇ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆ ತಾತ್ಪರ್ಯ ನಿರ್ಣಯವು ಸಕಲ ಶಾಸ್ತ್ರದ ನಿರ್ಣಯ ಅಂತ ಹೇಳಿ ಆಗಿದೆ. ಆ ತಾತ್ಪರ್ಯ ನಿರ್ಣಯದ ವಿಷಯಗಳ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳಿಕ್ಕೆ ಇಲ್ಲಿ ಸೇರಿದ್ದೇವೆ. ಆ ವಿಷಯವನ್ನ ತಿಳಿಸಿಕೊಡಲು ನಮ್ಮ ಮಧ್ಯದಲ್ಲಿ ನಮ್ಮವರೇ ಆದಂಥ ಪಂಡಿತ ಪೂಜ್ಯ ವ್ಯಾಸಗಿರಿ ಪ್ರಬಂಧನಾಚಾರ್ಯರು ಆಗಮಿಸಿದ್ದಾರೆ. ಆಚಾರ್ಯರಿಗೆ ಸುಸ್ವಾಗತ, ಸ್ವಾಗತ. ಆಚಾರ್ಯ ಬಗ್ಗೆ ಹೇಳಬೇಕಂದ್ರೆ ಆಚಾರ್ಯರು ಎಲ್ಲರಿಗೂ ಬಹಳ ಚಿರಪರಿಚಿತರು. ಆಚಾರ್ಯರು ವ್ಯಾಸ ಮಧ್ವ ಸಂಶೋಧನಾ ಪ್ರತಿಷ್ಠಾನದಿಂದ 200ಕ್ಕಿಂತ ಹೆಚ್ಚಿನ ಪುಸ್ತಕಗಳನ್ನ ಪ್ರಕಟಣೆ ಮಾಡಿದ್ದಾರೆ. ಈಗ ನಾವೆಲ್ಲ ಸ್ತೋತ್ರ ಮಾಲಿಕ ಇವೇನು ಪುಸ್ತಕಗಳನ್ನ ನಾವೆಲ್ಲ ಹಿಡ್ಕೊಂಡು ಸ್ತೋತ್ರವನ್ನು ಹೇಳ್ತೇವೆ, ಅವೆಲ್ಲ ಆಚಾರ್ಯ ಅನುಗ್ರಹದಿಂದನೇ ಆಗಿದ್ದು. ಹಾಗೂ ಆಚಾರ್ಯರು ವಿಶೇಷವಾಗಿ ರಾಷ್ಟ್ರಪತಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ, ಹಾಗೂ ರಾಜ್ಯೋತ್ಸವ ಪ್ರಶಸ್ತಿಯೂ ಪುರಸ್ಕೃತರಾಗಿದ್ದಾರೆ. ಹಾಗೂ ಅನೇಕ ಮಠಮಾನ್ಯಗಳಿಂದ ಆಚಾರ್ಯರು ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಮುಖ್ಯವಾಗಿ ಪೂಜ್ಯ ಆಚಾರ್ಯರು ಐತರೇಯ ಉಪನಿಷತ್ ಭಾಷ್ಯ ಹಾಗೂ ವಿಶ್ವೇಶ ತೀರ್ಥೀಯರ ಟೀಕಾ ಮೇಲೆ PhD ಮಾಡಿ ಅವರ PhD ಡಾಕ್ಟರೇಟ್ ಪದವಿಯನ್ನು ಕೂಡ ಸಂಪಾದಿಸಿದ್ದಾರೆ. ಅಂತ ಆಚಾರ್ಯರಿಗೆ ಈ ನಮ್ಮ ಜಿಜ್ಞಾಸು ತಂಡದ ಪಾಡ್ಕಾಸ್ಟ್ಗೆ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಚಾರ್ಯ, ತಮಗೆ ಎಲ್ಲರ ಪರವಾಗಿ ಸ್ವಾಗತ ಹಾಗೂ ಸುಸ್ವಾಗತ. ಆಚಾರ್ಯರೇ, ಈ ತಾತ್ಪರ್ಯ ನಿರ್ಣಯ ಇದು ಸಕಲ ಶಾಸ್ತ್ರ ನಿರ್ಣಯ ಅಂತ ಹೇಳ್ತಾರೆ ಆಚಾರ್ಯ. ಆಚಾರ್ಯರು ಮಧ್ವಾಚಾರ್ಯರು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ರಚಿಸಲು ಅದರ ಹಿನ್ನೆಲೆ ಏನು? ಇಷ್ಟೆಲ್ಲ ಪುರಾಣಗಳು, ಉಪಪುರಾಣಗಳು, ಶ್ರುತಿ ಸ್ಮೃತಿಗಳೆಲ್ಲ ಇದ್ದು ಯಾಕೆ ಈ ತಾತ್ಪರ್ಯ ನಿರ್ಣಯ ಬೇಕಾಯ್ತು, ರಚನೆ ಯಾಕೆ ಆಗ್ಬೇಕಾಯ್ತು ಆಚಾರ್ಯ? ತಿಳಿಸಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ. ಮೋಕ್ಷ ಸಂಪಾದನೆ ಎಲ್ಲರ ಮುಖ್ಯ ಕರ್ತವ್ಯ. ಅಂಥ ಮೋಕ್ಷ ಸಾಧನೆಗೆ ಜ್ಞಾನದ ಹೊರತು ಬೇರೊಂದು ದಾರಿ ಇಲ್ಲ. ಅಂಥ ತತ್ವಜ್ಞಾನದ ಆಕಾರಗಳು ಅಂದರೆ ವೇದಗಳು. ಅಂಥ ವೇದಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಅರ್ಹತೆ ಇದ್ದವರು ವೇದಗಳಿಂದ ಜ್ಞಾನ ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆದರೆ ಅದಕ್ಕೆ ಅರ್ಹತೆ ಇಲ್ಲದೆ ಜನಗಳಿದ್ದಾರೆ. ಆದರೆ ಮೋಕ್ಷ ಆಗಬೇಕಾಗಿದೆ. ಆ ಕಾರಣಕ್ಕೋಸ್ಕರ ಭಗವಂತನೇ ವೇದವ್ಯಾಸ ರೂಪದಿಂದ ಅವತಾರವನ್ನು ಮಾಡಿ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀರಶ್ರುತಿ ಗೋಚರ, ಅವರಿಗೆ ವೇದಾಧಿಕಾರ ಇಲ್ಲ, ಆದರೆ ಮೋಕ್ಷ ಆಗಬೇಕು, ಅಂಥವ್ರಿಗೂ ಉಪಕಾರ ಮಾಡಬೇಕು ಅಂಥೇಳಿ ಪರಮಾನುಗ್ರಹ ಮಾಡಿ ರಚನೆ ಮಾಡಿದಂಥ ಗ್ರಂಥ ಮಹಾಭಾರತ ತಾತ್ಪರ್ಯ ಮಹಾಭಾರತ. ಕಾರಣ ಏನು ಅಂದರೆ ಜ್ಞಾನ ಬರಬೇಕು, ವೇದದಿಂದ ಬರೋಕ್ಕೆ ಸಾಧ್ಯತೆ ಇಲ್ಲ, ಆದರೆ ಅಷ್ಟೇ ಜ್ಞಾನ ಬರಬೇಕು. ಇವತ್ತು ಅದು ಈಕ್ವಿಲೆಂಟ್ ಆಗಿರಬೇಕು. ಕಡಿಮೆ ಆದರೂ ಕೂಡ ಮೋಕ್ಷ ಸಿಗೋದಿಲ್ಲ. ಅದಕ್ಕೋಸ್ಕರ ಮಹಾಭಾರತವನ್ನು ಬರೋದು. ಅವ್ರು ಬರಲಿಕ್ಕೆ ಸಾಧ್ಯವಾಗಿದ್ದು ವೇದ ಪ್ರತಿಪಾದ್ಯರೇ ಅವರು. ಆದ್ದರಿಂದ ಅವ್ರಿಗೆ ಯಾವ ಸಮಸ್ಯೆಯೂ ಇಲ್ಲ. ಇವರಿಗೆ ಭಾರಿ ಉಪಕಾರವಾಯಿತು. ಅದರಿಂದ ಎಂಥ ಜ್ಞಾನ ಕೊಟ್ಟರು ಅಂದರೆ ವೇದಾದಿ ಶಾಸ್ತ್ರಗಳನ್ನು ಓದೋರಿಗೆ ಎಂಥ ಜ್ಞಾನ ಒಂದು ಮುಕ್ತಿ ಆಗಬೇಕು, ಅಂಥ ಜ್ಞಾನವನ್ನು ಮಹಾಭಾರತದಿಂದಲೇ ಪಡಿಬೇಕು. ಅದು ಅದ್ಭುತವಾದ ಕೃತಿ ಮಹಾಭಾರತ ಕೃತಿ. ಅಲ್ಲಿ ಮತ್ತೊಂದು ಸ್ವಾರಸ್ಯ ಇದೆ. ಹಾಗಿದ್ದರೆ ವೇದಾಧಿಕಾರ ಇದ್ದವರು ಮಹಾಭಾರತ ಬೇಡವತ್ತು ಪ್ರಶ್ನೆ ಬರ್ತದೆ. ಹಾಗಲ್ಲ, ವೇದಾಧಿಕಾರ ಇದ್ದವರಿಗೂ ಬೇಕು. ವೇದಾರ್ಥದ ಸಾರ ತಿಳಿಯೋಕ್ಕೋಸ್ಕರವಾಗಿ ವೇದಾರ್ಥ ಅರ್ಹರಿಗೆ ಹೇಳಿದರು. ವೇದಕ್ಕೆ ಅಧಿಕಾರ ಇದ್ದವರು ಕೂಡ ಅದು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಅನುಕೂಲವಾಗಲಿ ಅಂಥೇಳಿ ಮಹಾಭಾರತವನ್ನು ಬರ್ತದೆ. ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತೈ. ವೈರಾಗ್ಯ ಸರಿಯಾಗಿ ಬರಬೇಕು, ಮಹಾಭಾರತ ಓದಿರಬೇಕು. ಅದೇ ರೀತಿಯಲ್ಲಿ ಮುಕ್ತಿಗೆ ಸಾಧನ ಆಗಬೇಕು, ಮಹಾಭಾರತ ಓದಿರಬೇಕು. ಇಲ್ಲದೆ ಹೋದರೆ ಅವರು ಮುಕ್ತಿಗೆ ಯೋಗ್ಯವಾದ ಜ್ಞಾನ ಪಡೆದಿಲ್ಲ ಅಂತಲೇ ಅರ್ಥ. ಆದ್ದರಿಂದ ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತೈ. ವೇದಾಧಿಕಾರ ಇರತಕ್ಕಂಥ ಬ್ರಾಹ್ಮಣ ಮೊದಲಾದವರಿಗೆ ಅಂದರೆ ಈ ತ್ರೈವರ್ಣಿಕರಿಗೆ ಮಹಾಭಾರತದ ವಿಶೇಷ ಅರ್ಥಕ್ಕೆ ಅದು ಬೇಕು.
ಇವರಿಗೆ ಅದೇ ವೇದ ಇದ್ದ ಹಾಗೆ, ವೇದ ಅಧಿಕಾರಿ ಅನಧಿಕಾರಿ ಅದೇ ವೇದ ಇದ್ದ ಹಾಗೆ. ಈ ರೀತಿ ಬ್ಯಾಲೆನ್ಸ್ ಮಾಡೋದು ಸಾಧ್ಯ ಇಲ್ಲ. ಸಾಕ್ಷಾತ್ ಭಗವಂತನೇ ಆದ್ದರಿಂದ ಸಾಧ್ಯವಾಯಿತು. ಅದು ಒಂದು ಭಾಗ. ಇನ್ನೊಂದು ಭಾಗ ಮಹಾಭಾರತ ಲಕ್ಷ ಶ್ಲೋಕಗಳ ಗ್ರಂಥ, ಅನಂತ ವೇದಗಳ ಸಾರ ಹೊಂದಿರತಕ್ಕಂಥ ಗ್ರಂಥ. ಆದ್ದರಿಂದ ಅರ್ಥ ಮಾಡ್ಕೊಳ್ಳೋದು ಸುಲಭವಾದ ಸಂಗತಿ ಅಲ್ಲ. ಅದಕ್ಕಾಗಿ ಇವತ್ತು ಗಂಜಿ ಕುಡಿಲಿಕ್ಕೂ ಬರ್ತದೆ, ಇವತ್ತು ಗಟ್ಟಿ ಪದಾರ್ಥ ತಿನ್ನೋಕ್ಕೂ ಬರ್ತದೆ. ಇವತ್ತು ಕಬ್ಬನ್ನು ತಿನ್ನಲಿಕ್ಕೆ ಬರದೇ ಇದ್ದವನು ಅದರ ರಸದಿಂದ ವಂಚಿತರಾಗಿಬಿಡ್ತಾನೆ. ಆದರೆ ಗಂಜಿ ಕುಡಿಲಿಕ್ಕೆ ಬರ್ತದೆ. ಆದರೆ ಗಂಜಿ ಕುಡಿಯೋ ರೀತಿ ವೇದಾರ್ಥ ಹೇಳಿದ್ದು ವೇದವ್ಯಾಸದೇವರು. ಅದು ಹೇಗೆ ತೋರಿಸ್ಕೊಡ್ಬೇಕಾಗಿತ್ತು. ಅದಕ್ಕೆ ಯಾರಾಗಬೇಕು ಅಂತ ಪ್ರಶ್ನೆ ಈಗ. ಅದು ಚೆಂದಾಗಿ ಅರ್ಥ ಮಾಡ್ಕೊಂಡವರಾಗಿರಬೇಕು. ವೇದವ್ಯಾಸರು ಮಹಾಭಾರತ ಬರಲಿಕ್ಕೆ ಒಂದು ಮಹಾಭಾರತ ಪ್ರಧಾನ ಪಾತ್ರವೇ ಅವರು. ಕುರುಪಾಂಡ ಹುಟ್ಟಿಗೆ ಕಾರಣರಾದವರೇ ಅವರು. ಥ್ರೋಟ್ ಪ್ರವೇಶ ಇದೆ ಅವರು. ಬರ್ತಾರೆ ಹೋಗ್ತಾರೆ, ಊದು ಬರ್ತಾ ಹೋಗ್ತಾ ಇರ್ತಾರೆ. ಆದ್ದರಿಂದ ಅವರು ಸಮರ್ಥರು, ಸರ್ವಜ್ಞರು, ದೇವರು. ಆದ್ದರಿಂದ ಬರೋದು ಆಚಾರ್ಯದಲ್ಲಿ ಪ್ರಧಾನ ಪಾತ್ರ ಭೀಮಸೇನಾಗಿದ್ದು. ಆದ್ದರಿಂದ ಮಹತ್ವ. ವಾಲ್ಮೀಕಿ ರಾಮಾಯಣಕ್ಕೂ ಹಾಗೆಯೇ ವಾಲ್ಮೀಕಿ ಒಂದು ಪಾತ್ರ ಕೂಡ ಹೌದು ರಾಮಾಯಣದಲ್ಲಿ. ಆದರೆ ಅದು ಅತ್ಯಂತ ಪ್ರಧಾನ ಪಾತ್ರ ಅಲ್ಲ. ಸಮಕಾಲಿಕರಾಗಿ ಒಂದು ಹಂತದಲ್ಲಿ ಭಾಗವಹಿಸಿದವರು. ಆದರೆ ವೇದವ್ಯಾಸರಾಗಲಿ ಭೀಮಸೇನ ಹಾಗಲ್ಲ. ಒಂದಷ್ಟು ಇಡೀ ಮಹಾಭಾರತ ವೇದವ್ಯಾಸರ ಕಥೆ ಇದ್ದಾಗೆ ಲೆಕ್ಕ. ಇನ್ನೊಂದು ರೀತಿಯಿಂದ ಭೀಮಸೇನ ಕಥೆ ಇದ್ದಾಗ ಲೆಕ್ಕ. ಅವರು ಬರೆದ್ರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇರುತ್ತೆ. ಆದ್ದರಿಂದಲೇ ಅವ್ರ ಕೈಯಲ್ಲೇ ಬರೆಸಬೇಕು ಅಂಥೇಳಿ ಎರಡನೇ ಸರ್ತಿ ಬದರಿಗೆ ಹೋದಾಗ ಅಪ್ಪಣೆ ಮಾಡಿದರು. ಇದು ಒಂದು ವಿಶೇಷ ಅಂಶ. ಮತ್ತು ಮೂಲಕಾರ ಅನುಮತಿ ಇಲ್ಲದೆ ಅನುವಾದವನ್ನು ಪ್ರಕಟಣೆ ಮಾಡೋಂಗಿಲ್ಲ ಇವತ್ತೆಲ್ಲ. ಅದು ಗೊತ್ತಾಯ್ತಾ? ಮೂಲಕಾರ ಅನುಮತಿ ಇದ್ದೇ ಮಹಾಭಾರತ ತಾತ್ಪರ್ಯನೇ ಬರೆದ್ರು. ಆದ್ದರಿಂದ ಭಾರಿ ಮಹತ್ವ. ಅನುಮತಿ ಯಾರಿಗೆ ಕೊಡ್ತಾರೋ ಅವರು? ಬರಲಿಕ್ಕೆ ಕೇಪವಿಲ್ಲದವ್ರು ಕೊಡ್ತಾರೆ, ಕಂಡವರಿಗೆಲ್ಲ ಕೊಡೋದಿಲ್ಲ. ಆದ್ದರಿಂದ ಮಹಾಭಾರತ ಬರಲಿಕ್ಕೆ ಅವರು ಹೇಗೆ ಸಮರ್ಥರೋ ಸರ್ವೋತ್ತಮರಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಬರಲಿಕ್ಕೆ ಇವರು ಅಷ್ಟೇ ಸಮರ್ಥರು. ನಿರ್ಣಯ ಬರಲಿಕ್ಕೋಸ್ಕರ ಈ ದೃಷ್ಟಿಯಿಂದ ಗ್ರಂಥ ರಚನೆ ಆಯಿತು. ಮೊದಲ ಬಾರಿ ಬದಲೇ ಹೋದ ಬ್ರಹ್ಮಸೂತ್ರಗಳೇ ಭಾಷ್ಯ ಬರೀರಿ ಅಂತ ಹೇಳಿದರು. ಅದ್ರ ಬರೆದು ಅರ್ಪಿಸಿದಾಗ ಇನ್ನೊಂದು ಕೆಲಸ ಮಾಡಿ ಅಂತ ಹೇಳಿದರು. ಕಾರಣ ಅದು ವೇದಾಧಿಕಾರಿ ಉಪಯೋಗವಾಗ್ತದೆ. ಬ್ರಹ್ಮಸೂತ್ರ ಭಾಷ್ಯ ಇದು ಮಹಾಭಾರತದ ಓದಲಿಕ್ಕೆ ಅರ್ಹತೆ ಇದ್ದೋ ಇದು ಉಪಯೋಗಕ್ಕೆ ಬರ್ತದೆ. ಅದು ವೇದವ್ಯಾಸರ ಕರುಣೆ ಎಷ್ಟು ದೊಡ್ಡದು ಅಂದರೆ ಸಮಾಜದ ಯಾರೂ ಕೂಡ ಜ್ಞಾನದಿಂದ ವಂಚಿತರಾಗಬಾರ್ದು. ಸರ್ಕಾರ ಅನ್ನ ಬಟ್ಟೆಗೆ ಯಾರಿಗೂ ಕೊರತೆ ಆಗಬಾರ್ದು ಅಂತಾರಲ್ಲ ಹಾಗೆ. ಆದರೆ ಅಂದರೂ ಹಾಗೆ ಆಗ್ತದೆ. ಇಲ್ಲಿ ಹಾಗಲ್ಲ, ಆಗಬಾರ್ದು. ಇದು ಕಾರುಣ್ಯ. ತಂದೆ ತಾಯಿಗಳಿಗಿಂತ ಕಾರುಣ್ಯ ಮಕ್ಕಳ ಮೇಲೆ ಇರೋದಿಲ್ಲ. ಅಂಥ ಕಾರುಣ್ಯ ತೋರಿಸಿದ್ದಕ್ಕೆ ಅವರನ್ನು ಜಗದ್ಗುರುಗಳು ಹೌದು, ಜಗತ್ತಿನ ತಂದೆ ತಾಯಿ ಬಂಧು ಬಳಗ ಎಲ್ಲ ಆಗಿದ್ದಾರೆ ಅಂಥೇಳಿ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಮಾತೃಗತಿ ಅಂತ ಕೊಂಡಾಡ್ತಾರೆ. ಇದು ಅದು ಹಿಂದೆ. ಧನ್ಯವಾದಗಳು ಆಚಾರ್ಯ. ಹೇಗೆ ವೇದವ್ಯಾಸ ದೇವರು, ಕೆಲವು ಜನ ವೇದವ್ಯಾಸ ದೇವರನ್ನ ಕಷ್ಟ ಋಷಿಗಳು ಅಂತ ಕರೀತಾರೆ. ಅದಲ್ಲ, ವೇದವ್ಯಾಸ ದೇವ ಹರಿರೇವ ಗುರು ಹರಿರೇವ ಪರ, ಅವರೇ ನಮ್ಮ ತಂದೆ ತಾಯಿ ಗುರು ಎಲ್ಲ ಆಗಿದ್ದಾರೆ ಅಂತ ಹೇಳಿ ಬಹಳ ಸುಂದರವಾದಂತ ಒಳ್ಳೆ ಆಧ್ಯಾತ್ಮಿಕ ಮರ್ಮವಾದಂತ ವಿಷಯವನ್ನು ಹೇಳ್ಕೊಟ್ರೆ ಆಚಾರ್ಯ. ಅದೇ ರೀತಿ ನೀವು ಹೇಳಿದ್ರಿ ಭೀಮಸೇನ ದೇವರೇ ಅದಕ್ಕೆ ಸಮರ್ಥರು ಅಂತ ಹೇಳಿ. ಯಾಕಂದ್ರೆ ಸುಮಧ್ವದಲ್ಲಿ ಬರುವಾಗ ಸಮರ್ಪ್ಯ ಕೃತ್ಯಾನಿ ಕೃತೀಕೃತಾನೆ, ಯಾವಾಗ ವೇದವ್ಯಾಸ ದೇವರು ಭೇಟಿ ಆಗ್ತಿರ್ತಾರೆ ಸಮರ್ಪಣೆ ಮಾಡ್ತಾರೆ ಮತ್ತು ಸಂಕಲ್ಪ ಮಾಡ್ತಾರೆ. ಅದಕ್ಕೆ ಅವರೇ ಸಮರ್ಥರು ಅಂತ ಹೇಳಿದ್ರಿ. ಬಹಳ ಒಂದು ಆನಂದಕರವಾದಂತ ವಿಷಯ ಆಚಾರ್ಯ. ಇನ್ನೊಂದು ಆಚಾರ್ಯ, ಈ ತಾತ್ಪರ್ಯ ನಿರ್ಣಯ ಈ ಮೊದಲನೇ 3 ಭಾಗ ಮತ್ತೆ ಸರ್ವಶಾಸ್ತ್ರ ವಿನಿರ್ಣಯ ಅಂತ ಬರ್ತದೆ. ಆಮೇಲೆ ರಾಮಾಯಣಾದಿ ಭಾಗಗಳು ಬರ್ತವೆ, ಮತ್ತೆ ಮಹಾಭಾರತ ಭಾಗ ಬರ್ತದೆ. ಈ ತಾತ್ಪರ್ಯ ನಿರ್ಣಯ ಹೇಗೆ ಸರ್ವಶಾಸ್ತ್ರ ವಿನಿರ್ಣಯ ಆಗ್ತದೆ ಆಚಾರ್ಯ? ಯಾವ ರೀತಿ ಅದನ್ನ ನಾವು ಸರ್ವಶಾಸ್ತ್ರ ವಿನಿರ್ಣಯ ಗ್ರಂಥ ಅಂತ ಹೇಳ್ತೀರಿ? ಈಗಾಗಲೇ ಹೇಳಿದ್ದೇನು, ಹಲವು ವೇದಗಳನ್ನು ಓದಿರೋ ಮಾತ್ರ ಜ್ಞಾನ ಬಂದರೆ ಮೋಕ್ಷವಾಗ್ತದೆ. ಓದಲಿಕ್ಕೆ ಅರ್ಹತೆ ಇಲ್ಲದವರಿಗೆ ತಿಳಿಯತ್ತು ಬರೆದಿದ್ದರಿಂದ ಸರ್ವ ವೇದಾರ್ಥ ವಿಷಯ ಬರೆದಿರೋದು ಅವರು. ಮಹಾಭಾರತ ಸಬ್ಸ್ಟ್ಯೂಟ್ ಕೊಟ್ಟಾಗ ಅಸಾರ ಇರಬೇಕಲ್ಲ. ನೀವು ಮಾವಿನ ಹಣ್ಣಿನ ಜ್ಯೂಸ್ ಕೊಟ್ಟು ಅದನ್ನ ಮೊಸರು ಬಿಚ್ಚು ಸತ್ಯ ಕರೀಲಿಕ್ಕಾಗ್ತದ? ಸಾಧ್ಯ ಇಲ್ಲ. ಸೊ ವೇದಗಳಕ್ಕೆ ಅರ್ಥಗೆ ತಿಳಿಲಿಕ್ಕೆ ಅರ್ಹತೆ ಕೊಟ್ಟಿದ್ದರಿಂದ ಅದರ ಸಾರವಾದ್ದರಿಂದ ಮಹಾಭಾರತ ಸರ್ವ ವೇದಾರ್ಥ ಸಂಗ್ರಹವನ್ನು ಹೇಳೋದು ಅಷ್ಟೇ ಅಲ್ಲ, ದೃಷ್ಟಾಂತಪೂರ್ವಕ ಹೇಳ್ತದೆ. ಗುರುಪಾಂಡವರ ಕಥೆ ಮೂಲಕ ಹೇಳ್ತದೆ. ಆದ್ದರಿಂದ ಜನಕ್ಕೆಲ್ಲರಿಗೆ ಅರ್ಥ ಆಗ್ತದೆ. ಥಿಯರಿ ಎಲ್ರಿಗೂ ಅರ್ಥ ಆಗೋದಿಲ್ಲ, ಇಲಿಸ್ಟ್ರೇಷನ್ ಕೊಟ್ಟಾಗ ಅರ್ಥ ಆಗ್ತದೆ. ಆದ್ದರಿಂದ ವೇದಾರ್ಥ ತಿಳಿಯೋರಿಗೂ ಬೇಕು, ತಿಳಿದೇ ಇದ್ದವರು ಬೇಕು. ಆದ್ದರಿಂದ ಅವ್ರು ಮಾಡಿದರು. ಭಾಳ ಮುಖ್ಯವಾದ ಅಂಶ ಒಂದದೇ, ಈ ವೇದವ್ಯಾಸರನ್ನು ಸಾಮಾನ್ಯವಾಗಿ ಏನು ತಿಳ್ಕೊಂಡಿರ್ತಾರೆ, ಮಹಾಭಾರತ ಬರೆದಿದ್ದಕ್ಕೆ ವೇದವ್ಯಾಸರು ದೇವರು. ಒಂದು ಮಾತಿದೆ, ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಗ್ರಂಥವೇ. ಮಹಾಭಾರತ ನೋಡಿದರೆ ಗೊತ್ತಾಗ್ತದೆ ಅದ್ರ ಬರೆದ ವೇದವ್ಯಾಸರು ನಾರಾಯಣ ಅಂಥೇಳಿ ಅಂತ ಅದರ ಅರ್ಥ. ಆದರೆ ನಮ್ಗೆ ಹೇಗೆ ಗೊತ್ತಾಗ್ತದೆ ಮುಂದಿನ ಪ್ರಶ್ನೆ. ಮಹಾಭಾರತವನ್ನು ಓದೋರಿಗೆ ಅರ್ಥ ಮಾಡಿಕೊಂಡ್ರೆ ಪರವಾಗಿಲ್ಲ, ಇಷ್ಟಕ್ಕೆ ಹೇಗೆ ಗೊತ್ತಾಗ್ತದೆ ಹೇಳ್ತಾರೆ. ಭಾಳ ಸ್ವಾರಸ್ಯ. ಮಹಾಭಾರತವನ್ನು ಬರೀಲಿಕ್ಕೆ ಅಂತ ಹೇಳಿದಾಗ ಜನಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅದನ್ನು. ಶ್ರೀ ವಾದಿರಾಜ ಸ್ವಾಮಿಗಳು ತಮ್ಮ ಭಾವಪ್ರಕಾಶಿಕ ಮಹಾಭಾರತ ಆದ್ಮೇಲೆ ಟೀಕಾದಲ್ಲಿ ಹೇಳ್ತಾರೆ, ಮಹಾಭಾರತವನ್ನು ಅವರು ಬರೆದಿದ್ದು ಯಾವಾಗ ಗೊತ್ತಾ?
ಪೂರ್ತಿ ನಡೆದಾದ್ಮೇಲೆ ಬರೆದಿದ್ದಲ್ಲ, ನಡೆಯೋಕ್ಕಿಂತ ಮುಂಚೆ ಬರೆದಿತ್ತು. ಈಗ ಅರ್ಥ ಆಗತ್ತೆ ಎಷ್ಟು ದೊಡ್ಡದು ಅಂತೇಳಿ. ಇವತ್ತು ನ್ಯೂಸನ್ನೇ ಎಲ್ಲರೂ ನೋಡಿದ ನ್ಯೂಸನ್ನು ತಪ್ಪು ಹೊತ್ತು ಬರೋ ದಿವಸ ಆಗಿ ದೊಡ್ಡ ಗಲಾಟೆ ಆಗ್ತದೆ. ನಡೆದ ನ್ಯೂಸನ್ನು ಸರಿಯಾಗಿ ಅವರು ರಿಪೋರ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ. ಮುಂದೆ ನಡೆಯೋ ಮಹಾಭಾರತವನ್ನು ಯಥಾವತ್ತಾಗಿ ಪಾತ್ರಗಳು ಏನೇನು ಮಾತಾಡ್ತಾವೆ ಅದು ಬರೆದುಬಿಟ್ಟಿದ್ದಾರೆ. ಏನೇನು ಮಾತಾಡ್ತಾರೆ, ಯುದ್ಧ ಮಾಡಿದಾಗ ಯಾರ್ಯಾರು ಯಾವ ಅಸ್ತ್ರ ಬಿಟ್ಟರು, ಪ್ರತ್ಯಸ್ತ್ರ ಯಾವ್ದು ಬಿಟ್ಟರು, ಅದಕ್ಕೆ ಎಷ್ಟು ಜನ ಸತ್ರು, ಏನೇನಾಯ್ತು, ಯಾರು ಬರೀಲಿಕ್ಕೆ ಸಾಧ್ಯ ಇದೆ. ಇದು ಬರೆಯೋದಂದರೆ ಅದು ಫಿಕ್ಷನ್ ಅಲ್ಲ, ಇತಿಹಾಸನ ಮುಂಚೆ ಬರೆದಿಡೋದು. ಆದಮೇಲೆ ಹೇಳಿ ಬರೆಯೋದೇ ಕಷ್ಟ ಇದ್ದು. ಇವತ್ತು ಹಿಸ್ಟ್ರಿಯಲ್ಲಿ ಎಷ್ಟು ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತಾವಲ್ಲ ಎಷ್ಟೋ ಸಲ. ದೊಡ್ಡ ಭಾರಿ ಗಲಾಟೆಗಳು ಸರಿಯಾಗಿ ಬರೆದಿಲ್ಲ ಅಂತೇಳಿ ಅಂತ ಮೊದಲೇ ಬರೆದು ಮೊದಲೇ ಪಬ್ಲಿಷು ಮಾಡಿಬಿಟ್ಟಿದ್ರು. ಕುಟ್ಟಾಗಿ ಇಟ್ಕೊಂಡಿದ್ದಲ್ಲ, ಪಬ್ಲಿಷ್ ಮಾಡಿದ್ದು. ವೈಶಂಪಾಯನ ಅವರ ಪ್ರಧಾನ ಶಿಷ್ಯರಲ್ಲಿ ಒಬ್ಬರು ಬ್ರಹ್ಮದೇವರ ವಿಶೇಷವಾದ ಒಂದು ಅಂಶ ಅವರಲ್ಲಿತ್ತು. ಅವ್ರ ಕೈಲಿ ಬರೆಸಿ ಪಬ್ಲಿಷ್ ಆಗೋಗ್ಬಿಟ್ಟಿತ್ತು. ಇವತ್ತು ಕಲಿಕೆ ಅವತಾರ ಆಗುತ್ತೆ ಅಂತ ಪಬ್ಲಿಷ್ ಆಗಿಲ್ಲ, ಮುಂದೆ ನಡೆಯುತ್ತೆ. ನಾವೇನು ಮಾಡ್ತೀವಿ ಈಗ ನಂಬಲ್ಲ, ಆಮೇಲೆ ಗೊತ್ತಿಲ್ಲ ಅಲ್ಲ. ಮೊದಲೇ ಬರೆದು ಅರ್ಥ ಮಾಡಿಕೊಂಡ್ರೆ ಆ ರೀತಿ ಬರಲಿಕ್ಕೆ ಸಾಧ್ಯ ಇದೆ. ಮತ್ತು ಪ್ರಧಾನ ಪಾತ್ರ ತಾವೇ ಆಗಿ ಬಂದರು. ಎಂಥದ್ದು ಇದ್ದಕ್ಕಿಂತ ಬಂದುಬಿಡ್ತಾಯಿದ್ರು, ಹಾಗೆ ಹೊರಟು ಬಿಡ್ತಾರೆ. ಪಂಪ ಮೊದಲಾದವರು ಲೌಕಿಕ ಕವಿಗಳು, ಅವರೇ ಒಪ್ಕೋತಾರೆ. ಲೌಕಿಕ ಕವಿಗಳು ಬೆಳಗುವಿನಲ್ಲಿ ಲೌಕಿಕವಂ ಅಲ್ಲಿ ಹೇಳ್ತಾರೆ, ಜನಾಗಮಂ ಅಂತ ಹೇಳೋದು ಅವ್ರ ಪದ್ಧತಿ. ಆದರೆ ಅಂಥವರು ಒಂದು ಮಾತು ಬರೀತಾರೆ, ವೇದವ್ಯಾಸರ ಬರುಷರು ಅಂತ ಕರೆಯೋದಿಲ್ಲ ಅವರು ಕೂಡ. ಇದ್ದಕ್ಕಿದ್ದಾಗ ಇಳಿದು ಬಂದರು ಅಂತ ಬರೀ, ಇದ್ದಕ್ಕಿದ್ದಾಗ ಅದೃಶ್ಯರಾದ ಬರೆದ್ಬಿಡ್ತಾರೆ. ಪಂಪ ಕೂಡ ಬರೀತಾರೆ ಮಾತನ್ನು. ಅಂದಮೇಲೆ ಅವ್ರು ಆ ರೀತಿ ಬರಲಿಕ್ಕೆ ಯಾರಿಗೂ ಸಾಧ್ಯ ಇದೆ, ಅದು ಭಗವಂತನಿಂದೇ ಸಾಧ್ಯ. ಇದ್ದು ಹೇಳೋದಾದರೆ ಇಷ್ಟೆಲ್ಲ ದೀಪ ಹಾಕಿದ್ದೀರಿ, ದೀಪ ಚೆನ್ನಾಗಿದೆ, ದೀಪ ಚೆನ್ನಾಗಿದೆ ಅಂತೇವೆ. ಸೂರ್ಯನ ಬೆಳಕು ಹೋಗೋದಿಲ್ಲ. ಸೂರ್ಯ ಮೋಡದಲ್ಲಿ ಕಂಡ್ರು ಸೂರ್ಯನ ಬೆಳಕೆ ಅದು. ಎಷ್ಟು ಡಿಬ್ಬಿದ್ದರೂ ಸೂರ್ಯ ಬೆಳಕನ್ನು ಮ್ಯಾಚ್ ಮಾಡಲಿಕ್ಕೆ ಯಾವ ಕರೆಂಟ್ ಬಿಟ್ಟಬೇಕು ಸಾಧ್ಯ ಇಲ್ಲ. ವೇದವ್ಯಾಸರಿಗಂತ ಹಾಕಿ ನೋಡಿತಾ ಇದು ಅವರೇ ಬೇರೆಯವ್ರಿಗೆ ಸಾಧ್ಯ ಇಲ್ಲ. ಸಣ್ಣ ಮಕ್ಕಳು ಹೇಳ್ತಾರೆ ಸೂರ್ಯನ ಬೆಳಕು ಅಂತೇಳಿ. ಅದಕ್ಕೆ ಮಹಾಭಾರತ ನೋಡಿದ ತಕ್ಷಣ ಇದನ್ನು ಬರೆದವರು ಸಾಕ್ಷಾತ್ ಭಗವಂತನೇ ಆಗಿರಬೇಕು ಒಬ್ಬ ತಾತ್ಪರ್ಯ. ಬಹಳ ಧನ್ಯವಾದಗಳು ಆಚಾರ್ಯ. ಈ ಲೌಕಿಕ ಉದಾಹರಣೆಗಳ ಮೂಲಕ ಪರಮಾತ್ಮ ವೇದವ್ಯಾಸ ದೇವರು ಪರಮಾತ್ಮನೇ ಆಗಿದ್ದಾನೆ ಅನ್ನೋದನ್ನು ನಮಗೆ ದೃಢೀಕರಿಸಿದರೆ ಆಚಾರ್ಯ, ಧನ್ಯವಾದಗಳು. ಈ ತಾತ್ಪರ್ಯ ನಿರ್ಣಯ, ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಂಗಳಾಚರಣ ಯಾವುದು ಮತ್ತು ಅದನ್ನು ಹೆಂಗೆ ನಿರ್ಣಯ ಮಾಡಬೇಕು, ಯಾವ ರೀತಿ ಅದನ್ನು ತೀರ್ಮಾನ ಮಾಡಬೇಕು, ಇದು ಮಂಗಳಾಚರಣ ಅಂತೇಳಿ ಅದನ್ನು ಸ್ವಲ್ಪ ತಾವು ಸರಿ ಅಂತ. ಈಗ ನಮಗೆ ಅರ್ಥ ಆಚಾರ್ಯ ನಿರ್ಣಯ ಯಾತಕ್ಕೆ ಬರಿಬೇಕು ಮತ್ತು ಇದೇ ಉತ್ತರ ಆಯಿತು. ಮಹಾಭಾರತದವನ್ನು ಎಷ್ಟು ಸ್ವರೂಪ ಕೆಡಿಸಿದ್ರು ಅಂದರೆ ಮಂಗಳ ಶ್ಲೋಕನೇ ಮುಚ್ಚಾಕ್ಬಿಟ್ರು. ಅರ್ಥ ಆಯ್ತಾ? ಟೈಟ್ಲೇ ತೆಗೆದಾಕ್ಬಿಟ್ರೆ, ಟೈಟ್ಲ್ ಮೇಲೆ ಹರಿದು ಹಾಕಿಬಿಟ್ರೆ ಕರೆದು ಯಾವುದು ಗೊತ್ತಾಗೋದೇ ಇಲ್ಲ. ಆ ಟ್ರಿಕ್ ಮಾಡಿದರು. ಅದ್ರ ಮಹಾಭಾರತ ಯಾವಾಗಲೂ ಕೂಡ ಟೆರರಿಸ್ಟು ಗುಂಡಿಡೋದು ಎಲ್ಲ ಹೊಡೆಯೋದು ಸಣ್ಣವ್ರಲ್ಲಿ ದೊಡ್ಡವ್ರು ಕಟ್ ಮಾಡ್ತಾರೆ. ಮಹಾಭಾರತ ದೊಡ್ಡ ಇರುತ್ತೆ, ಅದಕ್ಕೆ ಟಾರ್ಗೆಟ್ ಮಾಡಿದರು. ಮೊದಲೇ ಶ್ಲೋಕನೇ ತೆಗೆದುಬಿಟ್ರು. ಯಾಕೆ? ಅದ್ರ ನಾರಾಯಣ ವಿಷಯ ಬಂದಿದೆ. ಮಹಾಭಾರತ ಒಂದು ಕಥೆ ಅಂತ ಆಗಬೇಕು, ಶಾಸ್ತ್ರ ಅಂತ ಆಗಬಾರ್ದು. ಟೈಟ್ಲ್ ಹರಿದು ಹಾಕಿಬಿಟ್ರು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತ ವಜಂ ವಿಭುವಾದ್ಯ ವೀಶಂ ಒಂದೇ ಭವಗ್ರ ಬಪರಾಸುರ ಸಿದ್ಧವನ್ಯಂ. ಇದು ಮಂಗಲ ಶ್ಲೋಕ. ಸಣ್ಣ ಪುಟ್ಟ ಇದಕ್ಕೆ ಮಂಗಲಾಚರಣೆ ಮಾಡ್ತಾರೆ, ಲಕ್ಷ ಶ್ಲೋಕದಕ್ಕೆ ಮಂಗಲಾಚರಣೆ ಮಾಡದೇ ಇರ್ತಾರ? ಇವ್ರು ಹೇಳೋ ಪ್ರಕಾರ ಮಂಗಲಾಚರಣೆ ಶ್ಲೋಕನೇ ಇಲ್ಲ ಅಂತ ಆಯ್ತು, ತೆಗೆದುಬಿಟ್ರೆ. ಸಬ್ಸ್ಟಿಟ್ಯೂಟ್ ಮಾಡಲಿಲ್ಲ ಅವರು, ಬಿಟ್ಬಿಟ್ಟು ಹಾಗೇನೆ ಮೋಸ ಆಯ್ತು. ಆಚಾರ್ಯ ಗುರುತಿಸಿದ್ರು. ಈಗ ಗೊತ್ತಾಗ ಆಚಾರ್ಯಗೆ ಯಾತಕ್ಕೆ ಹೇಳಿದ್ರು, ಎಲ್ಲ ಗೊತ್ತಿರೋರು ಅದಕ್ಕೆ ಹೇಳಿದ್ರು, ನೀವು ಮಾಡಿ ಅಂತ ಹೇಳಿದ್ರು. ಇವತ್ತು ಮನೆ ಕಟ್ಲಿಕ್ಕೆ ಒಬ್ಬ ಡಾಕ್ಟ್ರಿಗೆ ಹೇಳೋದಲ್ಲ, ಇಂಜಿನಿಯರ್ಗೆ ಹೇಳ್ತಾರಲ್ಲ, ಹಾಗೆ ಅದು ಅರ್ಥ ಆಯ್ತು. ಆದರೆ ಆಚಾರ್ಯರು ಆ ಶ್ಲೋಕ ತೋರಿಸಿ ಅದಕ್ಕೆ ಅರ್ಥ ಬರೋದೆಲ್ಲ ಉಪಕಾರ ಮಾಡಿದ್ರು. ಅದನ್ನು ಆಚಾರ್ಯ ಕಾಲಕ್ಕೆ ಅವರಿಗೆ ಸರಿ ಹೋಯ್ತು. ನಮಗೆ ಹೇಗೆ ಅರ್ಥ ಆಗುತ್ತೆ ಅಂದರೆ ವಾದಿರಾಜ ಸ್ವಾಮಿಗಳು ಬರೀತಾರೆ, ಕೇರಳ ದೇಶದ ಪ್ರತಿಗಳಲ್ಲಿ ಇವತ್ತಿಗೂ ಕಾಣಿಸ್ತದೆ. ಗೊತ್ತಾಯ್ತಾ? ಮೊದಲನೇ ಶ್ಲೋಕ ಮಹಾಭಾರತದ ನಾರಾಯಣ ಸುರಗುರುಬ್ಬೆ ಹಾಕಿದ್ದಾರೆ ಅಂಥೇಳಿ. ಅದನ್ನು ಪೂರಾ ಭಂಡಾರ್ಕರ್ ಸಂಸ್ಥೆ ಅನೇಕ ದಶಕಗಳ ಕಾಲ ಸಂಶೋಧನೆಯನ್ನು ಮಹಾಭಾರತನ ಪ್ರಿಂಟ್ ಮಾಡಿಸಿದ್ದಾರೆ. ಅದರಲ್ಲಿ ಒಂದು ಕಡೆ ಬರೀತಾರೆ, ನಾರಾಯಣ ಇವರು ಮಧ್ವಾಚಾರ್ಯಂತ ಓದಿಲ್ಲ ಅವರು, ನಮ್ಮವರೇ ಓದೋದಿಲ್ಲ, ಅವ್ರು ಯಾಕೆ ಓದ್ತಾರೆ ಪಾಪ. ಅದರಿಂದ ಕೊನೆಗೆ ಅವ್ರು ಬರೀತಾರೆ, ಒಂದು ಪ್ರತಿಯಲ್ಲಿ ನಾರಾಯಣ ಸುರಗುರು ಶ್ಲೋಕ ಇದೆ ಅಂತ ಬರೀತಾರೆ. ಅಂದರೆ ಒಪ್ಕೊಂಡಾಗಾಯ್ತು. ಇದು ಆಚಾರ್ಯ ಪುಸ್ತಕ ನೋಡಿ ಬರೆದವರಲ್ಲ, ಅವರೇ ಬರೀತಾರೆ ಶ್ಲೋಕ ಹೀಗಿದೆ ಅಂತ ಹೇಳ್ತಾರೆ. ಆಚಾರ್ಯದ ಮ್ಯಾಚ್ ಆಯ್ತು. ಈಗ ವಾದಿರಾಜ ಹೇಳ್ತಾರೆ ಇವತ್ತು ಸಿಗುತ್ತೆ ಅಂತ ಅವ್ರು ಮತ್ತೆ ವೆರಿಫೈ ಮಾಡ್ತಾರೆ, ಮತ್ತೆ ಇವತ್ತಿಗೂ ಸಿಗ್ತದೆ ಅಲ್ಲಿ. ಆದರೆ ಇದು ಸಂಶೋಧನೆ ಅಂದರೆ ಇದು ಎಷ್ಟು ಗ್ರಂಥದಲ್ಲಿ ಸಿಗ್ತದೆ ಸಂಶೋಧನೆ ಅಲ್ಲ, ಸಿಗ್ತದೆ ಎಂಬುದು ಸಂಶೋಧನೆ. ಆಚಾರ್ಯ ಮತ್ತು ಎಷ್ಟು ಸ್ಪಷ್ಟ ಅಂತ ಹೇಳೋದು ನಿದರ್ಶನ. ಆದ್ದರಿಂದ ಅದನ್ನು ನಾವು ಎಲ್ಲ ರೀತಿಯಲ್ಲೂ ಪ್ರೂವ್ ಮಾಡ್ಲಿಕ್ಕೆ ಬರ್ತದೆ. ವಾದಿರಾಜ ಸ್ವಾಮಿಗಳು ಅದನ್ನು ಶ್ಲೋಕನ ಮೂಲ ಮಹಾಭಾರತ ಪ್ರತಿ ಹೇಳಬೇಕಾದ್ರೆ ಅದನ್ನು ಶ್ಲೋಕ ಉಲ್ಲೇಖ ಮಾಡಿ ಅರ್ಥನೂ ಬರೆದಿದ್ದಾರೆ. ಯಾವ ಗೊಂದಲಕ್ಕೂ ಅವಕಾಶವೇ ಇಲ್ಲ. ಇಡೀ ಮಹಾಭಾರತ ಸಾರ ಅದರಲ್ಲಿದೆ. ಇವತ್ತು ಕೆಮಿಸ್ಟ್ರಿ ಅಂದರೆ ಕೆಮಿಸ್ಟ್ರಿ ಒಳಗೆ ಹೇಗಿರಬೇಕು, ನಾರಾಯಣ ಮತ್ತು ನಾರಾಯಣ ಕಥೆ ಬಂದಿದೆ ಅಂತ, ದೇವ್ರ ಕಥೆ ಅದು. ಅದನ್ನು ರಾಜರ ಕಥೆ ಮಾಡಬಾರ್ದು, ದೇವ್ರ ಕಥೆ ಅದು ತಪ್ಪಿಸ್ಬೇಕು ಅಂತ ಟ್ರಿಕ್ ಮಾಡಿದ್ರು. ಆಚಾರ್ಯ ಅದನ್ನು ತಪ್ಪಿಸಿದ್ರು, ಹೀಗಿದೆ ಅಂತೆ. ಅದು ನಿಜವಾದ ಸಂಶೋಧನೆ, ಖರೆ ಸಂಶೋಧನೆ ಈ ಮಾತು ಹೇಳಬೇಕಾದ್ರೆ.
ಧನ್ಯವಾದಗಳು. ಆ, ನಮ್ಮ ಆಚಾರ್ಯರು ಯಾವ ರೀತಿ ಎಲ್ಲೆಲ್ಲೂ ನಮ್ಗೆ ಸಂಶಯಗಳು ಬರ್ತವೆ, ವಿರೋಧಗಳು ಬರ್ತವೆ, ಅದಕ್ಕೆ ನಿರ್ಣಯ ಕೊಟ್ಟು ಅವರ ಅನುಗ್ರಹ ಎಷ್ಟದೆ ಅನ್ನೋದನ್ನ ತಾವು ತಿಳಿಸ್ಕೊಟ್ರಿ. ಮತ್ತು ಸರ್ವಜ್ಞರು ಅನ್ನೋದನ್ನ ಮತ್ತೆ, ಯಾಕಂದ್ರೆ ಸರ್ವಜ್ಞರೇ ಅಂತ ಹೇಳಿದ್ರು, ಸರ್ವಜ್ಞರು ಅನ್ನೋದು ಗೊತ್ತಾಯ್ತು. ಈ ಆಚಾರ್ಯರು ಈ ತಾತ್ಪರ್ಯ ಹೇಳುವಾಗ ಈ ಪಂಚಭೇದ ತಾರತಮ್ಯವನ್ನು ಹೇಳ್ತಾರೆ ಆಚಾರ್ಯ. ಈ ಪಂಚಭೇದ ತಾರತಮ್ಯ ಈಗಿನ ನಾವು ಈ ಸಮಾಜವನ್ನು ನೋಡುವಾಗ ಎಷ್ಟು ಸರಿ, ತಾರತಮ್ಯ ಸರಿಯೇ, ಅದನ್ನ ಹೆಂಗೆ ತಿಳ್ಕೊಬೇಕು? ಆಚಾರ್ಯ ಪಂಚಭೇದ ತಾರತಮ್ಯ ಅದು ಹೆಂಗೆ ತಿಳ್ಕೊಬೇಕು ನಾವು? ಸ್ವಲ್ಪ ತಾವು ನಮ್ಗೆ ತಿಳಿಸ್ಕೊಳ್ಳಿ. ಇವತ್ತು ಸಮಾಜ ನೋಡಿದಾಗ ಪಂಚಭೇದ ಸತ್ಯ ಅಂತ ಸುಲಭವಾಗಿ ಹೇಳ್ಬೋದು, ತಾರತಮ್ಯನೂ ಒಪ್ಪಬೇಕು. ತಾರತಮ್ಯ ಇಲ್ಲದಿರತಕ್ಕಂಥ ಜಾಗನೇ ಇಲ್ಲ. ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು, ಜಾಯಿಂಟ್ ಡೈರೆಕ್ಟ್ರು, ತಾರತಮ್ಯ ಏನಿವೆಲ್ಲ ತೋರಿಸ್ತಿರೋದು. ಎಲ್ಲ ಕಡೆ ಇದೆ. ಹೆಸರಷ್ಟೇ ಅಲ್ಲ, ಕೆಪಾಸಿಟಿ ಚೇಂಜ್ ಆಗ್ತಾ ಹೋಗ್ತದೆ, ಪವರ್ ವೇರಿ ಆಗ್ತಾ ಹೋಗ್ತದೆ. ಅದೇ ತಾರತಮ್ಯ. ಇವತ್ತು ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಉಪಮಂತ್ರಿಗಳು, ಕ್ಯಾಬಿನೆಟ್ ಮಂತ್ರಿ, ಸ್ಟೇಟ್ ಮಂತ್ರಿ ಎಷ್ಟು ವ್ಯತ್ಯಾಸ ಇದೆ. ಹೆಡ್ ಮಾಸ್ಟರ್ಗಳು, ಪ್ರಿನ್ಸಿಪಾಲು, ಲೆಕ್ಚರರ್ಗಳು ಎಲ್ಲ ತಾರತಮ್ಯನೇ. ತಾರತಮ್ಯ ಜಾಗನೇ ಇಲ್ಲ. ಅಂದಮೇಲೆ ಇವತ್ತಿನ ಕಾಲಕ್ಕೆ ಇನ್ನೂ ಕ್ಲಿಯರಾಗಿ ಅರ್ಥ ಆಗ್ತದೆ ಅದು ಯಾವ ಕಾಲಕ್ಕಿರೋ ಸತ್ಯ. ಅದು ಯಾರೋ ತಪ್ಪು ತಿಳ್ಕೊಂಡ್ರು. ಆಚಾರ್ಯ ತಾರತಮ್ಯ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂದರೆ ತಪ್ಪು. ಅದು ಪಕ್ಷಪಾತ. ಇರೋದನ್ನು ತಿಳ್ಕೊಳ್ಳಿ ಅಂತ ಹೇಳಿದ್ರೆ ಪಕ್ಷಪಾತ ಅಲ್ಲ. ಇನ್ಮೇಲೆ ಹೀಗೆ ಮಾಡಿದರೆ ತಪ್ಪು. ಇರೋದನ್ನು ಅರ್ಥ ಮಾಡ್ಕೊಳ್ಳಿ. ತಾರತಮ್ಯ ಇದೆ, ಅದನ್ನು ಒಪ್ಕೊಳ್ಳಿ. ನೀವು ಮಾಡ್ಲಿಕ್ಕೆ ಹೋಗಬೇಡಿ, ನೀವು ಮಾಡಬೇಡಿ. ನಾವು ಬೇಕು ಅಂತೇಳಿ ಪಕ್ಷಪಾತ ಮಾಡೋದು, ಹೆಚ್ಚು ಮಾರ್ಕ್ಸು ಕಡಿಮೆ ಇದೆಲ್ಲ ಮಾಡಬೇಡಿ. ಅವ್ರ ಬ್ರ್ಯಾಂಕ್ ಅಲ್ಲ, ಅದು ಸತ್ಯ. ಅದು ಅದನ್ನು ಹೇಳಿದ್ದು ಆಚಾರ್ಯ. ನಮ್ಮ ಜನ ತಪ್ಪು ತಿಳ್ಕೊಂಡ್ಬಿಟ್ಟು ಉಳಿದವರು ತಪ್ಪು ತಿಳ್ಕೊಳ್ಳ ಹೇಳಿ ಫಜಿತಿ ಆಯಿತು. ತಾರತಮ್ಯ ಮಾಡ್ಲಿಕ್ಕೆ ಆಚಾರ್ಯ ಹೇಳಲೇ ಇಲ್ಲ, ಭೇದ ಮಾಡ್ಲಿಕ್ಕೆ ಹೇಳಲೇ ಇಲ್ಲ. ಭೇದ ಇದೆ, ಅರ್ಥ ಮಾಡ್ಕೊಳ್ಳಿ. 5 ಭೇದ ಇದೆ. ಒಂದು ಟಾನಿಕ್ ಬಾಟ್ಲು ತರ್ತೀರಿ, ಮೇಲೆ ಟಾನಿಕ್ ಬರೆದಿರ್ತಾರೆ, ಅದು ಕಿತ್ತು ಒಗಿತೀರಿ, ರ್ಯಾಪರ್ ಅದು ಬರೆದಿರೋ ಟಾನಿಕ್ ಕತ್ತಾರೆ ರ್ಯಾಪರು. ಅದು ಸೀಸೆ ತೆಗಿತೀರಿ, ಸೀಸೆ ಯಾರು ಕೊಡೋದಿಲ್ಲ, ಒಳಗಿಂದ ಕೊಡ್ತಾರೆ. ಸೊ ರ್ಯಾಪರು ಟಾನಿಕ್ಕು ಹೆಸರು, ಬಾಟ್ಲು ಟಾನಿಕ್ಕು, ಒಳಗಿರೋ ನಿಜವಾದ ಟಾನಿಕ್. ನಮ್ಮ ದೇಹ ಇದೆ, ಅದರೊಳಗೆ ಜೀವ ಇದ್ದಾನೆ, ಅದರೊಳಗೆ ದೇವರಿದ್ದ. ಟಾನಿಕ್ ಬಾಟ್ಲಿದ್ದಾಗ ಪೂಜೆ ಮಾಡೋದು ಯಾರಿನ ಯಾವಾಗ? ಜಡವಾದ ದೇಹ ಏನು ಹರಿದಾಗ್ತ ಜೀವ. ಅದು ಪ್ರೊಟೆಕ್ಷನಿಗೆ ಅಷ್ಟೇ ಇರೋದು ಹೊರತು ಅದು ಅದೇ ಟಾನಿಕ್ ಅಲ್ಲ. ಇಲ್ಲಿ ಎಲ್ಲಿ ಹಾಕಬೇಕು ಟಾನಿಕ್? ಒಳಗೆ ರಸ ಇತ್ತು. ಇದು ಪಂಚಭೇದ. 2 ಟಾನಿಕ್ ಬಾಟ್ಲಿ ಭೇದ ಇದೆ, ಜೀವ ಭೇದ, ಜಡ ಭೇದ. 2 ಟಾನಿಕ್ಗಳು ಬೇರೆ ಬೇರೆ, ಅದಕ್ಕೂ ಭೇದ. ಒಳಗಿರೋ ಇದೇ ಬೇವು ಔಷಧಿ ವ್ಯಾಲ್ಯೂನೇ ಬೇರೆ. ಇದೇ ತಾರತಮ್ಯ. ಇದು ವಸ್ತುದ ಭೇದ. ಇದು ಅರ್ಥ ಇದೆಲ್ಲದೇ ಸಾಧ್ಯನೇ ಇಲ್ಲದಿರೋದಕ್ಕೋಸ್ಕರ ಪ್ರತಿಯೊಂದು ಸ್ಥಳದಲ್ಲಿ ಚೇರಿದೆ, ಚೇರ್ಮನ್ ಬಂದಿಲ್ಲ ಅಂತೀರಿ. ಚೇರ್ಮನ್ ಬೇರೆ ಆಗಲಿಲ್ಲ, ಚೇರ್ ಹಾಕಿದ ಚೇರ್ಮನ್ ಆಗೋದು, ಚೇರ್ಮನ್ ಹಾಕಬೇಕು. ಗೊತ್ತಾಯ್ತಾ? ಎಲ್ಲ ಬಂದಿದ್ದಾರೆ, ಆಡಿಯನ್ಸ್ ಬಂದಿಲ್ಲ. ಆಡಿಯನ್ಸ್ಗೂ ಸ್ಪೀಕರ್ಗೂ ಭೇದ ಇಲ್ಲದೆ ಹೋದರೆ ಕೇಳೋರು ಯಾರು? ಭೇದ ಇದ್ದಿದ್ದಕ್ಕೆ ಕೇಳ್ತಿರೋದು, ಅವ್ರು ಕೇಳ್ತಿರೋದು. ವಿಷಯಕ್ಕೂ ಭೇದ ಇದೆ. ಇವತ್ತೆ ಎಷ್ಟು ಸುಲಭ ಇದೆ. ಪಂಚಭೇದದಲ್ಲಿ ಜಾಗನೇ ಇಲ್ಲ, ತಾರತಮ್ಯದಲ್ಲಿ ಜಾಗನೇ ಇಲ್ಲ. ಅದನ್ನು ಕ್ರಿಯೇಟ್ ಮಾಡಬೇಡಿ, ಇರೋದನ್ನು ತಿಳ್ಕೊಳ್ಳಿ. ಇದನ್ನು ಹೇಳಿದ್ದು, ಇದು ಸರಿಯಾಗಿದೆ. ಆಚಾರ್ಯ ಹೇಳಿದ್ದು ಇವತ್ತು ಒಂದು ಮಾತನ್ನು ಹೇಳೋದೆ, ಎಲ್ಲರೂ ಬದುಕಿರೋದೇ ಮಧ್ವ ಸಿದ್ಧಾಂತದ ಪ್ರಕಾರ. ನಮ್ಮ ಲೈಫ್ ಇರೋದೇ ಮಧ್ವ ಸಿದ್ಧಾಂತ. ಅದು ಅರ್ಥ ಮಾಡಿಕೊಡೋ ಸಿದ್ಧಾಂತನೇ ಹೊರತು ನಾವು ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗಲಿಲ್ಲ ಯಾವುದನ್ನು ಕೂಡ. ಅದು ತಿಳಿಸ್ಕೊಟ್ಟಿದ್ದು ಆಚಾರ್ಯ ಹಿರಿಮೆ. ಇವತ್ತು ನ್ಯೂಟನ್ ಇದ್ದಾರೆ, ಯಾರು ಲಾ ಕ್ರಿಯೇಟ್ ಮಾಡಿದವರಲ್ಲ, ಡಿಸ್ಕವರಿ ಮಾಡಿದವರು ಅಷ್ಟೇ. ಅದು ಅರ್ಥ. ಸೊ ಯಾಕೆ ಥಿಯರಿ ಇದು ಮಾಡಿ ಪ್ರಶ್ನೆ ಮಾಡೋ ಹಾಗೆ ಇಲ್ಲವೇ ಇಲ್ಲ. ಆಚಾರ್ಯ ಸಿದ್ಧಾಂತ ಅನುಭವಕ್ಕೆ ಎಟಕ್ತಕ್ಕಂಥ ಸಿದ್ಧಾಂತ. ಚಿಕ್ಕ ಮಕ್ಕಳು ಕೂಡ ಹಾಲು ಕೊಡೋ ಬಲ್ಲಿ ಯಾರೋ ಕೊಟ್ಟು ಜಗಳಾಡ್ತಾರೆ, ಬೇರೆ ಏನು ತಗೊಳ್ಳಿಲ್ಲ, ಅದು ಇವರಿಗೇನೋ ಕೊಟ್ಬಿಡ್ತೀವಿ ಹಾಗಿದ್ರೆ ಒಪ್ಪೋದಿಲ್ಲ. ಸೊ ಎಲ್ಲ ಕಡೆ ಭೇದ ಇದೆ. ಸರಿಯಾದ ಭೇದ ತಿಳ್ಕೊಳ್ಳೋದು ವಿವೇಕ. ಅದನ್ನು ತಿಳ್ಕೊಳ್ಳೋಕೆ ಎಕ್ಸ್ಪರ್ಟೈಸ್ ಬೇಕು. ಇಬ್ಬರಿಗೂ ಒಂದೇ ಮಾರ್ಕ್ಸ್ ಇದೆ, ಅಪಾಯಿಂಟ್ ಮಾಡಬೇಕು, ಒಬ್ಬಟ್ಟು ಅಪಾಯಿಂಟ್ ಮಾಡ್ಬೇಕು. ಏನು ಮಾಡಬೇಕು ಈಗ? ಮಾರ್ಕ್ಸ್ ಅದೇ ಎಲ್ಲ ಅದೇ ರೀತಿ ಇದೆ, ರಿಟರ್ನ್ ಎಲ್ಲ ಇದೆ. ಇವ್ರು ಇಂಟರ್ವ್ಯೂ ಮಾಡಿ ಕ್ವಶನ್ಸ್ ಕೇಳ್ತಾರೆ, ಸೂಕ್ಷ್ಮ ಇವನು ಬೆಟರ್ ಅಂತ ಹೇಳ್ಬಿಡ್ತಾರೆ. ಇದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಗೊತ್ತಾಗೋದು ಯಾರಿಗೆ? ಆ ಫೀಲ್ಡಲ್ಲಿ ಭಾರಿ ಎಕ್ಸ್ಪರ್ಟೈಸ್ ಇರು. ಆ ರೀತಿ ಆಚಾರ್ಯ ಇದ್ದಿದ್ದಾರೆ ಅಂತ ತಿಳಿಸಿಕೊಟ್ರು. ಅದು ಸತ್ಯವಾದ ಹೇಳಿದ್ದಾರೆ. ಎಲ್ಲ ಮತ್ತು ರಿಡ್ಯೂಸ್ ಮಾಡಿ ಬಿಡಿಯೋದು ಮಧ್ವ ಸಿದ್ಧಾಂತ ಮಾತ್ರ. ಧನ್ಯವಾದಗಳು ಆಚಾರ್ಯ. ಈ ತಾರತಮ್ಯ ಇದು ಇದ್ದಿದ್ದೇ, ಆಚಾರ್ಯ ಹೊಸದೇನು ಹೇಳಿಲ್ಲ, ಇದ್ದದನ್ನೇ ಅವರು ನಮ್ಗೆ ತಾರತಮ್ಯ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಎಲ್ಲ ಈಗ ನಾವು ಎಲ್ಲರಿಗೂ ಕ್ವಶನ್ಸ್ ಇದೆಯಲ್ಲ, ಏನು ಮಾಧ್ವರು ಈ ತಾರತಮ್ಯದ ಬಗ್ಗೆ ಹೇಳ್ತಾರೆ, ತಾರತಮ್ಯ ಅಂತ ಹೇಳಿ. ಆ ತಾರತಮ್ಯ ಇಲ್ಲ, ನಾವೆಲ್ಲ ತಾರತಮ್ಯ ಅನುಸಾರ ಮಾಡ್ತಾ ಇದ್ವಿ, ನಾವೆಲ್ಲ ಮಧ್ವ ಸಿದ್ಧಾಂತದ ಬೇಸ್ ಮೇಲೆ ಇದ್ದೇವೆ ಅನ್ನೋದು ನಾವು ತಿಳಿಸ್ಕೊಟ್ರೆ ಭಾಳ ಸಂತೋಷ. ಸರ್ಕಾರದಲ್ಲಿ ಪ್ರೋಟೋಕಾಲ್ ಅಂತ ಕರೀತಾರೆ. ಅದು ಫಾಲೋ ಮಾಡಿದವರು ಡಿಸ್ಮಿಸ್ ಆಗ್ತಾರೆ. ಅಧಿಕಾರಿ ಗೊತ್ತಾಯ್ತಾ? ಡಿಸ್ಮಿಸ್ ಮಾಡ್ತಾರೋ. ಸುಪ್ರೀಂ ಕೋರ್ಟ್ ಎತ್ತಿಡಿಯುತ್ತೆ ಕರೆಕ್ಟ್ ಅಂತ ಹೇಳ್ತಾರೆ. ಪ್ರೋಟೋಕಾಲ್ ಮೇಂಟೈನ್ ಮಾಡೋದು ಧರ್ಮ. ಆದ್ದರಿಂದ ಆ ಪ್ರೋಟೋಕಾಲ್ನೇ ತಾರತಮ್ಯ ಅಂತ ಕರೆದ್ರು. ಇವತ್ತು ಮೊದಲು ದೊಡ್ಡವ್ರು ಕೂತು ಅವ್ರಿಗೆ ನಮಸ್ಕಾರ ಮಾಡ್ತಾರೋ, ಇವರು ಅಟೆಂಡರಿ ಮಾಡ್ತಾರೋ? ದೊಡ್ಡವ್ರಿಗೆ ಮಾಡ್ತಾರೆ. ಅದು ಸಾಲದ, ಅದು ಸೀದಾ ಅದು ಅನುಭವಕ್ಕೆ ಒಪ್ಪೋ ವಿಚಾರ.
ಅದನ್ನು ಆಚಾರ ಸಿದ್ಧಾಂತ ನಾವು ಸರಿಯಾಗಿ ಹೇಳದೇ ಇದ್ದಿದ್ದು ಒಂದು ತಪ್ಪಾಗಿದೆ. ಹಾಂ, ಹೌದು. ಸರಿಯಾಗಿ ಹೇಳಿದ್ರೆ ನಾವು ತಪ್ಪಾಗಿ ಹೇಳಿ ಅವ್ರ ಮೇಲೆ ಅಪಖ್ಯಾತಿ ಬರಾಗಿದೆ. ಹಾಗಾಗಬಾರ್ದು. ಸರಿಯಾಗಿ ತಿಳ್ಕೊಂಡ್ರೆ ಭಕ್ತಿ ಜಾಸ್ತಿ ಆಗುತ್ತೆ. ಧನ್ಯವಾದ ಆಚಾರ್ಯ. ಇನ್ನೊಂದು ಆಚಾರ್ಯ, ಈ ಭಕ್ತಿ ಬರ್ತದೆ, ನೀವು ಬೆಳಗ್ಗೆ ಜಿಜ್ಞಾಸೆಯಲ್ಲೂ ಕೂಡ ಹೇಳಿದ್ರಿ, ಭಕ್ತಿ ಸುದೃಢ ಜ್ಞಾನಪೂರ್ವಕ ಸ್ನೇಹ ಅಂತೇಳಿ, ಮಹಾತ್ಮ್ಯ ಜ್ಞಾನಪೂರ್ವಕ. ಆ ಭಕ್ತಿಯ ಲಕ್ಷಣ ಏನು? ಆಮೇಲೆ ಭಕ್ತಿಯಲ್ಲೂ ಕೂಡ ತಾರತಮ್ಯ ಇದೆಯಾ? ಯಾವ ರೀತಿ ಭಕ್ತಿ ಇದೆ ಅದನ್ನು ಭಕ್ತಿ ಬಗ್ಗೆ ತಾವು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿದೆ. ಜ್ಞಾನಕ್ಕೆ ತಕ್ಕಂತೆ ಭಕ್ತಿ ಬರುತ್ತೆ. ಹೆಚ್ಚೆಚ್ಚು ತಿಳಿದಷ್ಟು ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗ್ತದೆ. ಆದ್ದರಿಂದ ಜ್ಞಾನ ಹೆಚ್ಚಿದಷ್ಟು ಭಕ್ತಿ ಹೆಚ್ಚುತ್ತದೆ, ಜ್ಞಾನ ಕಡಿಮೆ ಇದ್ದರೆ ಭಕ್ತಿ ಕಡಿಮೆ ಆಗ್ತದೆ. ಆದ್ದರಿಂದ ಹೆಚ್ಚು ತಿಳಿದವರು ಹೆಚ್ಚು ದೊಡ್ಡ ಭಕ್ತರು, ಕಡಿಮೆ ಕಡಿಮೆ. ಇವತ್ತು MSc ಅವ್ರದ್ದು ಸೈನ್ಸೇ, MSc ಸೈನ್ಸು, BSc ಸೈನ್ಸೇ. ಅವ್ರು ಹೆಚ್ಚು ತಿಳಿದಿದ್ದಾರೆ. ಯಾಕೆ? ಅವ್ರ ಜ್ಞಾನ ವಿಕಾಸಗೊಂಡಿದೆ. ಆದರೆ ಅವರ ಜ್ಞಾನ ವೇರಿ ಆಯ್ತಲ್ಲ, ಜ್ಞಾನ ಬೇರೆ ಭಕ್ತಿ ವೇರಿ ಆಗಲೇಬೇಕು. ಭಕ್ತಿಯವರು ಜ್ಞಾನಕ್ಕೆ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅದು. ಆದ್ದರಿಂದ ಊಟ ಹೆಚ್ಚು ಮಾಡ್ತಾರೆ ಅಂದರೆ ಹೆಚ್ಚು ಕ್ವಾಂಟಿಟಿ ಇರಬೇಕಲ್ಲ ಮಾಡಲಿಕ್ಕಲ್ಲಿ. ಆದಷ್ಟು ಸರಿಯಾಗಿದೆ, ಏನು ಸಮಸ್ಯೆನೇ ಇಲ್ಲ. ಇನ್ನೂ ಹೇಳೋದಾದರೆ ಕೆಲವು ಕನ್ಫ್ಯೂಸ್ ಮಾಡ್ಕೊತಾರೆ. ಭಕ್ತಿಯಿಂದ ಮುಕ್ತಿಯಿಂದ ಕೆಲವು ಕಡೆ ಹೇಳ್ತೀರಿ, ಜ್ಞಾನದಿಂದ ಅಂತ ಕೆಲವು ಕಡೆ ಹೇಳ್ತೀರಿ, ಜ್ಞಾನದಿಂದ ಅಂತ. ಯಾವ ಸರಿ ಅಂದರೆ ಎರಡೂ ಸರಿ ಇದೆ. ಭಕ್ತಿಯಿಂದ ಮುಕ್ತಿ ಅಂದರೂ ಒಂದೇ, ಜ್ಞಾನದಿಂದ ಮುಕ್ತಿ ಅಂದರೂ ಒಂದೇ. ಯಾಕೆ? ಭಕ್ತಿ ಜ್ಞಾನ ಲಿಂಕ್ ಆಗಿದೆ. 2 ಫೇಸಸ್ ಆಫ್ ದಿ ಸೇಮ್ ಕಾಯಿ. ಗೊತ್ತಾಯ್ತಾ? ಭಕ್ತಿಯಿಂದ ಆದರೂ ಹಾಗೆ, ಹೆಡ್ಡು ಹಾಕಿದ್ರು ಅಷ್ಟೇ, ಟೈಲ್ ಹಾಕಿದ್ರು ಅಷ್ಟೇ. ಅದು ಒಂದೇ ನಾಡು, ಎರಡು ಮುಖಗಳು, ಇನ್ಸಪರಬಲ್. ಸೊ ಭಕ್ತಿ ಜ್ಞಾನಕ್ಕೆ ಅಂತ ಸಂಬಂಧ ಇರೋದರಿಂದ ನಾವು ಭಕ್ತಿಯಿಂದ ಮುಕ್ತಿ ಅಂದರೂ ಸರಿ, ಜ್ಞಾನದಿಂದ ಮುಕ್ತಿ ಅಂದರೂ ಸರಿ. ಅದು ಹೇಳಿದ್ನಲ್ಲ, ಎರಡು ಒಂದೇ ಮುಖ ನಾಣ್ಯಕ್ಕಿದ್ರೆ ನಾಣ್ಯನೇ ಅಲ್ಲ. ಅದು ಎರಡು ಇದ್ದರೆ ಮಾತ್ರ ನಾಣ್ಯ ಆಗೋದು. ಅವ್ರು ಹೆಡ್ಡೇನು ವ್ಯತ್ಯಾಸ ಇದೆಯಲ್ಲ, ಹೆಡ್ಡೇನು ಅಂತ ಕರಿತಾರೋ ಇಲ್ಲ. ಕೆಲವು ಸತ್ಯ ಭಕ್ತಿ ದೊಡ್ಡದು ಅಂತಾರೆ, ಜ್ಞಾನ ದೊಡ್ಡದು ಅಂತಾರೆ. ಆ ಉತ್ತರ ಒಂದೇ, ವ್ಯತ್ಯಾಸ ಇಲ್ಲವೇ ಇಲ್ಲ ಅದು. ಧನ್ಯವಾದಗಳು ಆಚಾರ್ಯ. ಭಕ್ತಿಯ ಬಗ್ಗೆ ತಿಳಿಸ್ಕೊಟ್ರಿ. ಭಕ್ತಿಯ ಲಕ್ಷಣಗಳನ್ನು ಬಗ್ಗೆ ಹೇಳಿದ್ರು, ಯಾವ ರೀತಿ MSc ಮಾಡೋದು, BSc ಮಾಡೋದು ತಾರತಮ್ಯ ಇದೆ, ಅಲ್ಲಿರೋ ಭಕ್ತಿಯಲ್ಲೂ ಕೂಡ ತಾರತಮ್ಯ ಇದೆ ಅಂತ ಹೇಳಿ ತಮ್ಮ ಈ ಅಂದ್ರೆ ಈಗಿನ ಕಾಲದ ಎಕ್ಸಾಂಪಲ್ಗಳಿಂದ ಯುವಕರಿಗೆ ನೀವು ಅದೇ ಆಕರ್ಷಿತರಾಗಿದ್ರ ಆಚಾರ್ಯ. ಯಾಕಂದ್ರೆ ನೀವು ಈ ಪ್ರೆಸೆಂಟ್ ಎಕ್ಸಾಂಪಲ್ಸ್ ಕೊಟ್ಟು ನಮ್ಮೆಲ್ಲರ ಮನಸ್ಸನ್ನ ಒಳಗೊತ್ತು ಆ ವಿಷಯವನ್ನು ತಿಳಿಸ್ತಾ ಇದ್ದೀರಿ ಆಚಾರ್ಯ. ಇನ್ನೊಂದು ಆಚಾರ್ಯ, ಮೋಕ್ಷದ ಸಾಧನೆಗಳು ಯಾವುವು? ಯಾವ ರೀತಿ ಮೋಕ್ಷವನ್ನು ಹೊಂದಬೇಕು? ಸಾಧನೆಗಳು ಏನೇನಿದೆ ಮೋಕ್ಷಕ್ಕೆ ಸಾಧನೆ? ಈಗಿನ ಯುವಕರಿಗೆ ಅವರು ಮೋಕ್ಷ ಅಂತಂದ್ರೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲ, ಏನೋ ಒಂದು ಆನಂದ ಪಡುವುದೇ ಒಂದು ಮೋಕ್ಷ ಅಂತ ತಿಳ್ಕೊಂಡಿರ್ತಾರೆ. ನಾವು ಬೆಳಗ್ಗೆ ಜಿಜ್ಞಾಸೆ ಹೇಳ್ತಾ ಇದ್ರಿ, ವಿದೇಶಕ್ಕೆ ಹೋಗೋದೇ ಒಂದು ಆನಂದ. ಅದು ನಿಜಾನ? ಇಲ್ಲ ಮೋಕ್ಷ ಸಾಧನೆಗಳು ಏನೇನು, ಯಾವ ರೀತಿ ನಾವು ಅದನ್ನು ಸಾಧಿಸಬೇಕು? ಯಾವುದೇ ಒಂದು ಸಮಸ್ಯೆ ಪರಿಹಾರ ಆಗಬೇಕಾದ್ರೆ ಅದ್ರ ಬಗ್ಗೆ ಪರಿಜ್ಞಾನ ಬೇಕು. ಅದು ಹೋಗ್ತಾ ಕಾರ್ ಕೆಟ್ಟೋಯ್ತು, ಆದರೆ ಆತಂಕ ಗೊತ್ತವರಿಗೆಲ್ಲ. ಡ್ರೈವರ್ ಒಂದು ನಿಮಿಷ ಇರಿ ಅಂತ ಬಂದ, ಯಾಕಂದ್ರೆ ಸಿಬಿಡಿ ಗೊತ್ತವರಿಗೆ, ಬೇರೆ ವೀಲ್ ಹಾಕೊಂಡು ಹೊರಟೋಗ್ಬಿಟ್ಟ ಅಲ್ಲಿ. ಅದು ಯಾವಾಗ ಸಮಸ್ಯೆ ಬರುತ್ತೋ ಅದ್ರ ಬಗ್ಗೆ ಒಂದು ಅರ್ಥ ಆಗದೆ ಹೋಗುತ್ತೋ ನಮಗೆ ದುಃಖ ಆಗುತ್ತೆ. ಪರಿಹಾರ ಸಿಕ್ಕರೆ ದುಃಖ ಆಗೋದಿಲ್ಲ. ಸಂಸಾರ ದೊಡ್ಡ ಸಮಸ್ಯೆ ಇದೆ, ಇದನ್ನು ಹೇಗೆ ಗೆಲ್ಲಬೇಕು? ಜನಿವಾರದ ಗಂಟೆ ಪಿಚ್ಚರಕ್ಕೆ ಬಂದು ಆರಾಮವಾಗಿ ಬಿಚ್ಚಿಬಿಡ್ತಾರೆ, ಇಲ್ದವ್ರು ಗಂಟೆ ಹಾಕ್ಕೊಂಡು ಉಪರ ತೆಗೆದು ಬಿಡ್ತಾರೆ, ಹೋಯ್ತು ಕೃಷ್ಣಾರ್ಪಣ. ಹಾಗಾಗಬಾರ್ದು. ಅದಕ್ಕೇ ಸಮಸ್ಯೆ ಪರಿಹಾರ ಆಗಬೇಕು. ಸಂಸಾರ ಸಮಸ್ಯೆ ಪರಿಹಾರ ಆಗಿ ಹೊರಗೆ ಬರೋದಿದೆಯಲ್ಲ, ಅದೇ ಮುಕ್ತಿ. ಮುಕ್ತಿ ಅಂದ್ರೇನು? ನಮಗೆ ಸ್ವರೂಪದಲ್ಲಿ ಆನಂದ ಇದೆ, ಎಲ್ಲರಿಗೂ ಆನಂದ ಜ್ಞಾನ ಸ್ವರೂಪದಲ್ಲೇ ಇದೆ. ಈ ಕಸ್ತೂರಿಯಲ್ಲೇ ಸುವಾಸನೆ ಇದೆ, ಅದು ಉಜ್ಜಿದ್ರೆ ಬರುತ್ತೆ, ಇದ್ರ ಗೊತ್ತಾಗುತ್ತೆ. ಆ ಕೆಲಸ ಕಸ್ತೂರಿ ಮಾಡ್ಕೊಳ್ಳೋಕೆ ಬರಲ್ಲ, ಅದಕ್ಕೆ ಇನ್ನೊಬ್ಬರು ಮಾಡಬೇಕು. ದೇವ್ರು ಮಾಡ್ತಾರೆ. ಅದು ಲಿಂಗತೆ ಅಡ್ಡಿಯಾಗಿ ಕೂತಿದೆ ನಮಗೆ. ನಾವು ಸ್ವರೂಪದ ಆನಂದ ಅಭಿವ್ಯಕ್ತಿ ಆಗ್ತಾಯಿಲ್ಲ, ದೇವ್ರದ ಲಿಂಗ ಭಂಗ ಮಾಡ್ತಾರೆ, ತಕ್ಷಣ ಸರಿ ಬಂದು ಸ್ವಿಚ್ ಹಾಕಿದರೆ ಹಾಗೋ ಹಾಗೆ. ಕತ್ಲೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿದ್ರೆ. ಸ್ವಿಚ್ ಹಾಕಿದ ಕೂತಿದ್ದಾರೆ, ಒದ್ದಾಡ್ತಿದ್ದಾರೆ ಕತ್ತಲೆ, ಈಗದು ಬಿಡ್ತಾರೆ, ಬೆಳಕು ಹೋಗ್ಬಿಡ್ತಾರೆ. ಅದು ಗೊತ್ತಿಲ್ಲದೆ ಒದ್ದಾಡ್ತಿದ್ದೆ, ದೇವರೇ ನಮಗೆ ಸ್ವಿಚ್. ಅದಕ್ಕೆ ಆತನ ಆರಾಧನೆ ಮಾಡಿದರೆ ದೇವರು ನಮ್ಮನ್ನು ಸುಖವಾಗಿ ಬೆಳಕಿನಲ್ಲೇ ಇಡ್ತಾರೆ. ಅದು ಉಪಯೋಗಿಸೋಡೋದಕ್ಕೆ ನಮಗೊಂದು ಅದನ್ನೇ ಸಾಧನೆ ಅಂತ ಕರೆಯೋದು. ಉಚ್ಚೋಡೋ ಕಾರ್ಯನೇ ಸಾಧನೆ ಅಂತ ಕರೀತಾರೆ. ಇವತ್ತು ಅದು ಅಡುಗೆ ಮಾಡಬೇಕಾಗಿದೆ, ಅದಕ್ಕೆ ಪ್ರಾವಿಷನ್ ಎಲ್ಲ ಬೇಕಲ್ಲ, ಅದು ಸಾಧನೆ. ಅದು ಪರಿಪಾಕವಾಗೋದು ಭಕ್ತಿ ಇದ್ದಾಗ. ಅದು ಮೊದಲು ತಿನ್ನಕ್ಕೆ ಬರೋಲ್ಲ, ಪ್ರಾವಿಷನ್ ಸ್ಟೈಲ್ ತಿನ್ನಕ್ಕೆ ಬರೋಲ್ಲ, ಅರ್ಧ ಸ್ಟೈಲ್ ತಿನ್ನಕ್ಕೆ ಬರ್ತದೆ. ಸೊ ಜ್ಞಾನ ಒಂದು ಪರಿಪಕ್ವವಾದಾಗ ಭಕ್ತಿ ಇರಿಸ್ತದೆ, ಆಗ ತಿನ್ನಕ್ಕೆ ಬರ್ತದೆ. ಅದನ್ನು ಮಾಡೋದಕ್ಕೆ ಸಾಧನೆ ಅಂತ ಕರೆ. ಜ್ಞಾನ ತೊಗೊಂಡು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು. ಆ ಯುಟಿಲೈಸ್ ಮಾಡೋ ಪ್ರೋಸೆಸ್ ಇದೆಯಲ್ಲ, ಆ ಪ್ರೋಸೆಸ್ಸೇ ದೊಡ್ಡ, ಅದು ವಂಡರ್ಫುಲ್. ಅದು ಅಡುಗೆ ಬರೋದು ಎಲ್ಲರಿಗೂ, ಪ್ರಾವಿಷನ್ ಎಲ್ಲರಿಗೂ ಅಡುಗೆ ಮಾಡೋಕ್ಕೆ ಬರೋಲ್ಲ, ಇರೋದನ್ನು ಕೆಡಿಸ್ಬಿಡ್ತಾರೆ ಪ್ರಾವಿಷನ್ ಕೂಡ. ಹಾಗಾಗಬಾರ್ದು. ಅದನ್ನು ಮಾಡ್ಕೊಳ್ಳೋದಕ್ಕೆ ನಿಜವಾದ ಸಾಧನೆ ಆಗ್ತದೆ, ಅದು ಭಕ್ತಿಯಾಗಿ ಕನ್ವರ್ಟ್ ಆಗ್ತದೆ, ಅದು ಮುಕ್ತಿಗೆ ಸಾಧನ ಆಗ್ತದೆ. ಮುಕ್ತಿ ಅಂದರೆ ಏನಿಲ್ಲ, ಸಮಸ್ಯೆಗಳ ಪರಿಹಾರ, ಎಲ್ಲ ಸಮಸ್ಯೆಗಳ ಪರಿಹಾರ. ನಮ್ಮ ಸಮಸ್ಯೆ ಎರಡೇ: ದುಃಖ ಹೋಗದೇ ಇರೋದು, ಸುಖ ಬರದೇ ಇರೋದು. ದುಃಖ ಹೋಗಬೇಕು, ಸುಖ ಬರಬೇಕು. ಅದೀಗ ಬರ್ತಾಯಿಲ್ಲ ನಮಗೆ.
ಅದು ಬಂತು ಅಂದರೆ ಮುಕ್ತರಾಗಿದ್ದೇವೆ ಅಂತ. ಅದು ಕೊಡಬೇಕು ಭಗವಂತ. ಅದಕ್ಕೆ ಅವ್ರು ಮೆಚ್ಚಬೇಕಾದ್ರೆ ಭಕ್ತಿ ಮಾಡಬೇಕು, ಭಕ್ತಿಗೆ ಜ್ಞಾನ ಬೇಕು, ಜ್ಞಾನಕ್ಕೆ ಅಧ್ಯಯನ ಬೇಕು, ಅಧ್ಯಯನಕ್ಕೆ ಅನುಕೂಲ ಎಲ್ಲ ದೇವರು ಕೊಟ್ಬಿಟ್ಟಿದ್ದ. ಎಲ್ಲ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎಲ್ಲ ಕೊಟ್ಬಿಟ್ಟಿದ್ದ. ಆದ್ರೆ ಉಪಯೋಗಿಸೋದು ಅಷ್ಟೇ ಸಾಧ್ಯ, ಏನೇನು ಇಲ್ಲ. ಅಡಿಗೆಯವ್ರು ಯಾವ ಪ್ರಾವಿಷನ್ ಬೆಳೆಯೋದಿಲ್ಲ, ಇರೋದರೂ ಉಪಯೋಗಿಸ್ತಾರೆ ಅಷ್ಟೇ ಸಾಧ್ಯ. ಹಾಗೆ ತಿಳ್ಕೊಂಡಾಗ ನಮ್ಮ ಸಾಧನೆ ಭಾರಿ ಸುಲಭ, ರೆಲೆವೆಂಟ್ ಸಾಧನೆ ಮಾಡಬೇಕಷ್ಟೆ. ಬಹಳ ಸುಂದರವಾಗಿ ಹೇಳಿದ್ರೆ ಆಚಾರ್ಯ. ಅಂದರೆ ಪರಮಾತ್ಮ ನಮ್ಗೆ ಇಷ್ಟೆಲ್ಲ ಅನುಗ್ರಹ ಮಾಡಿ ಎಲ್ಲ ಜ್ಞಾನೇಂದ್ರಿಯಗಳನ್ನ ಕರ್ಮೇಂದ್ರಿಯಗಳನ್ನ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ಅದನ್ನು ನಾವು ಪ್ರಾಪರ್ ವೇದಾಗ ಯೂಸ್ ಮಾಡಿದಾಗ ಈ ನಮ್ಮ ಸಂಸಾರ ತಾಪತ್ರೆಯ ಸಮಸ್ಯೆ ನಾವು ಪರಿಹಾರ ಆಗುತ್ತೆ. ಎಲ್ಲ ಪರಿಹಾರ ಅವಾಗ ನಮಗೆ ಅದೇ ಪರಿಹಾರ ಆಗೋದೇ ಮೋಕ್ಷ. ಅಲ್ಲಿಂದ್ರೆ ಅದೇ ಮೋಕ್ಷ. ಈ ಎಲ್ಲ ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳಿಂದ ಇದಾದಾಗ ನಾವು ಅಧ್ಯಯನ ಮಾಡ್ತೇವೆ, ಅಧ್ಯಯನದಿಂದ ಜ್ಞಾನ ಬರ್ತದೆ, ಆ ಜ್ಞಾನದಿಂದ ಪ್ರಸಾದ ಆಗ್ತದೆ, ಪ್ರಸಾದದಿಂದ ಮೋಕ್ಷ ಆಗ್ತದೆ ಅಂತ ಹೇಳಿ ಅದೇ ನಮಗೊಂದು ನಿಮ್ಮ ಉತ್ತರನೇ ನಮಗೊಂದು ಬಹಳ ಆನಂದ ಬರ್ತಾ ಇದೆ ಆಚಾರ್ಯ. ಬಹಳ ಸಂತೋಷ ಆಯಿತು. ಈಗ ವೇದ ಅಪೌರುಷೇಯತ್ವ ಹೇಳ್ತಾರೆ. ವೇದ ಅಪೌರುಷೇಯ ಅಂತ ಹೇಳಿ ಆಚಾರ್ಯ ಹೇಳಿದ. ಅಂದ್ರೆ ವೇದ ಯಾರೂ ಬರ್ದಿದ್ದಲ್ಲ, ಅಪೌರುಷೇಯ ಅಂತ ಹೇಳಿ. ಆದರೆ ಈ ಸಾಮಾನ್ಯ ಜನ ವೇದ ಅರ್ಥ ಮಾಡುವಾಗ ತಪ್ಪಾಗಿ ಅರ್ಥ ಹೇಗೆ ಮಾಡ್ತಾರೆ ಆಚಾರ್ಯ? ಉದಾಹರಣೆಗೆ ಸರಿಯಾದ ಪದಾರ್ಥನೇ ಬಡಿಸಿದ್ದಾರೆ, ಅವ್ರು ಪಾಯಸಕ್ಕೆ ಉಪ್ಪಿನಕಾಯಿ ಕಲಿಸ್ಕೊಬಿಟ್ರೆ ಕೆಟ್ಟ ಹೋಗ್ತದೆ, ಹೌದಲ್ಲ? ಬಡಿಸಿದ್ದು ಅಲ್ಲೇ ಇದೆ, ಅವ್ರು ತಿನ್ನಕ್ಕೆ ಬರ್ತಾರೆ, ಕಲಿಸೋದು ಗೊತ್ತಿಲ್ಲ ಅವರಿಗೆ, ತಪ್ಪಾಗಿ ಕಲಿಸ್ಬಿಡ್ತಾರೆ. ಆಗ ಯಾರು ತಿನ್ನಕ್ಕೆ ಬರದಂತೆ ಮಾಡಿಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದೇ ತತ್ವ ಸಮನ್ವಯ ಸೂತ್ರ ಬಂದು ಯಾವುದಕ್ಕೆ ಯಾವ್ದು ಮ್ಯಾಚ್ ಆಗ್ತದೆ ತೋರಿಸ್ಬೇಕದು. ಇಲ್ಲ ಯಾವುದು ಕಂಪ್ಯಾಟಿಬಲ್ನ ಸೇರಿಸ್ಬಿಟ್ರೆ ಅಂದರೆ ಇರೋದು ಹಾಳು ಮಾಡ್ಕೊಬಿಡ್ತಾರೆ. ಹಾಗೆ ಮಾಡಬಾರ್ದು. ಅದಕ್ಕೆ ಅವ್ರಿಗೆ ಗೊತ್ತು ಉಪ್ಪು ಖಾರ ಹಾಗೆ ಅದು ಎಷ್ಟೆಷ್ಟು ಹಾಕ್ಬೋದು, ಅದು ಬೇರೆ ಗೊತ್ತು, ಎರಡೆರಡು ಗೊತ್ತು ಅವ್ರಿಗೆ, ಗೊತ್ತಾಯ್ತಾ? ಆಗ ಅವ್ರಿಗೆ ಕರೆಕ್ಟ್ ಅಡಿಗೆಯವರು ಕರೆಸ್ತಾ ನಾವು ಪಾಕ ಮಾಡ್ಕೋಬೇಕು. ಅದು ಪಾಕ ವಿಚಾರದ ಪರಿಪಾಕ, ಗೊತ್ತಾಯ್ತಾ? ಪಾಕ ಮಾಡಿದರೆ ಹೊಟ್ಟೆಗೆ, ಪರಿಪಾಕ ಮಾಡಿದರೆ ತಲೆಗೆ. ಆದ್ದರಿಂದ ನಾವು ಮುಕ್ತಿ ತಲೆಯಿಂದ ಆಗಬೇಕಾದ್ರೆ ವಿಚಾರ ಪರಿಪಾಕ ಆಗ್ತದೆ. ಅದನ್ನೇ ಕಲೆ ಅಂತ ಕರೆಯೋದು. ಅಡುಗೆ ಎಂಬುದು ದೊಡ್ಡ ಕಲೆ ಹಾಗೋ ಅದೇ ರೀತಿಯಲ್ಲಿ ಸದ್ಭಾವ ಮಾಡಿ ದೊಡ್ಡ ಕೆಲಸ ಅಡುಗೆಯವ್ರ ಕೆಲಸ. ಅದಕ್ಕೆ ಮಧ್ವಾಚಾರ್ಯ ವಿರಾಟ್ ಪರ್ವದಲ್ಲಿ ಭೀಮರೂಪ ಅಡುಗೆಯವರಾಗಿದ್ದರು. ಮಧ್ವಾಚಾರ್ಯರಾಗಿ ಈ ಅಡುಗೆಯವರಾದರು. ಅದು ಜ್ಞಾನದ ಅನ್ನದ ಅಡುಗೆ, ಅದು ಜ್ಞಾನದ ಅಡುಗೆ, ಎರಡರಲ್ಲೂ ನಂಬರ್ ಒನ್ ಆದರು. ಆದ್ದರಿಂದ ಜಗತ್ತು ಸುಖವಾಗಿತ್ತು. ಆದ್ದರಿಂದ ಅವರು ನಮ್ಮ ಗುರುಗಳು, ಎಲ್ಲ ರೀತಿಯಲ್ಲೂ ದೊಡ್ಡ ಗುರುಗಳು ಆಚಾರ್ಯ ಶ್ರೀಮದ್ ಆಚಾರ್ಯ. ಅನ್ನ ಸ್ವಲ್ಪ ಕೆಟ್ಟರೆ ಆರೋಗ್ಯ ಹೇಗೆ ಕೆಟ್ಟೋಗ್ದು ಗೊತ್ತಾಗ ಅರ್ಥ ಇದೆ. ಜ್ಞಾನ ಕೆಟ್ಟರು ಕೆಟ್ಟೋಗ್ತದೆ. ಅನ್ನದಾಗ ಸ್ವಲ್ಪ ರಿಪೇರಿ ಮಾಡ್ಬೋದು, ಜ್ಞಾನದ ಇರ್ರಿಪೇರಬಲ್, ಗೊತ್ತಾಯ್ತಾ? ಅದನ್ನು ನಾವು ಜ್ಞಾನದ ಮಡಿ ಭಾರಿ ದೊಡ್ಡದು. ಮಡಿ ಶಬ್ದಕ್ಕೆ ಅರ್ಥನೇ ಅದು. ಜ್ಞಾನದಲ್ಲಿ ಸ್ವಲ್ಪ ಕೂಡ ಬಯಲಿಗೆ ಸೇರಬಾರ್ದು. ಸ್ವಲ್ಪ ನೀರು ಬೈಗಾದ್ರೆ ಮತ್ತೆ ಸ್ನಾನಕ್ಕೆ ಹೋಗ್ಬೇಕಲ್ಲ, ಹಾಗೆ ಸ್ನಾನಕ್ಕೆ ಹೋದರೆ ಬಡಿ ಆಗ್ತಾರೆ. ಜ್ಞಾನ ತೀರ್ಥ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಪಾಠ ಪ್ರವಚನ ಮಾಡ್ಕೊತಾಯಿದ್ರೆ ಬಡಿ ಆಗ್ತಾ ಇರ್ತದೆ. ದಿವಸ ಪ್ಯೂರಿಫೈ ಆಗ್ತಾ ಹೋಗ್ತಾರೆ, ಯಾವುದು ದೋಷ ಉಳಿಯೋದಿಲ್ಲ, ಫ್ರೆಶ್ ಆಗಿರ್ಬೇಕು ಯಾವಾಗ. ಅದನ್ನೇ ನಾವು ಭಕ್ತಿ ಎರಡಕ್ಕೂ ಕರೆಕ್ಟ್ ಆಗಿಬಿಟ್ಟಿದೆ. ಅದನ್ನು ಸಾಧಿಸಬೇಕು. ಭಾಳ ಸಂತೋಷ ಆಚಾರ್ಯ. ಯಾವ ರೀತಿ ನಾವು ಈ ಜನರಿಗೆಲ್ಲ ಮಡಿ ಅನ್ನೋ ಒಂದು ಕಲ್ಪನೆ ಬಗ್ಗೆ ಒಂದಿತ್ತು. ಓಕೆ, ನಾವು ಈ ಮಡಿಯಲ್ಲಿದ್ದಾಗ ಸ್ನಾನ ಮಾಡಿದ್ರೆ ಮತ್ತೆ ಮೈಲಿಗೆ ಸ್ನಾನ ಮಾಡ್ತೇವೆ. ನಮ್ಮ ದೇಹದ ಮಡಿ ಹೆಂಗೆ ಕಾಪಾಡ್ಕೋಬೇಕಂದ್ರೆ ತಾವೊಂದು ಹೇಳಿದ್ರೆ ನಿತ್ಯ ನಿರಂತರ ಪಾಠಗಳನ್ನ ಶ್ರವಣಗಳನ್ನ ಅಧ್ಯಯನಗಳನ್ನು ಮಾಡೋದ್ರಿಂದ ನಾವು ಮಡಿ ಆಗ್ತಾ ಇರ್ತದೆ, ಬುದ್ಧಿ ಇರ್ತದೆ, ಬಹಳ ಫ್ರೆಶ್ ಇರ್ತದೆ. ಇದು ಬಹಳ ಆನಂದ ಕೊಡೋ ವಿಚಾರ ಆಚಾರ. ಯಾಕಂದ್ರೆ ಬೇರೆ ಜನ ಕ್ವಶನ್ ಕೇಳಿದಾಗ ನಾವು ಉತ್ತರ ಕೊಡದಂಗೆ ಆಗ್ತಿದ್ವಿ, ಆದ್ರೆ ಇದರಿಂದ ನಮ್ಗೆ ಉತ್ತರ ತಿಳಿತ ಆಚಾರ. ಬಹಳ ಸಂತೋಷ ಆಯ್ತು ಆಚಾರ. ಇನ್ನೊಂದು ಈ ನಾರಾಯಣ ಪರಬ್ರಹ್ಮ ಅಂತ ಹೇಳಿ ಈ 3 ಅಧ್ಯಾಯಗಳಲ್ಲಿ ಬಂದಿದೆ ಆಚಾರ. ಈ ನಾರಾಯಣ ಶಬ್ದದ ಅರ್ಥ ಏನು? ಯಾವ ರೀತಿ ನಾರಾಯಣನ ಶಬ್ದ ಅವನ ಗುಣಪರಿಪೂರ್ಣತೆಯನ್ನು ಹೇಳ್ತದೆ? ಅದನ್ನು ಸ್ವಲ್ಪ ನಾವೆಲ್ಲ ಅನುಗ್ರಹ ಮಾಡ್ಬೇಕು. ನಾರಾಯಣ ಅನ್ನೋ ಶಬ್ದದಲ್ಲೇ ಗುಣಪೂರ್ಣ ದೋಷ ದೂರ ಅರ್ಥ ಬಂದುಬಿಟ್ಟದೆ. ಅರ ಆದರೆ ದೋಷ ಅಂತ ಅರ್ಥ. ಅರ ಆದರೆ ದೋಷ. ಡ ಅರ, ಅರ ಅಲ್ಲದ್ದು ದೋಷ ಅಲ್ಲದ್ದು ಗುಣ. ಅಯನಾದ್ರೆ ಆಶ್ರಯ. ಸೊ ಅರ ಇಲ್ಲದವರು ಅಂದರು ಒಂದೇ, ದೋಷ ಇಲ್ಲದವರು ಅಂದರೆ ನಾರಾಯಣ ಶಬ್ದಕ್ಕೆ ಅರ್ಥ ಇರೋದ್ರಿಂದ ನಾರ, ಅರ ಇಲ್ಲದವರು ನಾರಾಯಣ, ನಿರ್ದೋಷ. ನಾರ ಅಂದ್ರೇನು? ದೋಷವಿಲ್ಲದ್ದು ಗುಣ ಅಂತ ಅರ್ಥ. ಗುಣ ಇರುವವರು ನಾರಾಯಣ. ಅದು ಪಾಸಿಟಿವೇ ನೆಗೆಟಿವೇ ಅಷ್ಟೇ ಅರ್ಥ. ಗುಣ ಇರೋರು, ದೋಷ ಇಲ್ಲದವರು. ಸೊ ಗುಣ ಪೂರ್ಣ ಇದ್ಮೇಲೆ ದೋಷ ಇರೋ ಚಾನ್ಸೇ ಇಲ್ಲ, ಗೊತ್ತಾಯ್ತಾ? ದೋಷ ಪೂರ್ತಿ ಹೋದ್ಮೇಲೆ ಗುಣ ಇರಲೇಬೇಕು. ಆದ್ದರಿಂದ ನಾರಾಯಣ ಶಬ್ದಕ್ಕೆ ಗುಣಪೂರ್ಣ ಅಂತಲೂ ಅರ್ಥ, ದೋಷ ದೂರ ಅಂತಲೂ ಅರ್ಥ. ಬ್ರಹ್ಮ ಶಬ್ದಕ್ಕೂ ಅದೇ ಅರ್ಥ. ಬೃಹಂತೋ ಹಿ ಅಸ್ಮಿನ್ ಗುಣಾಹ, ಗುಣಗಳಿಂದ ಪೂರ್ಣರಾದವನು ಬ್ರಹ್ಮ. ಸೊ ನಾರಾಯಣ ಗುಣಪೂರ್ಣ, ಅದಕ್ಕೆ ಅವರೇ ಬ್ರಹ್ಮ. ನಾರಾಯಣ ಪರಂ ಬ್ರಹ್ಮ ಅಂತ. ಬರೀ ಬ್ರಹ್ಮ ಅನ್ಬೋದಾಗಿತ್ತು. ವಾಯುದೇವರು ಗುಣಪೂರ್ಣರೇ, ಆದರೆ ದೇವರಷ್ಟು ಗುಣಪೂರ್ಣರಲ್ಲ. ಅದಕ್ಕೆ ಪರಂ ಅಂತ ಸೂಪರ್ ಅಂತ ಅರ್ಥ. ಇಂದು ದೊಡ್ಡ ಜೀವನಲ್ಲಿ ಇವರು, ಸರ್ವರಲ್ಲೂ ಅವರು. ಅದಕ್ಕೆ ಇವರು ಜೀವೋತ್ತಮರು, ಅವರು ಸರ್ವೋತ್ತಮ. ಬ್ರಹ್ಮ ಪರಬ್ರಹ್ಮ. ಬರೀ ಬ್ರಹ್ಮ ಅಂದರೆ ವಾಯುದೇವರು ಆಗ್ತಾರೆ, ಬ್ರಹ್ಮದೇವರು ಆಗ್ತಾರೆ, ಇಬ್ಬರು ಸಮ. ಪರಬ್ರಹ್ಮ ನಾರಾಯಣನೇ ಆಗ್ತಾರೆ.
ಅದು ಸರಿ ಹೋಗಿ ಅಷ್ಟೇ. ಆ ದೃಷ್ಟಿಯಿಂದ ವ್ಯತ್ಯಾಸ ತೋರಿಸ್ಬೇಕು. ನಾವು ಚೀಫ್ ಅಂತ ಅಷ್ಟು ಮಹತ್ವ ಜಾಸ್ತಿ ಆಗುತ್ತಲ್ಲ ಹಾಗೆ ಅಷ್ಟೇ. ಧನ್ಯವಾದ ಆಚಾರ್ಯ. ಆಮೇಲೆ ಈ ಕರ್ಮದ ನಾವೇನು ಕರ್ಮಗಳನ್ನ ಮಾಡಿದ್ದೇವೆ ಆಚಾರ್ಯ, ಆ ಕರ್ಮಗಳು ಕ್ಷಯ ಆಗೋದು ಯಾವಾಗ, ಯಾವ ರೀತಿ ಕರ್ಮ ಕ್ಷಯ ಆಗ್ತದೆ? ಕರ್ಮಕ್ಷಯ ಆಗೋದು ಯಾವಾಗ? ಕೋರ್ಸ್ ಮುಗಿಬೇಕು ಪೂರ್ತಿ. ನಾವು 5 ವರ್ಷದ ಕೋರ್ಸಲ್ಲಿ 4 ವರ್ಷದ ಮುಗ್ದಾಗ ಲೆಕ್ಕ ಅಲ್ಲ. 5 ವರ್ಷ ಚೂರು ಬಿಟ್ಟರು ನಾವು ಪೂರ್ಣನೇ ಆಗ್ತದೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ನಾವೇನು ಮಾಡಬೇಕೀಗ? ಕರ್ಮ ಕ್ಷಯ ಆಗಬೇಕು. ಅರಿಯರ್ಸ್ ಯಾವುದು ಇರಬಾರ್ದು. ಕ್ಷಯ ಶಬ್ದಕ್ಕೆ ಅರಿಯರ್ಸು. ನಮಗೆ ಒಂಥರ ಒಳ್ಳೆಯದು ಬಂದಗಾರೆ. ಒಳ್ಳೆ ಪಾದ ಬರಿತು ಫರ್ನಿಚರ್ ಮಾಡ್ಕೊಂಡು ಆರಾಮ ದುಡ್ಡು ಇದ್ಬಿಡ್ತೇನೆ, ಟ್ರಾನ್ಸ್ಫರ್ ಆಗ್ತದೆ ಡೆಲ್ಲಿಗೆ. ಒಳ್ಳೆ ಪ್ರಾಬ್ಲಮ್ ಬೇಗ. ಹೇಗೆ ಬಿಟ್ಟು ಹೋಗ್ಬೇಕು ಇದಿಷ್ಟನ್ನ? ಒಯ್ಲಕ್ಕೆ ಹೋದರೆ ಅದು ಅಷ್ಟೇ ಖರ್ಚು ಆಗ್ತದೆ. ಅಲ್ಲಿ ತೊಗೋಬೋದು ಬೇಕಾದ್ರೆ. ಇಲ್ಲೇನು ಮಾಡ್ಬೇಕಾದ್ರೆ ಅಂತ ಪ್ರಶ್ನೆ. ಕೆಲವು ಅನ್ವಾಂಟೆಡ್ ಇದೆ, ಬಿಸಾಕ್ಬಿಡ್ಬೋದು. ಕೆಲವು ವಾಂಟೆಡ್ಡೇ, ಅಲ್ಲಿ ಒಯ್ಲಕ್ಕೆ ಅನ್ವಾಂಟೆಡ್. ಅದಕ್ಕೆ 2 ಭಾಗ ಇದೆ. ಪಾಪನ ಪೂರ್ತಿ ಕಳ್ಕೊಳ್ಬೇಕು. ಪುಣ್ಯದಲ್ಲಿ 2 ಭಾಗ, ಅರಿಷ್ಟ ಇಷ್ಟ ಅಂತೇಳಿ. ಅರಿಷ್ಟ ಅಂದರೆ ಕೆಟ್ಟದು ಅಂತ ಅರ್ಥ ಅಲ್ಲ, ನಮಗೂ ವಾಂಟೆಡ್ ಅಲ್ಲ. ಉಳಿದೋರಿಗೆ ಬೇಕಾಗಿದೆ, ಬೇಕಾದರೆ ಕೊಟ್ಬಿಡ್ಬೋದು. ಕೊಟ್ಟು ಫರ್ನಿಚರ್ ತೊಗೊಳ್ಳಿ ಅಂತ ಅರ್ಧ ಬೆಲೆ ಕೊಡ್ಬೋದು, ಕಾಲು ಬೆಲೆ ಕೊಡೋದು, ಫ್ರೀನೇ ಕೊಡ್ಬೋದು ಬೇಕಾದ್ರೆ ಅಷ್ಟೇ. ಅದು ಅನ್ವಾಂಟೆಡ್ ಥಿಂಗ್. ಅಂದರೆ ಅದು ಕೆಟ್ಟದು ಅಲ್ಲ, ಆಗಬೇಕಿಲ್ಲ ಅವ್ರಿಗೆ. ಪಾಪ ಆದರೆ ಯಾರಿಗೂ ಬೇಡ, ಪಾಪ ಯಾರಿಗೂ ಬೇಕಾಗಿ ಎಲ್ಲ ಕಳ್ಕೊಬೇಕು ನಾವು. ಒಳ್ಳೆಯದನ್ನು ಕಳ್ಕೊಳ್ಳೋದ್ರೂ ಬಂಧಕನೇ. ಯಾರೋ ದೊಡ್ಡವ್ರಿಗೆ ಊಟಕ್ಕೆ ಮನೆಗೆ ಹೋದ್ರೆ ಊಟಕ್ಕೆ ಬಿಡ್ತಾರೆ, ಊಟಕ್ಕೆ ಹಸಿವಿಲ್ಲ ನಿಮಗೆ, ಆಫೀಸ್ಗೆ ಹೋಗಬೇಕಾಗಿದೆ. ಅದು ಪಟ್ಟರು ದೊಡ್ಡವರಂತೂ ಊಟ ಮಾಡ್ತೀವಿ, ಅದೊಂಥರ. ಆದರೆ ನಮಗೆ ಕೆಲವೊಮ್ಮೆ ಬೇಕಾದ್ದು ಅನಿಸ್ತದೆ. ಸ್ವಲ್ಪ ಬಿಟ್ಟು ಹೋಗ್ಬಿಟ್ರೆ ಅಲ್ಲಿ ಊಟ ಮಾಡಿದೆ ಹೋಗಿ ಬೇಗ ಬರ್ಬೋದಾಗಿತ್ತು ಅನಿಸ್ತದೆ. ಬಟ್ ಸಿಕ್ಕಾಕೊಂಡ್ಬಿಡ್ತೀವಿ. ಕೆಲಸ ಸಿಕ್ಕಿಲ್ಲ ಪ್ರಾಬ್ಲಮ್, ಸಿಕ್ಕಿದೆ ಪ್ರಾಬ್ಲಮ್. ಮತ್ತೆ ಯಾಕೆ ಸಿಕ್ಕಿದೆ ಟೈಮ್ ಸರಿಗೆ ಹೋಗಬೇಕು, ಸಿಗಲಿಲ್ಲ ಹೊಟ್ಟೆಗೆ ಇಲ್ಲ. ಅದಕ್ಕೆ ನಮ್ಮ ಸಂಸಾರದಲ್ಲಿ ಎಂಥ ಒಳ್ಳೆಯದು ಬಂಧಕನೇ. ಅರ್ಥ ಆಯ್ತಾ? ಕೆಟ್ಟದ್ದು ಬಂಧಕ ಎಲ್ರಿಗೂ ಗೊತ್ತಿದೆ, ಒಳ್ಳೆಯದು ಬಂಧಕನೇ. ಮುಕ್ತಿಗೆ ಹೋದರೆ ಯಾವುದೂ ಇಲ್ಲ, ಫ್ರೀ, ಎವರ್ ಫ್ರೀ. ದೇವರಲ್ಲಿ ಭಕ್ತಿ ಮಾಡಬೇಕಷ್ಟೆ. ಯಾವುದು ಬಂಧಕ ಅಲ್ಲ, ಖುಷಿ ಅದು. ದೊಡ್ಡವರು ಬಂದಾಗ ನಾವು ನ್ಯಾಚುರಲಿ ಸಂತೋಷ ಗೌರವ ಕೊಟ್ಟಾಗ ಆಗೋದು ಖುಷಿ, ಬಂಧನಲ್ಲ ಖುಷಿ. ಅನ್ವಾಂಟೆಡ್ ಬಂದ ಪಜಿತೇವೆ, ಅಯ್ಯೋ ಬಂದುಬಿಟ್ರಲ್ಲಪ್ಪ ಹೇಳ್ಬೇಕಲ್ಲಪ್ಪ ಅನಿಸುತ್ತೆ. ನಮ್ಗೆ ಇಚ್ಛೆ ಇಲ್ಲ. ಒಳ್ಳೆಯವ್ರ ಕಡೆ ಆಟೋಮೆಟಿಕ್ಕಾಗಿ ಮಾಡಿಬಿಡುತ್ತೆ. ಅದು ಕೆಟ್ಟದ್ದು ಇಲ್ಲೇ ಇಲ್ಲ, ಆದ್ದರಿಂದ ಆರಾಮಾಗಿರುತ್ತೆ. ಅದು ಮೋಕ್ಷದ ಹಿರಿಮೆ. ಆ ರೀತಿ ಕರ್ಮ ಕ್ಷಯ ಆಗ್ತದೆ ನಮ್ದು. ಅದು ಕರ್ಮ ಎಲ್ಲ ಬಿಟ್ಟು ಹೋಯ್ತು, ಏನು ಯೋಚನೆ. ನಮ್ದು ಕಂಪ್ಲೀಟ್ ಆಗಿ ಕೋರ್ಸ್ ಮುಗಿದಾಗ ನಮ್ಮ ಕರ್ಮ ಕ್ಷಯ, ಫುಲ್ ಕರ್ಮ ಕೋರ್ಸ್ ಮುಗಿತ್ತು, ಕೆಲಸ ಮುಗಿತ್ತು, ಫುಲ್ಲಿ ಚೆನ್ನಾಗಿ ಮಾಡಿಬಿಟ್ಟಿದೆ, ಯಾವುದು ಬಾಕಿ ಇಲ್ಲ. ಪೂರ್ತಿ ಕೋರ್ಸ್ ಮುಗಿಬೇಕಂದ್ರೆ ನಾವು ಆಚಾರ ಬಂದವರ ಶಾಸ್ತ್ರವನ್ನು ಕಂಪ್ಲೀಟ್ ಆಗಿ ಅಧ್ಯಯನ ಮಾಡಿದಾಗೆ ನಮ್ಮ ಕೋರ್ಸ್ ಮುಗಿದಂಗೆ ಆಗ್ತದೆ. ಪೂರ್ತಿ ಮುಗಿದ ಅವ ಎಲ್ಲ ಗೊತ್ತಾಯ್ತು, ಸಮಸ್ಯೆನೇ ಇಲ್ಲ. ಸಮಸ್ಯೆಯಿಂದ ಪರಿಹಾರ ಆಗ್ತದೆ ನಮಗೆ. ಅವಾಗ ಆನಂದ ಮೋಕ್ಷ ಸಿಗ್ತದೆ. ಮೋಕ್ಷ ಸಿಗ್ತದೆ. ಅಲ್ಲಿಂದ ನಾವು ಯಾವ ಕಾಲಕ್ಕೂ ಮತ್ತೆ ಯಾವುದು ಬೈಂಡಿಂಗ್ ಅಲ್ಲ ನಮಗೆ, ಯಾವುದು ಬೈಂಡಿಂಗ್ ಅಲ್ಲ. ಒಳ್ಳೇದು ಮಾಡ್ತೀವಿ, ಒಳ್ಳೇದು ಬೈಂಡಿಂಗ್ ಅಲ್ಲ, ಮಾಡ್ತೀವಿ ಬೈಂಡಿಂಗ್ ಅಲ್ಲ. ಅವಾಗ ಒಳ್ಳೇದು ಬೈಂಡಿಂಗ್ ಆಗೋದು. ಯಾಕೆಂದರೆ ನ್ಯಾಚುರಲ್ಲೇ ಮಾಡ್ತೀವಿ. ನ್ಯಾಚುರಲ್ ಮಾಡಿದ್ರೆ ಬೈಂಡಿಂಗ್ ಅಲ್ಲ. ಕೈ ಹೀಗಾದ್ರೆ ನೋವಾಗ್ತದೆ, ಕಣ್ಣು ಬಿಡಿಸಿದ್ರೆ ನೋವಾಗಲ್ಲ, ನ್ಯಾಚುರಲ್ಲೇ ಮಾಡ್ತೀವಿ. ಗೊತ್ತಾಯ್ತಾ? ಅದು ಖುಷಿ ಕೊಡೋದು, ಅದು ಬೇಕು. ಇನ್ನೊಂದು ಪ್ರಶ್ನೆ ಆಚಾರ್ಯ, ಈ ಜೀವೋತ್ತಮತ್ವ ನಾವೆಲ್ಲ ಎಲ್ಲರೂ ಹೇಳ್ತೇವೆ, ಹರಿ ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ. ಈ ಜೀವೋತ್ತಮತ್ವ, ವಾಯು ಜೀವೋತ್ತಮತ್ವ ಮುಕ್ತಿಯಲ್ಲಿ ನಾವು ಹೇಗೆ ಸಾಧನೆ ಆಗ್ತದೆ? ಉದಾಹರಣೆಗೆ ನೀವು ಆಫೀಸರಿಂದ ರಿಟೈರ್ ಆಗ್ತೀರಿ ಇಬ್ಬರು ಕೂಡ, ಗೊತ್ತಾಯ್ತಿಲ್ಲ? ಅಲ್ಲಿಂದ ಸರಿಯಾಗಿ ನೋಡಿ ನಿಮ್ಮನ್ನು ಆತೊಂಡು ನೀವು ಆತನ್ನು ನೋಡ್ಕೊಂಡಿದ್ದೀರಿ. ಜೊತೆಗಿಂತ ಖುಷಿ ಆಗ್ತದಿಲ್ಲ ನಿಮಗೆ. ಆಗಲೂ ಸಾರ್ ಅಂತೀರಿ, ಕೆಲಸದಲ್ಲಿಲ್ಲ ಅವ್ರೀಗ ಸಾರ್ ಅಂತಾರೆ, ಮಾತಾಡಿಸ್ತೀರಿ, ಹೌದಲ್ಲ? ಆ ರೀತಿ ಪೂಜ್ಯರೇ ಅವರು. ಸರ್ ಎಷ್ಟು ಅನ್ಕೊಂಡು ಕಟ್ರಿ ನಿಮ್ಮ ಕಾಲಕ್ಕೆ ಅಂತ ಹೇಳ್ತಾರೋ ಇಲ್ಲೋ, ಆ ಥರ ಅವ್ರೊಡ ಹೋಗೋದೇ ಇಲ್ಲ. ಗೊತ್ತಾಯ್ತು? ಯಾವಾಗಲೂ ನೋಡಿದ ಅವಶ್ಯಕತೆ ಇರುತ್ತೆ. ಕೆಟ್ಟದ್ದು ಮಾಡಿದ್ರು ಹಾಗೇನೆ, ಎಷ್ಟು ಕಾಟ ಕೊಟ್ಟೋ ಗೊತ್ತಾಯ್ತು ಬೈತಾನೆ ಆಗ್ತದೆ. ಆದ್ದರಿಂದ ಅದು ನ್ಯಾಚುರಲ್ಲೇ ಬರೋದು, ಅದು ಬಂಧನ ಅಂತ ಕರೆಯೋದಿಲ್ಲ. ಅನ್ಯಾಚುರಲ್ ಆದ ಬಂಧನ ಶುರುವಾಗಿ ದೊಡ್ಡವ್ರ ಕಂಡ ಹೇಳೋದು, ಅದು ಗೌರವಿಸೋದು ಸಹಜವಾದ ಕ್ರಿಯೆ. ಇನ್ಫ್ಯಾಕ್ಟ್ ವಿ ಎಂಜಾಯ್ ಇಟ್ ಮೋರ್. ಅವರು ಸಂಸ್ಕಾರ ಭಾಷಣ ಸಿಟ್ಟು ಬರ್ತದೆ ನಮಗೆ, ಭಾಷಣಬೇಕು ಅಂತೀವಲ್ಲ ಹಾಗೆ. ಕೆಟ್ಟವರಿಗೆ ಮಾಡೋದೇ ಸಂಕಟ. ಮುಟ್ಟೋದಿಲ್ಲ, ಅದು ಯಾವುದಿರೋದಿಲ್ಲ, ಎಲ್ಲ ನ್ಯಾಚುರಲ್. ಇದೆಲ್ಲ ಮಿಕ್ಸ್ ಆಗಿಬಿಟ್ಟಿದೆ, ಅದಕ್ಕೆ ದಾಟಬೇಕು. ಖುಷಿ ಆಚಾರ್ಯ. ಇನ್ನೊಂದು ವಿಷಯ ಆಚಾರ್ಯ, ಈ 2ನೇ ಅಧ್ಯಾಯದಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಾಗ ಬಿಂಬ ಪ್ರತಿಬಿಂಬ ಬಿಂಬ ಅಂತೆಲ್ಲ ಬರ್ತಾ ಆಚಾರ್ಯ. ಈ ಬಿಂಬ ಪ್ರತಿಬಿಂಬ ಏನು, ಇದ್ರ ಬಗ್ಗೆ ಯಾವ ರೀತಿ ತಾವು ನಮಗೆ ಹೇಳ್ತಾರೆ ಆಚಾರ್ಯ? ಯಾವ ರೀತಿ ಬಿಂಬ ಅಂದ್ರೆ ಪ್ರತಿಬಿಂಬ ಅಂದ್ರೆ ಏನು, ಪರಮಾತ್ಮ ಹೇಗೆ ಬಿಂಬನಾಗ್ತಾನೆ ಅದೆಲ್ಲ. ಯಾಕಂದ್ರೆ ಈಗ ನಾವು ನಮಗೆ ವಾಯುದೇವರು ಪ್ರತಿಬಿಂಬರು, ಅವರಿಗೆ ಪರಮಾತ್ಮ, ಶೇಷಗೌಡರೆಲ್ಲ ಬಂದ ಒಂದು ಬಿಂಬ ಒಂದು ಕಂಟಿನ್ಯೂ ಆಗ್ತಾ ಹೋಗ್ತದೆ. ಆ ಬಿಂಬ ಪ್ರತಿಬಿಂಬ ಭಾವನೆ ಹೇಗೆ? ನಮ್ಮ ದೇವರಿಗೂ ನಮ್ಮ ಸಂಬಂಧ ಹೇಗಿದೆ ಅಂದರೆ ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಡಕ್ಕೆ ಬರೋದೇ ಇಲ್ಲ. ರಾಜ ಇದ್ದಾರೆ, ಭೃತ್ಯ ಇದ್ದಾರೆ, ಸಂಬಂಧ ಅವ್ರು ಹೇಳ್ತಾರೆ ಕೇಳ್ತಾರೆ, ಆದರೆ ಇದು ಟೋಟಲ್ ಡಿಪೆಂಡೆನ್ಸ್ ಅಲ್ಲ. ಭೃತ್ಯ ಮನೆಗೆ ಹೋಗ್ಬಿಡ್ತಾರೆ ಕೆಲಸ ಮುಗಿಸ್ಕೊಂಡು, ಇವರೇನು ಮಾಡೋಂಗಿಲ್ಲ. ಆಫೀಸಲ್ಲಿ ಆ್ಯಕ್ಷನ್ ತೊಗೋಬೋದು, ಅಲ್ಲೇನು ತೊಗೊಳಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ?
ಅವರಿಗೂ ಕನೆಕ್ಷನ್ ಇಲ್ಲ ಅಲ್ಲಿ, ಅಥವಾ ಅವ್ರಿಗೆ ಕೆಲಸನೇ ಚೇಂಜ್ ಮಾಡಿಬಿಟ್ಟ, ಇದು ಸಂಬಂಧನೇ ಹೊರಟೋಯ್ತು, ಬಾಸ್ ಅಲ್ಲೇ ಅಲ್ಲ ಅವನಿಗೆ. ದೇವರ ಸಂಬಂಧ ಅಂಥ ಸಂಬಂಧ ಅಲ್ಲ ನಮಗಿರೋದು. ನಮಗೂ ದೇವರಿಗೆ ಎಂಥ ಸಂಬಂಧ ಇದೆ ಅಂದರೆ ರಾಜಭೃತ್ಯರ ಸಂಬಂಧ ಅಲ್ಲ, ಅಪ್ಪ ಮಕ್ಕಳ ಸಂಬಂಧನೂ ಅಲ್ಲ. ಅಪ್ಪ ಮಕ್ಕಳನ್ನ ಬೆಳೆಸ್ತಾರೆ, ವಯಸ್ಸಾದ ಮೇಲೆ ಮಗನೇ ಅಪ್ಪ ನೋಡ್ಕೋಬೇಕಾಗ್ತದೆ. ಆ ರೀತಿ ದೇವ್ರ ಸಂಬಂಧ ಅಲ್ಲ. ದೇವ್ರ ಸಂಬಂಧ ಭಾಳ ಹೇಳಬೇಕಾದ್ರೆ ಭಾರಿ ಕಟ್ಟದ ಪದ. ಒಂದು ಬೆಸ್ಟ್ ಅದು ಬಿಂಬ ಪ್ರತಿಬಿಂಬ ಭಾವ, ಅದು ಟೋಟಲ್ ಡಿಪೆಂಡೆನ್ಸ್ ಹೇಳ್ತಾರೆ. ಟೋಟಲ್ ಡಿಪೆಂಡೆನ್ಸ್ ಅಂದರೆ ಕರಡಿಯಲ್ಲಿ ನೋಡ್ಕೊತಾರೆ ನಿಂತಿದ್ದೆ ನಾವೀಗ, ಅದು ಪ್ರತಿಬಿಂಬ, ನಾವು ಬಿಂಬ. ಅದು ಏನು ಮಾಡೋಕ್ಕೂ ಬರಲ್ಲ ಅದಕ್ಕೆ. ನಾವು ಕೈ ಅದು ಕೈ ಎತ್ತದೆ, ನಾವು ಕೈ ಅದಕ್ಕೆ ಹಿಡಿತದೆ. ಅಂದರೆ ದೇವರ ನಮ್ಮ ಸಂಬಂಧ ಎಷ್ಟು ಅಂತ ಕೇಳಿ ಯಾವ ಕಾಲಕ್ಕೂ ಇನ್ಸಬರಬಲ್ ಅದು. ಪ್ರತಿಬಿಂಬ ಎಷ್ಟು ಅಂದರೆ ಬಿಂಬ ಬಿಟ್ಟು ಇರಲಿಕ್ಕೆ ಬರೋದಿಲ್ಲ ಅದಕ್ಕೆ. ಬಿಂಬ ಹಾಗಲ್ಲ, ಪ್ರತಿಬಿಂಬ ಇಲ್ಲೇ ಇರ್ತದೆ. ಬಿಂಬ ಇರ್ಬೇಕಾದ್ರೆ ಪ್ರತಿಬಿಂಬ ಬೇಕಿಲ್ಲ, ಪ್ರತಿಬಿಂಬ ಇರ್ಬೇಕಾದ್ರೆ ಬಿಂಬ ಇರಲೇಬೇಕು. ಅರ್ಥ ಆಯ್ತಾ? ಈ ಫೋಟೋದಷ್ಟು ವ್ಯಕ್ತಿ ಇರಬೇಕು, ಅರ್ಥ ಆಯ್ತಾ? ಆದರೆ ಫೋಟೋಗೆ ವ್ಯಕ್ತಿ ಇರಬೇಕು, ಅದು ಫೋಟೋ ಬೇಕಿಲ್ಲ ಅವರಿಗೇನು. ಇವರು ತೊಟ್ಟು ವ್ಯಕ್ತಿ ಅವರು. ಆದ್ದರಿಂದ ನಾವು ದೇವ್ರ ಎಷ್ಟು ಡಿಪೆಂಡೆಂಟ್ ಆಗಿದ್ದೇವೆ ಅಂದರೆ ಪ್ರತಿಬಿಂಬ ಬಿಂಬದಂತೆ ಅಂತ ಹೇಳಬೇಕು. ಅದು ಬಿಂಬ ಪ್ರತಿಬಿಂಬ ಭಾವ ಅಂತ ಕರೀತಾರೆ. ಬೇರೆ ಯಾವ ಎಕ್ಸಾಂಪಲ್ ಕೊಟ್ಟರು ಕೂಡ ಟೋಟಲ್ ಡಿಪೆಂಡೆನ್ಸ್ ಇಲ್ಲ ಅಲ್ಲಿ, ಒಂದು ಸ್ಟೇಜಲ್ಲಿ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ. ಇದು ಹಾಗಲ್ಲ, ಎಂದೂ ಕೂಡ ಡಿಸ್ಕನೆಕ್ಟ್ ಮಾಡೋಕ್ಕೆ ಬರುತ್ತೆ. ಅದಕ್ಕೆ ನೀರಿದೆ, ನೀರಿದೆ, ನೋಡೋದಕ್ಕೆ ಏನು ಕಾಣಿಸ್ತದೆ, ನೀರಿನ ಜೊತೆಗಿರೋದ್ರಿಂದ ಪರಸ್ಪರ ಡಿಪೆಂಡೆಂಟ್ ಅನ್ನಿಸ್ತದೆ. ಅಲ್ಲ, ನೀರು ಹೊರಗೆ ತೆಗೆದು ಹಾಕ್ತಾ ಒದ್ದಾಡಿ ಸತ್ತೋಗ್ಬಿಡ್ತದೆ. ನೀರಿಗೆ ಏನೂ ಆಗೇ ಇಲ್ಲ. ನಾವು ದೇವ್ರನ್ನ ಬಿಟ್ಟರೆ ದೇವ್ರಿಗೇನು ಆಗೋದೇ ಇಲ್ಲ. ನಮಗೆಲ್ಲ ಆಗಬಾರ್ದು ಆಗ್ತದೆ. ಮೊದಲು ಒದ್ದಾಟ, ಆಮೇಲೆ ಸಾವು. ಅದಕ್ಕೆ ಬರವೇ ಬಾಧವನ ಬರೆತುದರಿಂದ ದಡಿವಾಯಿತು ಹಿಂದೆ ಕ್ಷಣ ಬಂದಾದರೂ ಬಿಡದಿರು ಕೃಷ್ಣರ ಬಂದು. ಎಲ್ಲ ಪ್ರಾಬ್ಲಮ್ಮಿಗೂ ನೀರಿಗೆ ಏನು ಪ್ರಾಬ್ಲಮ್, ನೀರು ಬಿಟ್ಟು ಹೊರಗೆ ಬಂದಿದ್ದೇ ಪ್ರಾಬ್ಲಮ್. ಇವತ್ತು ದೇವ್ರನ್ನ ಬಿಟ್ಟು ಬದುಕಿರೋದೇ ನಮ್ಮ ಪ್ರಾಬ್ಲಮ್. ನೀರಲ್ಲಿ ಹಾಕಿದ ತಕ್ಷಣ ಕುಡಿದು ಬಿಡ್ತದೆ, ತಕ್ಷಣ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡ್ತದೆ. ಅದಕ್ಕೆ ದೇವ್ರು ನೆನೆಸಿದಾಗ ನಮ್ಗೆ ಆನಂದ ಆಗ್ತದೆ. ಆದರೆ ದೇವ್ರದ್ದು ಎಷ್ಟು ದೊಡ್ಡವರು ಅಂದರೆ ನಮ್ಮಿಂದ ಏನೇನೂ ಆಗಬೇಕಾಗಿಲ್ಲ. ದೇವರಿಗೆ ನಮ್ಮ ಫುಲ್ಲಿ ಪ್ರೊಟೆಕ್ಟ್ ಮಾಡ್ತಾರೆ. ಅರ್ಥ? ಇದು ದೇವ್ರ ಗ್ರೇಟ್, ಅದು ಕಾರುಣ್ಯ. ಇಲ್ಲವರೆ ಮ್ಯೂಚುವಲ್ ಡಿಪೆಂಡೆನ್ಸ್ ಕಾರುಣ್ಯ ಅಲ್ಲ, ಟೋಟಲ್ ಡಿಪೆಂಡೆನ್ಸ್ ಕಾರುಣ್ಯ. ಅದಕ್ಕೆ ದೇವ್ರು ಭಾರಿ ದೊಡ್ಡವರು. ನಮಗೆ ದೇವರಿಂದ ಎಲ್ಲ ಆಗಬೇಕು, ದೇವ್ರ ನಮ್ಮಿಂದ ಏನೂ ಆಗಬೇಕಾಗಿಲ್ಲ. ಈ ಎಕ್ಸ್ಪ್ಲೇಷನ್ ಯಾವುದು ಕೊಟ್ಟರು ಬರೋದು, ಬಿಂಬ ಪ್ರತಿಬಿಂಬ ಹೇಳಿದ ಮಾತ್ರ ಬರುತ್ತೆ. ಅದಕ್ಕೆ ಆಚಾರ ಅದೇ. ಆಗ ನಮಗೆ ದೇವರು ಎಷ್ಟು ಮಟ್ಟಿಗೆ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ವಿ ಆರ್ ಕನೆಕ್ಟೆಡ್ ಟು ಹಿಮ್, ಟೋಟಲಿ ಡಿಪೆಂಡೆಡ್. ಯಾವುದೇ ಎಕ್ಸಾಂಪಲ್ ಕೊಡೋಕ್ಕೆ ಬರೋದು. ಮಧ್ವ ಸಿದ್ಧಾಂತದ ಹಿರಿವೆ. ಆಮೇಲೆ ಆ ಬಿಂಬ ಇನ್ನೊಂದು ಪ್ರತಿಬಿಂಬ, ಅದಕ್ಕೆ ಮತ್ತೊಂದು ಪ್ರತಿಬಿಂಬ. ಡಿಪೆಂಡೆನ್ಸ್ ಕಂಟಿನ್ಯೂ ಆಗ್ತಾ ಹೋಗ್ತದೆ. ದೇವರ ವಿಶೇಷ ಏನು ಗೊತ್ತಾ, ಈ ರೀತಿ ಪರಂಪರೆಯಲ್ಲೂ ಬಿಂಬ ದೇವರೆಲ್ಲರಿಗೂ. ಆಮೇಲೆ ಡೈರೆಕ್ಟು ಬಿಂಬ. ನಮಗೆ ದೇವರು ಡೈರೆಕ್ಟ್ ಬಿಂಬನೂ ಹೌದು, ಹೀಗೆ ಬಿಂಬನೂ ಹೌದು. ಇದು ಮ್ಯಾಜಿಕ್, ಇದು ಗೊತ್ತಾಯ್ತಾ? ಅದಕ್ಕೆ ಭಾರಿ ದೊಡ್ಡವರು, ಭಾರಿ ದೊಡ್ಡವರು. ಈಗ ಚೀಫ್ ಮಿನಿಸ್ಟರ್ ಇದ್ದಾರೆ, ಯಾರು ಬೇಕಾದ್ರೂ ಮಿನಿಸ್ಟರ್ ಕಂಟ್ರೋಲ್ ಮಾಡ್ಬೋದು. ಉಳಿದವ್ರು ಹಾಗತ್ತೆ, ಡಿಪಾರ್ಟ್ಮೆಂಟ್ ಅಷ್ಟೇ. ಮತ್ತು ಥ್ರೂನು ಮಾಡ್ಬೋದು, ಡೈರೆಕ್ಟು ಮಾಡ್ಬೋದು, ಆ ಥರ. ಬಟ್ ಎಷ್ಟೇ ಮಾಡಿದರೂ ದೇವರಂತೆ ಮಾಡ್ಲಿಕ್ಕೆ ಯಾರಿಗೂ ಬರೋದಿಲ್ಲ. ಕೆಲಸ ಡಿಸ್ಮಿಸ್ ಮಾಡೋದು ಅಷ್ಟೇ, ಕೆಲಸ ಮಾಡ್ಸಕ್ಕೆ ಬರೋದು. ದೇವ್ರಿಗೆ ಕೆಲಸ ಬೇಕಾದ್ರೂ ಮಾಡಿಸ್ತಾರೆ. ಅಷ್ಟು ಜನ ಯುದ್ಧ ಮಾಡೋದಕ್ಕೆ ಮಾಡಿಸ್ತೀರಿ, ಆಯಿತಾ, ಹೋಗಿತ್ತು. ಇದು ಸೂಪರ್. ಅದು ನಿಜವಾದ ದೇವರಲ್ಲಿ ಭಕ್ತಿ ಬರೋದಾಗ ಅದು ಯಾವ ಕಾಲಕ್ಕೂ ಹೋಗೋದಿಲ್ಲ. ಆದ್ದರಿಂದ ಯಾವಾಗಲೂ ದೇವರ ಸ್ವಾಮಿನೇ, ನಾವು ದಾಸರೇ. ಹೌದು, ಪರ್ಫೆಕ್ಷನ್ ಬರ್ತದೆ ಇಲ್ಲಿ. ಧನ್ಯವಾದಗಳು ಆಚಾರ್ಯ. ಈ ಜೀವ ಬಿಂಬ ಮತ್ತು ಪ್ರತಿಬಿಂಬದ ಬಗ್ಗೆ ತಾವು ಬಹಳ ಸುಂದರವಾಗಿ ತಿಳಿಸಿಕೊಟ್ರೆ ಆಚಾರ್ಯ. ಈ 2ನೇ ಅಧ್ಯಾಯದಲ್ಲಿ ಮಹಾಭಾರತ ತಾತ್ಪರ್ಯ ಹೇಳುವಾಗ ಪರಮಾತ್ಮ ಸೃಷ್ಟಿ ಮಾಡುವಾಗ ತನ್ನ ಉದರದಲ್ಲಿರುವಂತಹ ಎಲ್ಲವನ್ನು ತಿಳಿದು ಸೃಷ್ಟಿಯನ್ನು ಮಾಡ್ತಾನೆ. ಅಲ್ಲಿ ಸಾತ್ವಿಕ, ರಾಜಸ, ತಾಮಸ ಜೀವನ ಸೃಷ್ಟಿ ಮಾಡ್ತಾನೆ ಅಂತಲ್ಲ. ಆ ಸಾತ್ವಿಕ ಜೀವರ ಲಕ್ಷಣಗಳೇನು? ಈ ಮನುಷ್ಯ ಈ ಜೀವವನ್ನು ಸಾತ್ವಿಕ ಅಂತ ತಿಳ್ಕೋಬೇಕಂದ್ರೆ ಸಮ್ ಕ್ವಾಲಿಫಿಕೇಶನ್ ಇಲ್ಲ, ಸಮ್ ಲಕ್ಷಣಗಳು ಇರಬೇಕು. ಆ ಲಕ್ಷಣಗಳು ಏನು ಆಚಾರ್ಯ? ಅದಕ್ಕೆ ಭಗವದ್ಗೀತೆ 16ನೇ ಅಧ್ಯಾಯ ಪೂರ್ತಿ ಅದನ್ನೇ ಹೇಳೋದು. ದೈವಿ ಸಂಪತ್ತು, ಆಸುರಿ ಸಂಪತ್ತು. ದೈವಿ ಸಂಪತ್ತೆಲ್ಲ ಸಾತ್ವಿಕರ ಲಕ್ಷಣ, ಆಸುರಿ ಸಂಪತ್ತೆಲ್ಲ ತಾಮಸರ ಲಕ್ಷಣ. ಲಕ್ಷಣ ಅಂದ್ರೇನು? ಅಕ್ವೈರ್ಡ್ ಅಲ್ಲ, ನ್ಯಾಚುರಲ್. ಹಾಲಿ ಬಿಳಿ ಬಣ್ಣ ಇದೆ, ಯಾರು ಪೇಂಟ್ ಹೊಡೆದಿದ್ದಲ್ಲ, ಅದು ಹಾಲು ಇರೋದೇ ಹಾಗೆ, ಅದು ನ್ಯಾಚುರಲ್. ಅದು ಹಾಲು ಕಾಯಿಸ್ತೀರಿ, ಬಿಸಿ ಬರ್ತದೆ, ನ್ಯಾಚುರಲ್ ಅಲ್ಲ ಅದು, ಅದು ಹೀಟಿಂದ ಬಂದಿರೋ. ಆಚೆ ತಕ್ಷಣ ಹೋಗಿಬಿಡುತ್ತೆ. ದೇವರ ಸ್ವಭಾವ ಇದೆ ಎಲ್ಲ ಕೊಟ್ಟು ಹೀಗಿರ್ತದೆ ತಿಳ್ಕೊ. ಹೀಗೆ ಮಾಡೋಕ್ಕೆ ಯಾರಿಗೂ ಬರೋದಿಲ್ಲ. ದೇವ್ರಿಗೆ ಬರ್ತದೆ, ಮಾಡೋದಿಲ್ಲ. ಉಳಿದ್ರೆ ಮಾಡೋಕ್ಕೆ ಬರೋದಿಲ್ಲ. ಹಾಲಿ ಬಿಳಿ ಬಣ್ಣ ಹೊಡೆದು ನ್ಯಾಚುರಲ್ ಹೇಗೋ ಸಾತ್ವಿಕರಿಗೆಲ್ಲ ಈ ಸೌಮ್ಯತ್ವಾದಿಗಳು ಸಹಜವಾಗಿರೋದು.
ಪ್ರಾಮಾಣಿಕತೆ ಮತ್ತು ಅವರ ಹುಟ್ಟು ಕೂಡ ಯಾವ ಏನು ಹೋಗೋದೇ ಇಲ್ಲ. ದುಷ್ಟತನ ಅವ್ರಿಗೆ ಹಾಗೆ. ಇವತ್ತು ದಾಸರು ತಮಾಷೆಯಾಗಿ ಹೇಳ್ತಾರೆ, ನೀವು ಬೇವಿನ ಬೀಜ ಹಾಕಿ ಬೆಲ್ಲದ ಕಟ್ಟಿ ಜೇನುತುಪ್ಪ ಹಾಕಿ ಬೆಳೆಸಿದ್ರು ಅದು ಫಸ್ಟ್ ಕ್ಲಾಸ್ ಕಹಿ ಇರ್ತದೆ, ಸಿಹಿ ಆಗೋದೇ ಇಲ್ಲ. ಸ್ವರೂಪ ಬದಲಾಗೋದೇ ಇಲ್ಲ. ಹಾಲಿಗೆ ಎಷ್ಟು ಕಾಯಿಸಿದ್ರು ಬೆಳಗ್ಗೆ ಇರ್ತದೆ ಅದು, ಗೊತ್ತಾಯ್ತಾ? ಯಾಕೆ ಸ್ವರೂಪ ಅದು. ಅದಕ್ಕೆ ಸಾತ್ವಿಕ ದಾಸರು ತಾಮಸರು ದೇವರು ಮಾಡಿ ಸೃಷ್ಟಿ ಅಲ್ಲ, ಅದು ಇರೋರನ್ನ ಗುಂಪು ಹಾಕಿದ್ದಾರೆ ಅಷ್ಟೇ. ಕ್ಲಾಸಿಫೈ ಮಾಡಿರೋದೇ ಹೊರತು ಕ್ರಿಯೇಟ್ ಮಾಡಿರೋದಲ್ಲ. ಕ್ರಿಯೇಟ್ ಮಾಡಿದ ದೇವರಲ್ಲಿ ದೋಷ ಬರ್ತದಾಗ ಅವ್ರನ್ನ ಯಾಕೆ ಹಾಗೆ ಮಾಡಿದ್ರೆ ನಮ್ಮನ್ನ ಯಾಕೆ ಹೀಗೆ ಮಾಡಿದ ಅಂತ ಪ್ರಶ್ನೆ ಬರ್ತದ? ಇಲ್ಲ. ಅದೇ ಇರೋದು ಹೊರಗೆ ಹಾಕ್ತಾರೆ ಅಷ್ಟೇ ಹೊರತು ಅದೇ ಸಾಧನೆ. ಪರೀಕ್ಷೆಯಲ್ಲಿ ಅಂದರೇನು, ಯಾರನ್ನೋ ಪಾಸ್ ಮಾಡಿ ಏನೋ ಫೇಲ್ ಮಾಡೋದಲ್ಲ. ಪಾಸ್ ಆಗಬೇಕಾದವ್ರು ಪಾಸ್ ಆಗಬೇಕು, ಫೇಲ್ ಆಗಬೇಕು. ಅದು ತೋರಿಸ್ಕೊಡೋದೇ ಪರೀಕ್ಷೆ, ಕ್ರಿಯೇಟ್ ಮಾಡೋದಲ್ಲ. ಸಂಸಾರ ಹತ್ರ ಹಾಗೆ ಅದರಲ್ಲಿರೋ ಅದೇ. ಇಲ್ಲಿ ಪಕ್ಷಪಾತ ಮಾಡಿದಾಗ ಆಗ್ತಿತ್ತು. ದೇವರು ಪಕ್ಷಪಾತ ಮಾಡಿಲ್ಲ. ಕೆಲವರು ಕೇಳ್ತಾರೆ ಒಳ್ಳೇದು ಮಾಡಿಬಿಡಲಿ ಅಂತ ಹೇಳಿದರೆ, ಮತ್ತು ಒಳ್ಳೆಯವ್ರಿಗೆ ಬೆಲೆ ಕೊಟ್ಟಾಗ ಏನಾಯ್ತು ಆಗಿದ್ದರೆ? ಹೌದಲ್ಲ? ಸಹಜವಾಗಿರೋರನ್ನ ಇಟ್ಟು ಇನ್ನೊಬ್ಬರು ಕಾಪಿ ಹೊಡಿಸಿ ಪಾಸ್ ಮಾಡಿದಾಗ ಆಯಿತು, ದೋಷ ಆಗಲಿಲ್ಲ. ಅದು ಒಳ್ಳೆಯವ್ರು ಕೆಟ್ಟವ್ರಿಗೆ ಒಳ್ಳೇದಾಗೋದಲ್ಲ, ಒಳ್ಳೆಯವರಿಗೆ ಅವಮಾನ ಮಾಡಿದಾಗ ಲೆಕ್ಕ. ಮಾಡಬಾರ್ದು. ಭಾಳ ಸಂತೋಷ ಆಚಾರ್ಯ. ಸಾತ್ವಿಕ ಜೀವನ ಲಕ್ಷಣಗಳೇನು, ಯಾವ ರೀತಿ ಪರಮಾತ್ಮನಲ್ಲಿ ವೈಷಮ್ಯ ನೈರ್ಗಣ್ಯ ದೋಷಗಳಿಲ್ಲ ಅನ್ನೋದನ್ನು ತಾವು ಸರ್ವತಾ ಇಲ್ಲ. ಅವ್ನು ಏನು ಮಾಡ್ತಾನೆ, ಅವ್ನ ಕೆಪಾಸಿಟಿ ಇದೆ, ಅವ್ನು ಚೇಂಜ್ ಮಾಡ್ಬೋದು. ಬಟ್ ಅವನೊಂದು ರೂಲ್ಸ್ ಇದೆ, ಅವ್ನು ಚೇಂಜ್ ಮಾಡೋದಿಲ್ಲ. ವೈಷಮ್ಯ ನೈರ್ಗಣ್ಯ ದೋಷಗಳಿಲ್ಲ, ಯಾರು ಏನು ಕೊಡಬೇಕು ಅದನ್ನೇ ಕೊಡ್ತಾನೆ ಅಂಥೇಳಿ. ಇನ್ನೊಂದು, ಈ ತಾತ್ಪರ್ಯ ನಿರ್ಣಯದಲ್ಲಿ ಬರುವಾಗ ಪರಮಾತ್ಮನನ್ನು ಏದಮಾನ ದ್ವಿಟ ಅಂತ ಕರೀತಾರೆ. ಯಾಕೆ ಹಂಗೆ ಮಾಡ್ತಾನೆ ಆಚಾರ್ಯ? ಈಗ ನಾನು ಒಂದು ಪುಣ್ಯ ಕಾರ್ಯವನ್ನು ಮಾಡಿದ್ದೇನೆ. ಪುಣ್ಯ ಕಾರ್ಯವನ್ನು ನನಗೆ ಗೊತ್ತಿಲ್ಲ, ನನ್ನ ಯೋಗ್ಯತೆ ಅಷ್ಟಿದೆ, ನಾ ಪುಣ್ಯ ಕಾರ್ಯವನ್ನು ಮಾಡಿದ್ದೇನೆ. ನನ್ನ ಯೋಗ್ಯತಾ ಅಷ್ಟಿಲ್ಲ ಅಂತ ಪರಮಾತ್ಮ ಏನಕ್ಕೇನೋ ಪ್ರಕಾರೇಣ ಅದನ್ನು ನನ್ನ ಎಷ್ಟು ಬೇಕು ಅಷ್ಟೇ ಕೊಡ್ತಾನೆ. ಯಾಕೆ ಪರಮಾತ್ಮ ಆ ರೀತಿ ಮಾಡಿದ? ಮತ್ತು ಇದರಲ್ಲಿ ವೈಷಮ್ಯ ನೈರ್ಗಣ್ಯ ದೋಷ ಬಂದಂಗೆ ಆತಲ್ಲ, ಹೆಂಗೆ ನಾವು ಅರ್ಥ ಮಾಡ್ಕೋ, ಏದಮಾನ ದ್ವಿಟವನ್ನು ಹೇಗೆ ಅರ್ಥ ಮಾಡ್ಕೋಬೇಕು ಆಚಾರ್ಯ? ಏದಮಾನ ದ್ವಿಟದು ಯೋಗ್ಯತೆಗೆ ಮೀರಿದ ಪುಣ್ಯ ಸಂಪಾದನೆ. ಅದು ಹೇಗೆ ಅಂತ ಪ್ರಶ್ನೆ. ಹೌದಾ ಸರ್? ಭಾಳ ಸಿಂಪಲ್ ಅದು. ಇವತ್ತು ಟಿ ವಿಗೆ ನೋಡ್ತಿರ್ತೀರಿ, ಇಷ್ಟು ಹೊಟ್ಟೆ ಸಪ್ಲೈ ಅದು. ಹೌದು. ಜಾಸ್ತಿ ಬಂದರೆ ಏನಾಗ್ತದೆ? ಸುಟ್ಟೋಗ್ತದೆ. ಅದಾಗಬಾರ್ದು. ಓಹೋ, ಗೊತ್ತಾಯ್ತಾ? ವೋಲ್ಟೇಜ್ ಅದಕ್ಕೆ ಸ್ಟೆಬಿಲೈಸರ್ ಇರ್ತದೆ. ಸ್ಟೆಬಿಲೈಸರ್ ಕೆಲಸ ಮಾಡ್ತಾರೆ. ಅದರಿಂದ ಯಾರಿಗೆ ಒಳ್ಳೇದು? ನಮಗೆ ಒಳ್ಳೇದು ಆಚಾರ್ಯ. ನಮಗೆ ಒಳ್ಳೇದು. ಇವತ್ತು ತುಂಬ ತಿಂದ್ಬಿಟ್ರೆ ಬಾತಿ ಮಾಡಿಸ್ತಾರಲ್ಲ ಹಾಗೆ. ಹೌದು. ಅವ್ರು ಜೀರ್ಣಕ್ಕೆ ಆಗದಷ್ಟು ತಿಂದ್ಬಿಟ್ಟಿದ್ದಾರೆ. ಅದು ಅನ್ನದೇ. ಹೌದು. ಬಿಟ್ಟು ತಿಂದಕ್ಕೆ ಅದು ವಿಷ ಆಗಿದೆ. ಅದು ವಾಮಿಟ್ ಮಾಡಿಸೋ ಫಸ್ಟ್. ಅದಕ್ಕೆ ಏದಮಾನ ದ್ವಿಟ್. ಅದಕ್ಕೆ ಪಾಪ ಕಾರ್ಯ ಮಾಡಿಬಿಟ್ರೆ ಅದು ಹೋಗ್ಬಿಡು ಅಷ್ಟೇ. ಸ್ಟೆಬಿಲೈಸರ್ ಬೆಸ್ಟ್. ರೋಡ್ ಇಲ್ಲ, ಸ್ಪೀಡ್ ಬ್ರೇಕರ್ಸ್ ಕರೆಕ್ಟ್ ಆಚಾರ. ಅವ್ರು ಟೆಂಪ್ಟ್ ಆಗ್ತಾರೆ ಸ್ಪೀಡ್ ಆಗ್ಲಿಕ್ಕೆ, ಅವ್ರು ಬಿಟ್ಟು ಹೊಡೆದು ಬಿಡ್ತಾರೆ. ಬ್ರೇಕ್ ಆದ್ರೆ ತಪ್ಪ ಕೂತು ಅಷ್ಟೇ. ಇದು ದೇವ್ರು ಯಾಕೆ ಮಾಡ್ತಾರೆ ಅಂತ ಕೇಳ್ತೀವಿ, ನಾವು ಮಾಡ್ತಾ ಇದ್ದೀವಿ ಅದನ್ನು. ಹೌದು. ಮಾಡಬೇಕು. ಆ ಕಾಲಕ್ಕೆ ಬರಿಷ್ಠ ಟೆಂಪ್ಟ್ ಆಗ್ತಾರೆ. ಹೌದು. ಮಾಡ್ಲಿಕ್ಕೆ ಹೋಗ್ತಾರೆ. ಬೇಜಾರು ಆಕ್ಸಿಡೆಂಟ್ ಆಗೋದು ಹಾಗೆ. ವೆಹಿಕಲ್ ಹೋಗ್ತಾ ಇರ್ತದೆ, ಇವ್ರು ಬೋರ್ಗೆ ಹೋಗೋದಾರೆ ಹೊಡೆದು ಬಿಡ್ತಾರೆ. ಸುಮ್ಮನೆ ಹೋದ್ರೆ ಏನಾಗ್ತಿರಲಿಲ್ಲ. ಆ ಸ್ಪೀಡ್ ಮ್ಯಾಚ್ ಮಾಡೋಕ್ಕೆ ಸೋತು ಬಿಡ್ತಾರೆ. ಹಾಗೆ ಮಾಡಬಾರ್ದು. ಒಂದು ಬಲೂನು ಓದ್ತಾರೆ ಸರಿ, ಜೋರ ಒಂದು ಹಬ್ಬ ಬಂದು ಹೊಡೆದು ಹೋಗಬಾರ್ದು. ಕೂಸು ಹೊಡೆದು ದೊಡ್ಡ ಚಿಕ್ಕವರು ಮಾಡಿ ಹೊಡೆದ್ಬಿಟ್ಟು ಅವಳು ಸಾಕು ಕೂತ್ಬಿಡ್ತಾರೆ. ಆಮೇಲೆ ಅಯ್ಯೋ ಬೆಲೂನು ಹೋಗಿಬಿಡುತ್ತೆ. ದೊಡ್ಡವ್ರು ಏನು ಮಾಡ್ತಾರೆ, ಅದು ಕಂಟ್ರೋಲ್ ಮಾಡ್ತಾರೆ. ಸರಿ, ಆ ರೀತಿ ಮಾಡದೆ ಹೋದರೆ ಅವರು ಒಳ್ಳೇದಾಗೋದಿಲ್ಲ. ಅದು ಯಾವುದು ಕರುಣೆ, ದೇವರ ಕರುಣೆ. ಎಷ್ಟು ಸುಂದರವಾಗಿ ಈ ಒಂದು ಏದಮಾನ ದ್ವಿಟ ಶಬ್ದದ ಬಗ್ಗೆ ಬಹಳ ಮಂದಿ ನಮಗೆಲ್ಲ ಒಂದು ಪ್ರಶ್ನೆ, ಇದೇ ಪ್ರಶ್ನೆ ಇತ್ತು ಆಚಾರ್ಯ. ಯಾಕೆ ಪರಮಾತ್ಮ ಹಿಂಗೆ ಮಾಡ್ತಾನೆ, ಇದು ವೈಷಮ್ಯ ನೈರ್ಗಣ್ಯ ದೋಷ ಅಲ್ಲೇನು? ಆದರೆ ಇದನ್ನು ತಾವು ಎಷ್ಟು ಸುಂದರವಾಗಿ ತಿಳಿಸ್ಕೊಟ್ರೆ ಅಂದರೆ, ಒಂದು ಸ್ಟೆಬಿಲೈಸರ್ ಇದು ಎಕ್ಸಾಂಪಲ್ಲೇ ಕೊಟ್ಬಿಟ್ರಿ. ಅಂದ್ರೆ ನಾವು ಸುಟ್ಟು ಹೋಗಬಾರ್ದು, ನಮಗೆ ಆ ಯೋಗ್ಯತೆ ಇಲ್ಲ, ನಾವು ಮಾಡ್ಲಿಕ್ಕೆ ನಾವು ಸುಟ್ಟು ಹೋಗಬಾರ್ದು. ಪರಮಾತ್ಮ ಮೇಲೆ ಕರುಣಾ ಮಾಡ್ಯಾನ ಹೊರತು ಒಂದು ದೋಷ ಅಲ್ಲ, ಇದು ಕರುಣಾಮೂರ್ತಿನೇ ಆಗಿದ್ದಾನೆ ಅನ್ನೋದನ್ನು ತಾವು ಬಹಳ ಸುಂದರವಾಗಿ ಮನಮುಟ್ಟವಾಗಿ ತಿಳಿಸಿಕೊಟ್ರೆ ಆಚಾರ್ಯ. ಬಹಳ ನಮ್ಮಂಥ ಯುವಕರಲ್ಲಿರೋ ಪ್ರಶ್ನೆಯನ್ನೆಲ್ಲ ತಾವು ಪರಿಹಾರ ಮಾಡಿದ್ರೆ ಆಚಾರ್ಯ. ಇನ್ನೊಂದು ಆಚಾರ್ಯ, ಗುರುಗಳ ಬಗ್ಗೆ ಹೇಳುವಾಗ ಗುರುಗಳು ಎಲ್ಲ ಸಂದೇಹವನ್ನು ಪರಿಹಾರ ಮಾಡ್ತಾರೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಗಳಲ್ಲಿ ಭಕ್ತಿ ಮಾಡಿದಾಗ ಮುಕುಂದಲ್ಲಿ ಭಕ್ತಿ ಹುಟ್ಟುತ್ತದೆ ಅಂತೆಲ್ಲ ಹೇಳ್ತಾರೆ. ಈ ಸಾಧನಾ ಮಾರ್ಗದಲ್ಲಿ ಗುರುಗಳ ಮಹತ್ವ ಏನು, ಅವ್ರ ಮಹತ್ವ ಪಾತ್ರ ಎಷ್ಟಿದೆ, ಯಾವ ರೀತಿ ನಾವು ಗುರು ಶುಶ್ರೂಷೆ ಮಾಡಬೇಕು ಮತ್ತು ಗುರುಗಳ ಮಹತ್ವ ಏನು ಅಂತ ಹೇಳಿ ತಾವು ತಿಳಿಸ್ಕೊಡ್ಬೋದು. ಗುರುಗಳಿಲ್ಲದೇ ವಿದ್ಯೆ ಕಲಿಯಲಿಕ್ಕೆ ಯಾವ ವಿದ್ಯೆ ಕಲಿಯಲಿಕ್ಕೂ ಸಾಧ್ಯ. ಇವತ್ತು ನೋಡಿ, ಸಾಮಾನ್ಯವಾಗಿ ಪ್ರೈಮರಿ ಎಜುಕೇಷನ್ ಕರೀತಾರೆ. ನೋಡೋದಕ್ಕೆ ಅದು ಭಾಳ ಸಣ್ಣ ಕೆಲಸ ಇದ್ದಾಗ, ಬಟ್ ಬೇಸಿಕ್ ಅಲ್ಲಿ ಸರಿಯಾಗಿ ಬರದೆ ಹೋದರೆ ಮುಂದೆ ಕೆರಿಯರೇ ಕೆಟ್ಟು ಹೋಗ್ಬಿಡ್ತಾರೆ. ಫೌಂಡೇಶನ್ ಇದ್ದಾಗ ಪ್ರೈಮರಿ ಎಂಬುದಕ್ಕೆ ಲೋ ಅಂತ ಅರ್ಥ ಅಲ್ಲ, ಪ್ರೈಮರಿ ಬೇಸಿಕ್ ಅದು. ಇವತ್ತು ನಿಮಗೆ ಕಾಸ್ಟ್ಲಿಯೆಸ್ಟ್ ಎಜುಕೇಷನ್ ಯಾವುದು ಗೊತ್ತೇನೋ? ಇಂಜಿನಿಯರಿಂಗ್ ಮೆಡಿಕಲ್ ಅಲ್ಲ, ಪ್ರೈಮರಿ. ತುಂಬ ಜನ ಫಾರಿನಲ್ಲಿ ಓದಿಸ್ತಾರೆ ಮಕ್ಕಳು. ಮತ್ತು ಫಾರಿನ್ನಲ್ಲಿ ಇಲ್ಲಿ ಕ್ವಾಲಿಟಿ ಇಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ಏನು ಮಾಡ್ತಾರೆ ಅಂದರೆ, ತಿಂಗಳು ₹1,00,000
ತಿಂಗಳಿಗೆ ಲಕ್ಷ ಅಷ್ಟು ಕೊಟ್ಟು ಸ್ಕೂಲಿಗೆ ಸೇರಿಸಿರ್ತಾರೆ. ಏನು ಸ್ಪೋರ್ಟ್ ಇದಕ್ಕೆ ಅದಕ್ಕೆ ಪ್ಲೇ ಹೋಮ್ಗಳಿಗೆ ಅಲ್ಲಿಂದ ಎಜುಕೇಟ್ ಶುರುವಾಗಬೇಕು ಅಂತ ಹೋಗಿರೋದು. ಅಂದರೆ ಇದು ಅರ್ಥ ಇರೋಂದರೆ ಗುರುಗಳಿಲ್ಲದೆ ಹೋದರೆ ಇವತ್ತು ನೋಡಿ ಇಷ್ಟೆಲ್ಲ ಡೆವಲಪ್ ಆಗಿದೆ ಟಿ ವಿ ಆದರೆ ಎಜುಕೇಷನ್ ದುಡ್ಡು ಕಾಸ್ಟ್ಲಿ ಆಗ್ತಾಯಿದೆ. ಹೌದು ಹೌದು. ಎಲ್ಲ ಟಿ ವಿ ನೋಡ್ಕೊಂಡು ಆಗಿಬಿಟ್ರಿ ಅಂತ ಹೇಳೋದು ಬರೋದಿಲ್ಲ. ಎದುರಿಗೊಬ್ಬ ಗುರು ಇರಲೇಬೇಕು. ಅದು ಆನ್ಲೈನಿನ ಎಫೆಕ್ಟ್. ಅದು ಆಫ್ಲೈನಲ್ಲಿ ಕೊಡ್ಲಿಕ್ಕೆ ಹೋದ್ರೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಅದು ಆನ್ಲೈನಲ್ಲಿ ಮಾಡೋಕ್ಕಾಗೋದಿಲ್ಲ, ಆಫ್ಲೈನಲ್ಲೇ ಮಾಡೋದು. ಅದು ಹೇಗೋ ಈ ಗುರುಗಳು ಇರಲೇಬೇಕು. ಎಲ್ಲ ಕಾಲಕ್ಕೂ ಗುರುಗಳು ಬೇಕು. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೆಲಸ ಭಾರಿ ಡೇಂಜರ್ ಇರ್ತದೆ. ನೀವು ಸಾಮಾನ್ಯವಾಗಿ ಕೆಲವು ತಪ್ಪುಗಳು ಗೊತ್ತಾಗೋದಿಲ್ಲ. ರಾಂಗ್ ಕರೆಕ್ಟರ್ ಶಾರ್ಟ್ ಸೈಡ್ ಡಮ್ ಅಂದ್ಬಿಡ್ತದಲ್ಲ ಆ ಥರ. ಹೌದು. ವಿದ್ಯುತ್ ಅಂದರೆ ಶಾಸ್ತ್ರ, ಭಾರತೀ ದೇವಿ. ವಿದ್ಯುತ್ ಅಂದರೆ ವಿದ್ಯುನ್ನಾಮಕ್ಕೆ ವಿಧಿ ಜಾತೆ. ಇದು ಜ್ಞಾನ ಎಷ್ಟು ಚೆನ್ನಾಗಿರ್ಬೇಕು ಅಂದರೆ ಬೆಳಕು ಬರ್ತದಿಲ್ಲ, ಪ್ರಾಣನೂ ಹೋಗ್ತದೆ. ಕೇರ್ಫುಲ್ಲಾಗಿರ್ಬೇಕು. ಆ ಹಿನ್ನೆಲೆಯಲ್ಲಿ ಗುರುಗಳ ಗೈಡೆನ್ಸ್ ಭಾರಿ ದೊಡ್ಡದು. ಭಾರಿ ಪುಣ್ಯ ಮಾಡಿರ್ಬೇಕು. ಒಳ್ಳೆ ಗುರುಗಳು ಸಿಗಬೇಕಾದ್ರೆ ಭಾರಿ ಪುಣ್ಯ ಮಾಡಿರ್ಬೇಕು. ಮಿಸ್ಗೈಡ್ ಮಾಡೋರು ಕಾಯ್ತಿರ್ತಾರೆ. ಗೈಡ್ ಮಾಡೋರು ಜನರೇ ಬುದ್ಧಿ ಬರಲ್ಲ ನಾವು. ಹೌದು. ಅದು ವ್ಯಾಲ್ಯೂ ಗೊತ್ತದೆ. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಗುರುಗಳು ಸಿಗೋದಂದರೆ ಸಿಗೋದೇ ಭಾರಿ ಪುಣ್ಯ. ಅದು ಆಮೇಲೆ ಮಾಡ್ಕೊಳ್ಳೋದು ಇದೆಲ್ಲ ನೆಕ್ಸ್ಟ್ ಅದು ಫಾಲೋ ಮಾಡೋದು ಬುದ್ಧಿ ಇದೆ. ಆಮೇಲೆ ಋಣ ಹೋಗೋದಿಲ್ಲ ಅಂತ ಹೇಳ್ತಾರೆ. ಎಂಥ ಋಣ ಬೇಕಾದ್ರೂ ತೀರಿಸ್ಬೋದು, ಗುರುಗಳ ಋಣ ತೀರ್ಸೋಕ್ಕಾಗೋದಿಲ್ಲ. ಅಷ್ಟು ದೊಡ್ಡದು. ಮುಕ್ತಿಯಲ್ಲೂ ತೀರ್ಸೋಕ್ಕೆ ಬರೋದಿಲ್ಲ. ಅಲ್ಟಿಮೇಟ್ ಮುಕ್ತಿಯಲ್ಲಿ ಹೋಗಿ ತೀರಿಸ್ಕೋಬೇಕು ಅವರು. ಅಷ್ಟು ಬರ್ಕೊಂಡು ತಂದೆಗಿಂತ ತಾಯಿಗಿಂತ ತಂದೆ ಶ್ರೇಷ್ಠ ಇದೆ. ತಂದೆಗಿಂತ ತಾಯಿ ಶ್ರೇಷ್ಠ. ಈಗ ಹೊಟ್ಟೆಯೋಡಿ ಇಟ್ಕೊಂಡು ಬೆಳೆಸ್ತಾರೆ. ಅಷ್ಟು ತಂದೆ ಮಾಡೋದಿಲ್ಲ. ಆ ಅರ್ಥದಲ್ಲಿ ತುಂಬ ದೊಡ್ಡದು. ಆದರೆ ಗುರುಗಳು ಅದಕ್ಕಿಂತ ದೊಡ್ಡವರು. ಬರೀ ದೇಹ ಇಟ್ಕೊಂಡು ಏನು ಮಾಡೋದು ನಾವೀಗ? ಗುರುಗಳಿಗೆ ಕೊಟ್ಟಿಗೆ ಜ್ಞಾನ ಬರೋದಾ? ಖರೆ ಸರ್. ದೇಹ ಕೂಡ ತಂದೆ ತಾಯಿ ಜ್ಞಾನ ಗುರು. ಆದ್ದರಿಂದ ತಂದೆ ತಾಯಿಗಿಂತ ಗುರುಗಳು ಶ್ರೇಷ್ಠ ಅಂತ ಹೇಳಿ. ಆದ್ದರಿಂದ ಅದು ನಿಜವಾದ ಅರ್ಥದಲ್ಲಿ ಗುರುಗಳ ಸ್ಥಾನ ಅಂಬೋದು ಕಾಂಪೆನ್ಸೇಟ್ ಮಾಡೋಕ್ಕೆ ಬರೋದೇ ಸಬ್ಸ್ಟಿಟ್ಯೂಟ್ ಮಾಡೋಕ್ಕೆ ಬರೋದಿಲ್ಲ. ಗುರುಗಳ ಮಹತ್ವವನ್ನು ಹೇಳಿದೆ ಆಚಾರ್ಯ. ಒಬ್ಬ ಒಳ್ಳೆಯ ಗುರು ಸಿಗಬೇಕು ಅಂಥೇಳಿ ಈ ಅಂದರೆ ನಮ್ಮ ಒಂದು ಯೋಗ್ಯತೆ ಅಲ್ಲ, ಬಟ್ ನಾವು ನಮ್ಮ ಅಧ್ಯಯನಕ್ಕಾಗಿ ಒಳ್ಳೆಯ ಗುರುಗಳನ್ನು ಹುಡುಕೋದು ಹೇಗೆ? ಯಾಕಂದರೆ ಈ ಗುರುಗಳು ಒಳ್ಳೆಯವರಿದ್ದಾರೋ ಅವರ ಒಂದು ಇವ್ಯಾಲ್ಯೂಯೇಷನ್ ಮಾಡೋಷ್ಟು ಯೋಗ್ಯತೆ ನಮಗಿರೋದಿಲ್ಲ. ಆದರೂ ನಮಗೇನು ಬೇಕು ಅದನ್ನು ಆ ಒಂದು ಈ ಗುರುಗಳನ್ನು ಒಳ್ಳೆಯವರಿದ್ದಾರೆ, ಮಿಸ್ಗೈಡ್ ಮಾಡೋರು ಭಾಳ ಜನ ಇರ್ತಾರೆ. ಸೊ ಒಳ್ಳೆಯ ಗುರುಗಳನ್ನು ಹುಡುಕೋದು ಹೇಗೆ? ಅದಕ್ಕೆ ನಾವು ಏನು ಪ್ರಯತ್ನ ಮಾಡಬೇಕು? ಯಾವ ರೀತಿ ಪ್ರಾರ್ಥನೆ ಸಾಧನೆ ಏನು ಮಾಡಬೇಕು ಆಚಾರ್ಯ? ಅದನ್ನು ಸ್ವಲ್ಪ ತಿಳಿಸ್ಕೊಡ್ಬೇಕಾಗಿ ಪ್ರಯತ್ನ ಮಾಡ್ತೀವಿ ಸಾಮಾನ್ಯ. ಇವತ್ತು ನಮಗೆ ಹುಡುಗ ಯಾವ ಇನ್ಸ್ಟಿಟ್ಯೂಷನ್ ಹುಡುಕ್ತಿರೋ ಇಲ್ಲ. ಹೌದಾ ಸರ್? ಹುಡುಕ್ತೇವೆ. ಇದು ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅರ್ಥ ಆಗ್ತದೆ ಗೊತ್ತಾಗಿಲ್ಲ. ಹುಡುಕ್ತೀವಿ. ಅದನ್ನು ಹೇಗೆ ಹುಡುಕ್ತೀವಿ? ರಿಸಲ್ಟ್ ನೋಡ್ತಾರೆ. ರಿಸಲ್ಟ್ ಯಾರದು ಬಂದಿದೆ ಒಳ್ಳೆ ಸ್ಕೂಲ್ ಅಂತ ಕರೀತಾರೆ. ಹೋಗ್ತಾರೆ. ಯಾರು ಶಿಷ್ಯರು ಏನೇನು ಆಗಿದ್ದಾರೆ ನೋಡಬೇಕು. ಗೊತ್ತಾಯ್ತಾ? ಹಾಗೆ ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ. ಅದೇ ತಾನೇ ಟೆಸ್ಟ್, ಬೇರೆ ಇಲ್ವಲ್ಲ. ಕಾಲೇಜಲ್ಲಿ ಪಾಸ್ ಆದಗಳಿಗೆ ಕೆಲಸ ಸಿಕ್ಕಿದೆ. ಹೌದು. ಒಳ್ಳೆಯದು. ಕ್ಯಾಂಪಸ್ ಸೆಲೆಕ್ಷನ್ ಆಗ್ತದೆ. ಅದು ಒಳ್ಳೆ ಇನ್ಸ್ಟಿಟ್ಯೂಷನ್ ಅಂತ ಅರ್ಥ. ಸೊ ಈ ಗುರುಗಳಿಂದ ಉದ್ಧಾರ ಆಗಿದ್ದಾರೆ, ಅದು ಮೊದಲೇ ಕ್ರೈಟೀರಿಯಾ. ಮತ್ತು ಜಾಸ್ತಿ ಉದ್ಧಾರ ಆಗಿದ್ದಾರೆ ಅಂದರೆ ಒಳ್ಳೆ ಗುರುಗಳು ಜಾಸ್ತಿ ಅಂತ, ಅವ್ರಿಗೆ ಕ್ವಾಲಿಟಿ ಜಾಸ್ತಿ ಇದೆ ಅಂತ. ಆಚಾರ್ಯ ಇಡೀ ಜಗತ್ತೇ ಗುರುಗಳಾದರೆ ಜಗದ್ಗುರುಗಳು. ಅದು ಗುರುಗಳ ತಾರತಮ್ಯ ಇದೆ, ಅಂಥವ್ರು ಸಿಗಬೇಕು. ಆದರೆ ನೀವು ಒಂದೇ ಕ್ಲಾಸ್ನವ್ರಿಗೆ MSc ಪಾಠ ಮಾಡಿದ್ರೆ ಮಾಡೋಕ್ಕೆ ಬರೋಲ್ಲ. ಹೌದು. ಆ ಕೆಪಾಸಿಟಿ ಇವನಿಗಿಲ್ಲ. ಬೆಳೀತಾ ಹೋಗ್ತಾರೆ. ಸೊ ಗುರುಗಳು ಚೇಂಜ್ ಆಗ್ತಾ ಹೋಗ್ತಾರೆ. ಅಲ್ಟಿಮೇಟ್ ಗುರುಗಳು ಬರ್ಬೇಕಾದ್ರೆ ಭಾರಿ ಪುಣ್ಯ ಮಾಡಿ ಒಂದು ಹಂತದಲ್ಲಿ ಪ್ರೈಮರಿ ಸ್ಕೂಲ್ ಎಲ್ಲರೂ ಯಾವ ಕೋರ್ಸ್ಗೂ ಕೂಡ ಒಬ್ಬ ಬೇಸ್ಟು ಮಗ ತನ್ನ ಮಗನಿಗೂ ಎಲ್ಲ ಸಬ್ಜೆಕ್ಟ್ ಹೇಳಕ್ಕೆ ಪಾಠ ಮಾಡೋಕ್ಕೆ ಬರೋದು. ತನ್ನ ಮಗನಿಗೆ ಅವ್ರು ಯಾವುದೋ ಮ್ಯಾಥ್ಸ್ ಟೀಚರು ಪ್ರೀಕ್ಷಾಗಿ ಪಾಠ ಮಾಡ್ತಾರೆ ಅಂತ ಮಾಡೋಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ತುಂಬ ಗುರುಗಳೇ ಇರಬೇಕು. ಅದರಲ್ಲಿ ಕ್ವಾಲಿಟಿ ಬೇರೆ ಆಗ್ತಾ ಹೋಗಿ ಅದನ್ನು ನಮ್ಮ ಪುಣ್ಯನೂ ಆಗಬೇಕು, ಅವ್ರ ಸಾಧನೆಯೂ ಆಗಬೇಕು. ಆದಷ್ಟು ನಮಗೆ ಕ್ಲಾರಿಟಿ ಜಾಸ್ತಿ ಬರ್ತದೆ. ಒಳ್ಳೆ ಗುರುಗಳು ಸಿಕ್ಕಾಗ ಕ್ಲಾರಿಟಿ ಭಾರಿ ಚೆನ್ನಾಗಿ ಬರ್ತದೆ. ಇದರ ಕನ್ಫಿಡೆಂಟ್ ಹಾಗೆ ಉಳಿತದೆ. ಅದು ಗುರುಗಳ ಲಕ್ಷಣ ಫಿಸಿಕಲ್ಲೆಲ್ಲ ಒಂದು. ಹೌದು ಸರ್. ಒಳಗಿಂದ ಇಂಟೆಲೆಕ್ಚುಯಲ್. ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಬರೀಷಿಭಿ. ಯಾರಿಗೂ ಸಂಶಯ ಇಲ್ಲವೇ ಇಲ್ಲ, ಸಂಶಯ ತೆಗೆದು ಹಾಕ್ತಾರೆ ಅವ್ರ ಗುರುಗಳು. ಸಂಶಯ ಇಲ್ಲೇ ಇಲ್ಲ, ತೆಗೆದು ಹಾಕ್ಲಿಕ್ಕೆ ಬರಲ್ಲ, ಉಪಯೋಗ ಇಲ್ಲ. ಹೌದಾ ಸರ್? ಅವರಿಗೆ ಸಂಶಯ ಉಪಯೋಗ ಇಲ್ಲ. ತಮಾಷೆಗೆ ಹೇಳ್ತಾರಲ್ಲ, ಡಾಕ್ಟ್ರೇ ಎರಡೆರಡು ಕಾಣುತ್ತೆ, ಏನು ಮಾಡಿದ್ರೆ ನಾಲ್ಕು ಕಾಣುತ್ತೆ. ಅದು ಅವರೇ ಭಾಷೆ. ಶಿಷ್ಯರಿದು ಶಿಷ್ಯರ ಭಾಷೆ ಗುರುವಿಗಿಂತ. ಪೇಷಂಟೇ ಬೆಟ್ರ್ ಆಗ್ತಾರೆ. ಹಾಗಾಗಬಾರ್ದು, ಕನ್ಫ್ಯೂಷನ್ ಇರಬಾರ್ದು. ಅದಕ್ಕೆ ಸಂಶಯ ಆಚಾರ್ಯರಿಗೆ ಒಂದು ಸಂಶಯ ಇಲ್ಲದವರಾದ್ದರಿಂದ ಈತನೇ ಲೋಕಗುರು ವೇದವಿಖ್ಯಾತ ಅಂತ ಹೇಳ್ತಾರೆ. ಯಾವುದ್ರ ಬಗ್ಗೆಯೂ ಸಂಶಯ ಇಲ್ಲ, ಯಾವ ಕಾಲಕ್ಕೂ ಇಲ್ಲ. ಅದು ಭಾರಿ ದೊಡ್ಡ.
ಭಾಳ ಸಂತೋಷ ಆಚಾರ್ಯ. ಗುರುಗಳ ಬಗ್ಗೆ ತಾವು ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಮತ್ತು ನಮ್ಮ ಆಚಾರ್ಯ ಶ್ರೀಮದಾಚಾರ್ಯ ಅವರೇ ನಮ್ಮ ಗುರುಗಳು ಅಂತೇಳಿ. ಯಾಕಂದರೆ ರಾಯರು ಪ್ರಾತಸಂಕಲ್ಪ ಗದ್ದಲ್ಲಿ ಹೇಳುವಾಗ ದೀನಂ ದೂನಂ ಮನಾಥಂ ಶರಣಾಗತಂ ಬುದ್ಧಯರ ಇತಿ ವಿಜ್ಞಾಪನ ಕರ್ತೃ, ನಮ್ಮ ಬಗ್ಗೆ ಎಷ್ಟು ಅವರಿಗೆ ಅಂತಃಕರಣ, ಎಷ್ಟು ಕಳಕಳಿ, ನಮ್ಮನ್ನು ಪರಮಾತ್ಮನ ನಿಂದ್ರಿಸಿ ಉದ್ಧಾರ ಮಾಡುವಂತ ಪ್ರಾರ್ಥನೆ ಮಾಡ್ತಾರೆ. ಅಂಥ ಜಗದ್ದುಗಳು ನಮ್ಗೆ ಸಿಕ್ಕಾರಂದರೆ ನಾವು ಮಹಾಭಾಗ್ಯವಂತರು. ಅದನ್ನು ನಾವು ಅವರ ಶಾಸ್ತ್ರವನ್ನು ಉಪಯೋಗ ಪಡಲೇಬೇಕು ಆಚಾರ್ಯ. ಭಾಳ ಸಂತೋಷ ಆಚಾರ್ಯ. ಇನ್ನೊಂದು ಆಚಾರ್ಯ, ಈ ಭಗವಂತನ ಅವತಾರ ಮತ್ತು ಆವೇಶ ಅಂತೆಲ್ಲ ಬರ್ತಾವೆ ಆಚಾರ್ಯ. ಏನಿದರ ವ್ಯತ್ಯಾಸ ಏನು? ಭಗವಂತನ ಅವತಾರ ಅಂದ್ರೆ ಏನು, ಆವೇಶ ಅಂದ್ರೆ ಏನು? ಯಾವ ರೀತಿ ಅದನ್ನು ನಾವು ಕ್ಲಾಸಿಫೈ ಮಾಡ್ಕೋಬೇಕು, ಯಾವ ರೀತಿ ತಿಳ್ಕೊಬೇಕಾಚಾರ್ಯ? ಅವತಾರಕ್ಕೆ ವ್ಯತ್ಯಾಸ ಇರುತ್ತೆ ಕೇಳಿದರೆ, ಅಗ್ನಿ ಇದೆ, ಒಲೆ ಉರಿತಾ ಇದೆ, ಅದರದ್ದೇ ಕೆಡ್ಡ ಇನ್ನೊಂದಕ್ಕೆ ಹಾಕ್ತೀರಿ, ಹಾಂ ಸರ್, ಅದೇ ಕೆಡ್ಡನೆ, ಅದೇ ಕೊಳ ಸುಡುತ್ತೆ. ದೀಪ ಇನ್ನೊಂದು ದೀಪ ಹಚ್ತೀರಿ, ಅಷ್ಟೇ ಜೋರ ಸುಡ್ತದೆ. ಈ ವ್ಯತ್ಯಾಸನೇ ಅದು ಅವತಾರ. ಓಹೋ, ಗೊತ್ತಾಯ್ತಾ? ಕರೆಕ್ಟ್. ಈಗ ತುಂಬ ಹೊತ್ತು ಒಲೆ ಬರಿಸಿಬಿಡ್ತೀರಿ, ಆ ಕಡೆ ಇಳಿಸ್ತೀರಿ, ಬಿಸಿ ಹಾಗೆ ಇದೆ ಅಲ್ಲಿ. ಹಾಂ, ಅಗ್ನಿ ಅಲ್ಲ ಅದು, ಅಗ್ನಿ ಅಲ್ಲ, ಬಟ್ ಅದರ ಎಫೆಕ್ಟ್ ಉಳ್ಕೊಂಡಿದೆ ಅಷ್ಟೇ. ಅದು ಸನ್ನಿಧಾನ ಅಷ್ಟೇ, ಓಹೋ, ಅಗ್ನಿ ಅಲ್ಲ. ಗೊತ್ತಾಯ್ತಾ? ಹಾಲು ಬಿಸಿ ಇಲ್ಲ, ಕಾಯಿಸ್ತಾ ಬಿಸಿ ಕಾಣಿಸು, ಆವೇಶ. ಅದು ಬಿಡಿಸಿತಾರೆ. ಯಾತಕ್ಕೆ ಬರ್ತದೆ? ಬಿಕಾಸ್ ಆಫ್ ದ ಕಾಂಟ್ಯಾಕ್ಟ್ ವಿತ್ ಫೈರ್, ಅದು ಆವೇಶ. ಅದು ಸ್ವಲ್ಪ ಬಿಟ್ಟರೆ ಹೋಗ್ಬಿಡುತ್ತೆ. ಆವೇಶ ಬಂದು ಹೋದರೆ ಆವೇಶ, ಯಾವಾಗಲಿದ್ದರೆ ಅಂಶ ಪೂರ್ತಿ ಅಂತ ಸಾಕ್ಷಾತ್ ಅವತಾರ. ದೇವರಿಗೆ ಅಂಶ ಅಂತ ವ್ಯತ್ಯಾಸ ಇಲ್ಲ. ದೇವರು ಪೂರ್ಣ ಆದ್ದರಿಂದ ದೇವ್ರ ಬಗ್ಗೆ ಎರಡೇ ಹೇಳಬೇಕು. ಇಲ್ಲ ಸಾಕ್ಷಾತ್ ರೂಪ, ಇಲ್ಲ ಆವೇಶ ಅಷ್ಟೇ. ಅಂಶ ಅಂತ ಹೇಳಬಾರ್ದು. ಆವೇಶ 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 ಒಂದು ಇನ್ನೊಂದು ಹೇಳಿದ್ರೆ ಇನ್ಚಾರ್ಜ್ ಇದ್ದಾಗೆ. ಇಬ್ಬರು ಫ್ರೆಂಡ್ಸ್ ಇನ್ಚಾರ್ಜ್ ಆದ ಕಾಲಕ್ಕೆ ಅವ್ರು ಬಾಸ್ ಆಗ ಆ ಚಾರ್ಜ್ ಕೊಟ್ಟ ತಕ್ಷಣ ಕೈ ಎಕ್ಕೊಂಡು ಹೋಗ್ಬಿಡುತ್ತೆ. ಸಾಧ್ಯ ಅಷ್ಟೇ. ಆ ಥರ ದೇವರು ಪೂರ್ತಿ ಬರೋದ್ರೆ ಇದ್ದಾರೆ ಅಂದರೆ ಬೆಂಕಿನೇ. ದೀಪನೇ, ಹಚ್ಚಲ್ಪಟ್ಟ ದೀಪ ಆದರೂ ದೀಪನೇ. ಕರೆಕ್ಟ್. ಉಳಿದ ಹಾಗ ಸನ್ನಿಧಾನ ಸ್ವಲ್ಪ ಹೋಗ್ಬಿಡ್ತದೆ. ಸನ್ನಿಧಾನ ಎರಡು ಇಡಿಸಿದ ತಕ್ಷಣ ಭಾರಿ ಬಿಸಿ ಇರ್ತದೆ, ಭಾರಿ ಸನ್ನಿಧಾನ. ಆಮೇಲೆ ಸನ್ನಿಧಾನ ಕಡಿಮೆ ಆಮೇಲೆ ಹೋಗಿಬಿಡುತ್ತೆ. ಇಲ್ಲ ಆ ಥರ ಮೂಲ ಹಾಗಲ್ಲ, ಅದು ಯಾವಾಗಲೂ ಕೆಪಾಸಿಟಿ ಹಾಗೆ ಇರ್ತದೆ. ನೀವು ಬಿಸಿ ಒಂದು ಹಾಲು ಕಾಯಿಸ್ಬೇಕಾಗಿದೆ, ಒಂದು ಒಲೆ ತುಂಬಿಟ್ಟು ಹೊಡಿತಾರೆ, ಅಲ್ಲಿಡ್ತೇನೆ. ಎಷ್ಟೊತ್ತು ಕಾಯ್ತದ? ಸ್ವಲ್ಪ ಹೊತ್ತು ಹೋಗ್ಬಿಡ್ತದೆ. ಹಾಗೆ ಇಲ್ಲೇ ಇಲ್ಲ. ಬೆಂಕಿ ಹಾಗಲ್ಲ, ಸುಡ್ತಾನೆ ಇರ್ತದೆ ಅದು ನ್ಯಾಚುರಲ್. ಬೆಂಕಿ ಫೈರ್ ಇಸ್ ಫೈರ್, ಅದು ನಾಟ್ ಫೈರ್. ಬಿಕಾಸ್ ದ ಕಾಂಟ್ಯಾಕ್ಟ್ ವಿತ್ ಫೈರ್, ದಟ್ ಈಸ್ ಸ್ವಲ್ಪ ಹಾಟ್. ಅದು ಸನ್ನಿಧಾನ, ಆವೇಶ. ನಿಜ. ಈ ಆವೇಶ ಮತ್ತು ಅವತಾರಗಳ ಏನು ಡಿಫ್ರೆನ್ಸ್, ವ್ಯತ್ಯಾಸ ಏನಿದೆ, ಅದರಲ್ಲಿ ಏನು ಮರ್ಮ ಇದೆ ಅನ್ನೋದನ್ನು ತಾವು ತಿಳಿಸ್ಕೊಟ್ರಿ ಆಚಾರ್ಯ. ಇನ್ನೊಂದು ವಿಷಯ ಇತ್ತು ಆಚಾರ್ಯ, ಈ ತಾತ್ಪರ್ಯ ನಿರ್ಣಯವನ್ನು ಹೇಳುವಾಗ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂಥೇಳಿ ಒಂದು ಶೀರ್ಷಿಕೆ ಕೊಟ್ಟಾರೆ. ಇದರಲ್ಲಿ ರಾಮಾಯಣವನ್ನು ಯಾಕೆ ಸೇರಿಸ್ಕೊಂಡ್ರು? ಕಾರಣ ಏನು? ರಾಮಾಯಣ ಸೇರಿಸೋ ಕಾರಣ ಏನಿತ್ತು? ಭಾಳ ಸರಳ. ರಾಮಾಯಣದ ಕಾಲಕ್ಕೆ ಮಹಾಭಾರತ ಬಂದಿರಲಿಲ್ಲ. ಹೌದು, ರಾಮಾಯಣದಲ್ಲಿ ಮಹಾಭಾರತ ಉಲ್ಲೇಖ ಬರೋದಿಲ್ಲ. ಗೊತ್ತಾಯ್ತು? ಮಹಾಭಾರತ ಕಾಲ ರಾಮಾಯಣ ಬಂದೋಗ್ಬಿಟ್ಟಿತ್ತು. ಪಾಂಡವರು ವನವಾಸಕ್ಕೆ ಹೊರಟು ಬೇಕಾದ್ರೆ ರಾಮದೇವ್ರು ವನವಾಸಕ್ಕೆ ಹೋದಾಗ ಹೇಗಾಯಿತು ಹಾಗೆ ದೃಷ್ಟಾಂತ ಕೊಡ್ತಾರೆ. ಅಂದರೆ ಮಹಾಭಾರತದಲ್ಲಿ ವನಪರ್ವದೊಳಗೆ ರಾಮಾಯಣದ ಕಥೆ ಬರ್ತದೆ. ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಮಹಾಭಾರತ ಕಥೆ ಬರೋದಿಲ್ಲ. ಮಹಾಭಾರತ ಹೇಳಿದ್ರೆ ರಾಮಾಯಣ ಹೇಳಬೇಕಾಗ್ತದೆ, ರಾಮಾಯಣದ ಮಹಾಭಾರತ ಹೇಳಬೇಕಾಗೋದಿಲ್ಲ. ಅದು ಮಹಾಭಾರತ ತಾತ್ಪರ್ಯ ಹೆಸರಿಟ್ಟಿದ್ದರಿಂದ ರಾಮಾಯಣ ಸೇರ್ಕೊಂಡ್ಬಿಡ್ತು. ರಾಮಾಯಣ ಇಟ್ಟಿದ್ರೆ ಮತ್ತೆ ಮಹಾಭಾರತ ಬೇರೆ ಮಾಡಬೇಕಾಗಿತ್ತು, ಸಪ್ರೇಟಾಗಿ ಮಾಡಬೇಕು. ಹೇಳಿ ಬಂದುಬಿಟ್ಟಿದೆ ಆಗಲಿ. ಸೊ ಮಹಾಭಾರತದಲ್ಲಿ ರಾಮಾಯಣ, ವಾಲ್ಮೀಕಿ ರಾಮಾಯಣ ಚಲೋ ರಾಮಾಯಣ ಬಂದದ. ಆದ್ದರಿಂದ ಪರಿಪೂರ್ಣ ಆಯ್ತು. ಗೊತ್ತಾಯ್ತಾ? ವೆರಿ ಸಿಂಪಲ್. ಭಾಳ ಒಂದೇ ಒಂದು ಒಳ್ಳೆ ದೃಷ್ಟಾಂತವನ್ನು ಕೊಟ್ಟು ಆ ತಾತ್ಪರ್ಯ ನಿರ್ಣಯದ ರಾಮಾಯಣ ಯಾಕೆ ಕೊಡ್ತು ಅನ್ನೋದನ್ನು ಭಾಳ ಸುಂದರವಾಗಿ ವರ್ಣನೆ ಮಾಡಿದ ಆಚಾರ್ಯ. ಈ ತಾತ್ಪರ್ಯ ನಿರ್ಣಯವನ್ನು ಹೇಳುವಾಗ ಆಚಾರ್ಯ ಭಾಳಷ್ಟು ನಿರ್ಣಯಗಳನ್ನ ಕೊಟ್ಟಾರೆ. ಈಗ ಬಹಳಷ್ಟು ನಮ್ಮಂಥ ಯುವಕರಿಗೆ ಪ್ರಶ್ನೆ ಇದೆ ಆಚಾರ್ಯ, ದ್ರೌಪದಿ ಬಗ್ಗೆ. ಈ ದ್ರೌಪದಿ 5 ಜನ ಗಂಡಂದ್ರು ಅಂಥೇಳಿ, ಇದರ ಬಗ್ಗೆ ಆಚಾರ್ಯ ನಿರ್ಣಯವನ್ನು ಹೇಳ್ಯಾರೆ. ಅದನ್ನ ಬಗ್ಗೆ ತಾವು ಸ್ವಲ್ಪ ಎಲ್ಲ ಯುವಕರಿಗೆ ಅದು ಗೊತ್ತಾಗಬೇಕು. ದ್ರೌಪದಿ ಏನು, ಆಕೆನ ಒಂದು ಚಾರಿತ್ರ್ಯ ಏನು ಅನ್ನೋದನ್ನು ಗೊತ್ತಾಗಬೇಕು. ಅದಕ್ಕೆ ದ್ರೌಪದಿ ಬಗ್ಗೆ ನಿರ್ಣಯವನ್ನು ಆಚಾರ್ಯ ಯಾಕೆ ಹೇಳ್ಕೊಟ್ಟಾರೆ ಅದನ್ನು ಸ್ವಲ್ಪ ತಾವು ಎಲ್ಲ ಈ ಜಿಜ್ಞಾಸ ತಂಡದ ಚಾನಲ್ ನೋಡುವ ಎಲ್ಲ ಯುವಕರಿಗೆ ಮನ ಮುಟ್ಟಬೇಕು. ಬೇರೆ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡೋಷ್ಟು ಗಟ್ಟಿ ಆಗ್ಬೇಕು ಆಚಾರ್ಯ. ಅದನ್ನು ತಾವು ಸ್ವಲ್ಪ ತಿಳಿಸ್ಕೊಳ್ಬೇಕಾಗಿ ಪ್ರಾರ್ಥನೆ ಆಚಾರ್ಯ. ಹಾಗೆ ಸುಲಭ ಗೊತ್ತಾಯ್ತಾ? ದ್ರೌಪದಿ ದೇವಿ ಒಬ್ಬರು ಸಾಕ್ಷಾತ್ ಭಾರತೀ ದೇವಿ. ಉಳಿದ 4 ದೇವಿ ಶಾಪ ಇದೆ, ಅದಕ್ಕೆ ಅವ್ರಿಗೆ ನಾವು ಪ್ರಸಂಗ ಬಂದಿದೆ. ಆದರೆ ಅವ್ರಿಗೆ ಶಾಪ ಇದೆ, ಪರಪುರುಷ ಸಂಪರ್ಕವಾಗಲಿ ಅಂಥೇಳಿ. ಆಗಬಾರ್ದು, ಭಾಳ ಕೆಟ್ಟದ್ದು ಅವರಿಗೆ. ನೋಡೋದಕ್ಕೆ ಆಗಿರಬೇಕು, ಆಗಬಾರ್ದು. ಆ ಮ್ಯಾಜಿಕ್ ಆಗಬೇಕಾಗಿತ್ತು. ಅದಕ್ಕೇನು ಭಾರತೀಯ ದೇವರು ಕೇಳ್ಕೊತಾರೆ. ಅವರು ಆಗಲಿ ಅಂತ ಅವತಾರ ಮಾಡಿ ಬರ್ತಾರೆ. ಆದಷ್ಟೇ ಏನು ಮಾಡಿದರು ಅಂದರೆ, ನೋಡೋದಕ್ಕೆ ಒಬ್ಬ ಹೆಂಗಸು 5 ಜನ ಗಂಡಂತು ಅಂತ ಕಾಣಿಸ್ತದೆ. ಒಳಗೆ ಅದಲ್ಲ, ಒಬ್ಬ ಹೆಂಗಸು ಒಂದು ಗಂಡನೇ, ಉಳಿದವರಿಗೆ ಕಾಣ್ತಾ ಇಲ್ಲ ಅಷ್ಟೇ. ಇದು ಭಾರಿ ಸುಲಭ ಹೇಳಬೇಕಾ? ಒಂದು 20 ಚಾನಲ್ ನೋಡ್ಲಿಕ್ಕೆ 20 TV ಬೇಕಾ ನಿಮಗೆ? ಮುಂದೆ TV ಸಾಕು.
ಚಾದಲ್ಲಿ ಬರ್ತದ ಇಲ್ಲ, ಹೌದು ಆಚಾರ್ಯ. ಟಕ 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 ಚೇಂಜ್ ಆಗ್ತದೆ. ಹೇಗೆ ಗೊತ್ತಾ, ಎರಡು ಇಂಟರ್ಚೇಂಜ್ ಮಿಕ್ಸ್ ಆಗೋದೇ ಇಲ್ಲ. ಹೌದು ಅರ್ಥ ಆಯ್ತಾ? ದ್ರೌಪದಿ ಇದೆ ಹಾಗೆ, ಅದು ನೋಡೇ ಟಿ ವಿ ಮಾಡಬೇಕು. ಒಂದು ಇಲ್ಲಿ 20 ಟಿ ವಿ ತೊಗೊಂಡ್ರೆ ಯಾರು ನೋಡಿದ್ದೀರಿ? ಯಾರು 50 ಟಿ ವಿ ತೊಗೊಂಡು ನೋಡಿದ್ದೀರಾ? ಇಲ್ಲ. ಸಾಧ್ಯನೇ ಸಹಜವಾಗಿ. ಸ್ಕ್ರೀನ್ ಒಂದೇ, ಸ್ಕ್ರೀನ್ ಒಂದೇ. ಇದು ಬೇರೆ, ಅದು ಮ್ಯಾಜಿಕ್. ಸೊ ದ್ರೌಪದಿ ದೇವಿಯೇ ಭಾರತೀಯರೇ, ಭೀಮಸೇನ ದೇವರೇ ಇದೆ. ಆದರೆ ಅದು ಅವರಿಗೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿದ್ರು. ಅದು ಟಿ ವಿ ಎಕ್ಸಾಂಪಲ್. ನಮ್ಮಲ್ಲೇ ಒಂದು ಮುಖ ಇದೆ, ಇದ್ದೇನೆ ಕಣ್ಣು ಇಷ್ಟರಲ್ಲೇ ಎಲ್ಲ ಇರೋದು. ಆದರೆ ಕಣ್ಣಿಗೆ ಬರೀ ರೂಪ ಕಾಣಿಸ್ತದೆ, ಶಬ್ದ ಕೇಳಿಸೋದಿಲ್ಲ. ಗೊತ್ತಾಯ್ತಾ? ಶಬ್ದ ಕಿವಿಗೆ ಶಬ್ದ ಕೇಳಿಸ್ತದೆ, ರೂಪ ಕಾಣಿಸೋದೇ ಇಲ್ಲ. ಹೌದು, ಒಂದೇ ಕಡೆ ಇದೆ, ಮಿಕ್ಸ್ ಆಗೋದಿಲ್ಲ. ದ್ರೌಪದಿ ಹಾಗಿತ್ತು. ಆಯಾ ಪುರುಷರಿಗೆ ಆಯಾ ಸಂಪರ್ಕ ಆಗಬೇಕೆ ಹೊರತು ಬೇರೆ ರೀತಿ ಆಗಬಾರ್ದು. ಎಷ್ಟು ಮ್ಯಾಜಿಕ್ ನೋಡಿದ್ರು ಅವ್ರ ಪಾವಿತ್ರ್ಯಕ್ಕೆ ಅಫೆಕ್ಟೇ ಆಗಬಾರ್ದು. ಆಸಕ್ತಿ ಆಗಲ್ಲ. ಇದೆಲ್ಲರಿಗೂ ಸಾಧ್ಯ ಇಲ್ಲ. ಸಾಕ್ಷಾತ್ ಅದಕ್ಕೆ ಅವರಿಂದ ಹೆಲ್ಪ್ ತೊಗೊಂಡು ಮಾಡಿಸ್ಕೊಟ್ರು. ಅವರೇ ಮಾಡ್ಕೊಂಡು ಬರೋದಿಲ್ಲ ಅಂತಾರೆ, ಸೆರಡು ಹೋಗ್ತಾರೆ ಮಾಡ್ಕೊಡಕ್ಕೆ ಬಂದು. ನಮ್ಮ ಕಣ್ಣು ಕಿವಿ ಕೆಲಸ ಮಾಡ್ತದ ಇಲ್ಲ, ಕಣ್ಣು ಕೆಲಸ ಮಾಡಿದರೆ ಪುಣ್ಯ ಮಾಡ್ತದೆ. ಈಗಿನ ಕಾಲದಲ್ಲಿ ಅದು ಮಾಡೋದೇ ಇಲ್ಲ. ಸೊ ಒಂದಕ್ಕೊಂದು ಮಿಕ್ಸ್ ಆಗೋದಿಲ್ಲ. ಮಿಕ್ಸ್ ಆಗಲಿಲ್ಲ, ಅದಕ್ಕೆ ಪಾತಿವ್ರತ್ಯ ಉಳ್ಕೊಂಡು. ಮಿಕ್ಸ್ ಆಗಿದ್ರೆ ಹೋಗ್ಬಿಡ್ತಿತ್ತು. ಅದು ಅವ್ರ ಕೆಪಾಸಿಟಿ, ಅದು ಅನುಗ್ರಹ. ಇದನ್ನ ಬೆಶೆಡ್ ಇದು ಯಂತ್ರ, ಅದು ಮಂತ್ರ. ಈ ಯಂತ್ರ ನಂಬ್ತೀರಿ, ಮಂತ್ರ ಯಾಕೆ ನಂಬೋದಿಲ್ಲ? ನಂಬಲೇಬೇಕು ಮಂತ್ರ. ಬಹಳ ಸುಂದರವಾಗಿ ದ್ರೌಪದಿ ದೇವಿಯ ಬಗ್ಗೆ ನಿರ್ಣಯವನ್ನು ಕೊಟ್ಟರೆ ಆಚಾರ್ಯ. ಅಂದ್ರೆ ಆ ಇದ್ದವರ ಶಾಪನು ಕಳಿಬೇಕು, ಮತ್ತೆ ಆ ಒಂದು ಪವರ್ ಪಾಪ ಬರಬಾರದು. ಶಾಪ ಕಳಿಬೇಕು, ಪಾಪ ಬರಬಾರದು. ಅದಕ್ಕೆ ಒಬ್ಬರು ಭಾರತೀ ದೇವಿ ಹೇಳಿದ್ರೆ, ಭಾರತೀ ದೇವಿ ವಿದ್ಯುತ್ ಇದ್ದಂಗೆ ಅಂತ ಹೇಳಿ. ಆ ಒಂದು ಸಂಪರ್ಕದಿಂದ ಯಾರು ಏನು ಆಗಬಾರ್ದು, ಪಾಪ ಕಳೆದು ಹೋಗಿರ್ಬೇಕು, ಆ ಪಾತಿವ್ರತ್ಯ ಹಂಗೆ ಉಳಿದಿರ್ಬೇಕು. ಇದು ಬಹಳ ಸುಂದರವಾಗಿ ಆಚಾರ್ಯರು ತಾತ್ಪರ್ಯ ಹೇಳಿದ್ರು. ನಮ್ಮ ಯೋಗ್ಯತೆಗೆ ನಮಗೆ ತಿಳಿದಿದ್ದಿಲ್ಲ, ಆದ್ರೆ ತಾವು ಅದನ್ನು ವಿಸ್ತಾರವಾಗಿ ಇನ್ನೊಂದ್ಸಲ ಹೇಳಿದಾಗ ನಮಗೆ ಮನದಟ್ಟಾಗುವಂಗೆ ಮುಟ್ತು ಆಚಾರ್ಯ. ಬಹಳ ಧನ್ಯವಾದಗಳು ಆಚಾರ್ಯ. ದ್ರೌಪದಿ ದೇಹದಿಂದ ಎಕ್ಸಾಂಪಲ್ ಇಷ್ಟು ಕೆಲಸ ಆಗ್ತಾ ಇದೆ ಇವತ್ತು. ಆ ಎಕ್ಸಾಂಪಲ್ ಸೂಪರ್ ಎಕ್ಸಾಂಪಲ್. ದ್ರೌಪದಿ ದೇಹ ಅಂತ ಹೇಳಿದ್ರೆ ಹೌದು, ಸಾಂಕರ್ಯ ಇಲ್ದೇನೆ ಸಂಪರ್ಕ ಆಗೋದು. ಮತ್ತೆ ಅರ್ಥ ಆಯ್ತಾ? ಎಷ್ಟು ಟೆಸ್ಟರ್ ಇಡ್ತೇನೆ, ಹೌದು, ತೋರಿಸ್ತದೆ. ಸಂಪರ್ಕ ಆಗಿದ್ರೆ ಬೆಳಕು ಬರಲ್ಲ. ಈ ರೀತಿ ಹೋದ್ರೆ ಶಾಕ್ ಹೊಡಿತದೆ. ಎರಡು ಕೆಲಸ ಮಾಡ್ತದೆ. ನಾವು ಬಿಟ್ಟು ಗೋವಿಂದ ನಮಗೆ ಆ ಕೆಪಾಸಿಟಿ ಇಲ್ಲ. ಟೆಸ್ಟರ್ಗೆ ಕೆಪಾಸಿಟಿ ಆಗಿತ್ತು. ಟೆಸ್ಟರ್ಗೆ ಅಷ್ಟೇ ಕೆಪಾಸಿಟಿ, ಹಾಗೆ ದ್ರೌಪದಿ ದೇವಿಗೆ ಅಷ್ಟೇ ಕೆಪಾಸಿಟಿ, ಬೇರೆ ಯಾರಿಗೂ ಕೆಪಾಸಿಟಿ ಇಲ್ಲ. ಅದಕ್ಕೆ ಅವರನ್ನೇ ಶರಣ ಹೋಗ್ತಾರೆ. ಬಾರಿ ಕಾಪಾಡಬೇಕು, ನೀವು ಕಾಪಾಡಬೇಕು. ಬಹಳ ಸಂತೋಷ ಆದ ಆಚಾರ್ಯ. ಆಮೇಲೆ ಈ ನಾವೆಲ್ಲ ಈ ಕಾರ್ಯಗಳನ್ನು ಮಾಡುವ ಕೆಲವೊಂದು ವಿಧಿ ನಿಷೇಧಗಳನ್ನು ಹೇಳ್ತಾರೆ. ಇದನ್ನು ತಿನ್ನಬಾರ್ದು, ಇದನ್ನು ಮಾಡಬೇಕು, ವಿಧಿಗಳನ್ನು ಹೇಳ್ತಾರೆ, ನಿಷೇಧಗಳನ್ನು ಹೇಳ್ತಾರೆ. ಈ ವಿಧಿ ನಿಷೇಧಗಳು ಯಾಕೆ, ಕಾರಣ ಏನು? ವಿಧಿ ನಿಷೇಧಗಳ ಕಾರಣ ಏನು? ದಗ್ನಾಥಾಸು ಭಾಳ ಚೆನ್ನಾಗಿ ಹೇಳ್ತಾರೆ. ವಿಧಿ ಎಂಬುದು ಔಷಧಿ, ನಿಷೇಧ ಎಂಬುದು ಪಥ್ಯ. ಔಷಧಿ ಕೆಲಸ ಮಾಡಬೇಕಾದ್ರೆ ಸರಿಯಾಗಿ ತಗೋಬೇಕು, ಪಥ್ಯ ಮಾಡಬೇಕು. ಇವತ್ತು ಜಾಂಡೀಸ್ ಬಂದಿದೆ, ಹೌದು, ಔಷಧಿ ಕೊಡ್ತಾರೆ ಇದ್ದಾರೆ, ಬೋರ್ಡರ್ ಬೇರೆ ಹಾಕ್ತಾರೆ, ಬೋರ್ಡರ್ ತಿಂತಾರೆ ಇದ್ದಾರೆ, ಎದ್ದು ವಾಸಿ ಆಗ್ತದೆ. ಅದು ಗೊತ್ತಾಯ್ತಾ? ಬಿಡಬೇಕು, ಅದು ಪಥ್ಯ. ಬಿಡೋದು ಪಥ್ಯ, ಬರೀ ಬಿಡ್ತಾರೆ, ವಾಸಿ ಆಗಲ್ಲ. ಔಷಧಿ ತೊಗೋಬೇಕು, ಎರಡು ಬೇಕು. ವಿಧಿ ಎಂಬುದೆಲ್ಲ ಔಷಧಿ, ನಿಷೇಧ ಎಲ್ಲ ಪಥ್ಯ. ಗೊತ್ತಾಯ್ತಾ? ರೋಗಿ ಔಷಧಿ ಪಥ್ಯ ಸೇವನೆಯಿಂದ ನಿರೋಗಿ ಎನಿಸುವ ತೆರದಿ. ಜಗನ್ನಾಥಾಸರು ದೃಷ್ಟಾಂತ ಕೊಟ್ಟಿದ್ದಾರೆ. ಭಾಗವತ ಔಷಧಿ, ಈ ಕಾಮಕ್ರೋಧ ಬಿಡೋದು ಪಥ್ಯ. ಆದ್ದರಿಂದ ಸರಿ, ಎರಡು ಮಾಡಲೇಬೇಕು. ಡೋಸ್ ಆ್ಯಂಡ್ ಡೋಂಟ್ಸ್ ಹಾಗೆ ಎರಡು ನಂಬಬೇಕು. ಭಾಳ ಸಂತೋಷ ಆಚಾರ್ಯ. ಆಮೇಲೆ ಇನ್ನೊಂದು ವಿಷಯ, ಈ ಸೃಷ್ಟಿಯ ಬಗ್ಗೆ ಆಚಾರ್ಯರು 2ನೇ ಅಧ್ಯಾಯದಲ್ಲಿ ಹೇಳಾಚಾರ್ಯ. ಸೃಷ್ಟಿಯನ್ನು ಮಾಡ್ತಾನೆ ಪರಮಾತ್ಮ, ಈ ರೀತಿ ಅದನ್ನು ಹೊಟ್ಟೆಲಿ ಇಟ್ಕೊತಾನೆ. ಅದು ಅಂದ್ರೆ ಪರಮಾತ್ಮನ ಲೀಲೆಯೋ ಏನು ಆಟ? ಅದು ಎದಕ್ಕೆ ಸೃಷ್ಟಿ ಮಾಡೋದು? ಪರಮಾತ್ಮ ಸೃಷ್ಟಿಯನ್ನು, ಪರಮಾತ್ಮನಿಗೆ ಲೀಲೆ, ನಮಗೆ ಉಪಯೋಗ. ಅರ್ಥ ಆಯ್ತಾ? ದೇವರಿಗೆ ಉಪಯೋಗ ಇಲ್ಲ ಅದರಿಂದ. ಅದಕ್ಕೆ ಕಾರುಣ್ಯಾಕಾರ. ತನಗೆ ಉಪಯೋಗ ಇಲ್ದಿದ್ದರು ಮಾಡ್ತಾರಲ್ಲ, ಹೌದು, ಅದು ಕಾರುಣ್ಯ. ಕೆಲವರು ಏನು ಮಾಡ್ತಾರೆ, ದೇವರಿಗೂ ಉಪಯೋಗ ಬೇಕಾಗ್ತದೆ ಅಂತಾರೆ. ತಪ್ಪದು. ದೇವರಾಗೋದಿಲ್ಲ. ಹೌದು, ತಪ್ಪು. ದೇವರಿಗೆ ಏನೂ ಬೇಕಿಲ್ಲ, ಕೇವಲ ಇವರಿಗೋಸ್ಕರ ಮಾಡ್ತಾರೆ. ಅದು ಭಾರಿ ದೊಡ್ಡ ಗುಣ. ಎಲ್ಲ ಮಾಡ್ತಾರೆ, ಏನೂ ತಗೊಳ್ಳೋದಿಲ್ಲ. ನಾವು ಏನು ಮಾಡೋದು ಎಲ್ಲ ಕೇಳ್ತೀವಿ ದೇವ್ರನ್ನ ಊಟ ಮಾಡ್ತಾ. ಅದಲ್ಲ, ತಪ್ಪದು. ಅದು ಭಾರಿ ಕಾರುಣ್ಯ ಬೇಕು, ಎಫರ್ಟ್ಲೆಸ್ ಬರುತ್ತೆ. ಭಾಳ ಒಂದು ಪರಮಾತ್ಮನ ಕಾರುಣ್ಯದ ಬಗ್ಗೆ ಭಾಳ ಸುಂದರವಾಗಿ ಹೇಳಿದ್ರೆ ಆಚಾರ್ಯ. ಅಲ್ಲಿ ಪರಮಾತ್ಮ ಸ್ವರಮಣ ಅಂತ ಬರ್ತದೆ. ಇದೇ ಹೇಳುವಾಗ ಪರಮಾತ್ಮ ಸ್ವರಮಣನಾಗಿದ್ದಾನೆ, ಆದರೂ ಲಕ್ಷ್ಮೀದೇವಿ ಆಲಿಂಗಿತಳಾಗಿದ್ದಾಳೆ. ಅವ್ರಿಗೆ ಅನುಕೂಲಕ್ಕೆ ತನಗೆ ಬೇಕಿಲ್ಲ. ಇದು ಬಹಳ ದೊಡ್ಡ ತ್ಯಾಗ. ಪರಮಾತ್ಮ ಅಂದ್ರೆ ಪರಮಾತ್ಮನ ಒಂದು ವಿಶೇಷ ಕಾರುಣ್ಯನೇ ಅಂತ ಹೇಳಿ, ಭಾರಿ ಕಾರುಣ್ಯ. ಅದು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಭಾಳ ಸಂತೋಷ ಆಗ್ತದೆ. ಈ ತಾತ್ಪರ್ಯ ನಿರ್ಣಯದ ಬಗ್ಗೆ ಅನೇಕ ಜನರಿಗೆ ಅನೇಕ ಪ್ರಶ್ನೆಗಳಿದ್ದು, ತಾವು ಅದನ್ನು ಬಹಳ ಸುಂದರವಾಗಿ ವಿಸ್ತಾರವಾಗಿ ಹೇಳಿದರೆ ಆಚಾರ್ಯ. ಇನ್ನೊಂದು, ಈ ತಾತ್ಪರ್ಯ ನಿರ್ಣಯದಿಂದ ಈಗಿನ ಯುವಕರು ಏನು ತಿಳ್ಕೋಬೇಕು, ಅದನ್ನು ಹೆಂಗೆ ಅಧ್ಯಯನ ಮಾಡಬೇಕು,
ಅದನ್ನ ಉಪಯೋಗ ಹೆಂಗೆ ತಗೋಬೇಕು. ಯಾಕಂದ್ರೆ ಆಚಾರ್ಯ ಏನು ಗ್ರಂಥವನ್ನು ನಾವು ಬೆಳಗ್ಗೆ ಜಿಜ್ಞಾಸೆ ಹೇಳಿದ್ರಿ, ಆಚಾರ್ಯ ಏನು ಮಾಡಿದ್ರು ಸೈನ್ಸ್ ಜೊತೆ, ಎಲ್ಲಿ ಸೈನ್ಸ್ ಎಂಡ್ ಆಗತ್ತೆ ಅಲ್ಲಿಂದ ಆಧ್ಯಾತ್ಮಿಕ ನಮ್ಮ ಆಚಾರ ತತ್ವ ಸ್ಟಾರ್ಟ್ ಆಗತ್ತೆ. ಸೊ ಅದರಿಂದ ಉಪಯೋಗ ತಗೊಂಡು ತಮ್ಮ ಲೌಕಿಕ ಜೀವನದಲ್ಲೂ ಮತ್ತು ಆಧ್ಯಾತ್ಮಿಕದಲ್ಲೂ ಹೇಗೆ ಉನ್ನತಿಯನ್ನು ಪಡಿಬೇಕು, ಯುವಕರಿಗೆ ತಾವು ಕೊಡುವ ಸಂದೇಶ ಏನು ಆಚಾರ್ಯ ಈ ಒಂದು ಇದ್ರ ಬಗ್ಗೆ? ಇವತ್ತು ಕೃಷ್ಣ ಇದ್ದಾರೆ, ವೇದವ್ಯಾಸ ಇರುತ್ತೆ, ಎಲ್ಲ ಇದ್ದಾರೆ. ಪಾಂಡವರು ಸರಿಯಾಗಿ ಉಪಯೋಗ ಮಾಡಿಕೊಟ್ರು, ಲೋಕಬಾಧ್ಯರಾಗೋದು. ಅದೇ ಫೀಲ್ಡಲ್ಲಿ ಇದ್ದಾರೆ ಇವರು ದುರ್ಯೋಧನಾದಿಗಳು. ಅದನ್ನು ಆ್ಯಂಟಿ ಹೋದರು, ಹಾಳಾಗಿತ್ತು ಹುಡುಗರು. ಅದೇ ಸಂದೇಶ. ವೇದವ್ಯಾಸರಿದ್ದಾರೆ ಅಂತ ಗ್ರಂಥಗಳಿವೆ, ಕೃಷ್ಣ ಇದ್ದಾರೆ, ದೇವ್ರ ಸಾರಿಗ್ರಾಮಾದಿಗಳಿದೆ. ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಪಾಂಡವರಂತೆ ಸುಖವಾಗಿರ್ತೀವಿ. ಇಲ್ಲದೆ ಹೋದರೆ ದುರ್ಯೋಧನಾದಿಗಳಿಂದ ನಿರ್ವಂಶ ಅವರೆಲ್ಲ ವಂಶ ನಾಶ ಮಾಡ್ಕೊಂಡ್ಬಿಡ್ತಾರೆ. ಸಪುತ್ರ ಮಿತ್ರ ಬಾಂಧವ ವಿನಾಶ ಹಾಗಾಗಬಾರ್ದು. ಸಂದೇಶ ನಾವು ಬರೀ ಒಳ್ಳೇದು ಮಾಡೋ ಒಳ್ಳೇದಾಗತ್ತೆ, ಕೆಟ್ಟದಾಗುತ್ತೆ ಹೇಗೆ ಅಂತ ಗೊತ್ತಾಗೋದಿಲ್ಲ. ಪಾಂಡವ್ರು ಹೇಗೆ ಮಾಡಿದ್ದಾರೆ ನೋಡಿದ್ರೆ ಹೇಗಿದ್ದಾರೆ ಇವತ್ತು ಅವರು. ಅವ್ರ ಹೆಸರು ಹೇಳಿದರೆ ಉದ್ಧಾರ ಆಗ್ತೇವೆ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರಿ ಸುತವು ಕಥೆಯತ ಭಗವಂತೆ ರೋಗಾ. ನೋಡಿ ಎಷ್ಟು ಕೀರ್ತಿ ಬಂತು ಅವರಿಗೆ. ದುರ್ಯೋಧನ ಅಂದರೆ ಸಾಕು, ಧನ, ಬರೀ ಧನ ಸತ್ತು ಹಾಳಾಗೋಗ್ಬಿಡ್ತಾರೆ. ಸರ್ ನಮಗೆ ಹಣ ಮುಖ್ಯ ಅಲ್ಲ, ಗುಣ ಮುಖ್ಯ ಅಂಬೋದು ಮೆಸೇಜ್. ಮಾಡೋರು ಗುಣದಿಂದ ಎಲ್ಲ ಗಳಿಸಿದ್ರು, ಇವರು ಧನ ಎಲ್ಲ ಕಳ್ಕೊಂಡ್ಬಿಟ್ರು. ಆದ್ದರಿಂದ ನಾವು ಗುಣದ ಕಡೆ ಗಮನ ಕೊಟ್ಟು ಪಾಂಡವರಂತೆ ಉದ್ಧಾರವಾಗಬೇಕು ಒಬ್ಬ ಮೆಸೇಜನ್ನು ಅದನ್ನೇ ಇದು ಮಾಡಿ ತೋರಿಸಿದ್ದು ಆಚಾರ್ಯ. ಎಲ್ಲರಿಗೂ ಗೊತ್ತಾಗ್ತಿರ್ಲಿ, ನಾವು ಹುಡುಕ್ಬೇಕಲ್ಲ ಅದನ್ನು. ಮತ್ತು ನಾವು ತರಕಾರಿ ತೆಗೆದಿದ್ದೀರಿ, ಕೆಲವು ಬೇಯದಿರೋ ಪದಾರ್ಥ ತೆಗಿಬೇಕು, ಹಾಕಬೇಕು. ಅಡುಗೆ ಅವ್ರಿಗೆ ಕೆಲಸ ಹೇಗೋ ತೋರಿಸ್ತಾರೆ, ಯಾವುದು ಸ್ವೀಕಾರ ಮಾಡಬೇಕು, ಯಾವ ಸ್ವೀಕಾರ ಮಾಡಬಾರ್ದು ಎಂಬುದನ್ನು ತೋರಿಸಿ ಹೇಗೆ ಬದುಕಬೇಕು. ದೇವ್ರು ನಮ್ಮ ಮಧ್ಯೆನೇ ಇದ್ದಾರೆ, ದೇವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಮತ್ತು ಅದು ನಾವು ದೊಡ್ಡ ತಪ್ಪು. ಪಾಂಡವರು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರು, ಅದರ ಫಲ ಎಷ್ಟು ಉನ್ನತಿ ಗಳಿಸಿದರು ಅವರು. ದುರ್ಯೋಧನ ಆ್ಯಂಟಿ, ಕೃಷ್ಣ ಬಂದರೆ ಕಟ್ಟಿ ಹಾಕ್ಬಿಡ್ಬೇಕು, ಎಷ್ಟು ಕಷ್ಟ ಇದ್ದಾರೆ ಯೋಚನೆ ಮಾಡಿ. ಎಷ್ಟು ವಿವೇಕನ ಅದು ಒಂದು ಹೇಳಕ್ಕೆ ಬರ್ತಿರೋದು, ಯುದ್ಧ ಮಾಡಬೇಡ, ನೀರು ಬದುಕು ಅಂತ ಹೇಳಿ ಅವ್ರನ್ನೇ ಹೇಳಕ್ಕೆ ಹೋದರೆ ಅಪರಾಧ ಅಲ್ಲ. ಅಪರಾಧ ಅಲ್ಲಿ ಬಹಳ ಚೆನ್ನಾಗಿ ಬರ್ತದೆ. ಕೃಷ್ಣ ಸಂಧಾನ, ಕೃಷ್ಣ ಹೊರಡ್ತಾರೆ, ಧರ್ಮವಾದ ಕೇಳ್ಕೊತಾರೆ. ಕೃಷ್ಣ ಸಂಧಾನಕ್ಕೆ ಯಾತಕ್ಕೆ ಹೋಗಬೇಕು ನಾವು ಹೇಳಿದ್ವಿ. ಸಂಧಾನ ಬೇಕು ಅಂದರೆ ಯಾರು ಬರ್ರಿ, ಇದ್ರ ಬರಬೇಡಿ ಅಂತ ಹೇಳಿದ್ವಿ. ಬರಲಿಲ್ಲ ಅಂದರೆ ಯುದ್ಧ ನಿಶ್ಚಯ ಆಯ್ತಲ್ಲ ಅಂತಾರೆ. ಧರ್ಮರಾಜ ಹಾಗೆ ಮಾಡಬಾರ್ದು. ಇದರಲ್ಲಿ ಕೋಟ್ಯದ ಸಾಯೋ ಪ್ರಸಂಗ, ಅವ್ರಿಗೆ ಬುದ್ಧಿ ಇಲ್ಲ ಅಂತ ನಾವು ನಡ್ಕೋಬಾರ್ದು ಅಂತ ಹೇಳ್ತಾರೆ. ನಾವು ತೋರಿಸ್ಬೇಕು ಒಂದು ಸಲ. ಕೃಷ್ಣ ಕೊನೆವರೆಗೂ ಪ್ರಯತ್ನ ಪಟ್ಟು ದುರ್ಯೋಧನ ಒಪ್ಪಲಿಲ್ಲ ಅಂತ ಆಗಬೇಕು. ಅವ್ರು ನೆಗೆಟಿವ್ ಪಾಂಡವ್ರು ಅವಸರ ಪಟ್ಟರು ಅಂತ ಆಗಬಾರ್ದು, ಅದಕ್ಕೆ ಅವ್ರು ಹೋಗಿಬಿಡ್ತೀವಿ. ಹಾಗಾತ ಹೇಳ್ತಾರೆ ಕೃಷ್ಣ ಹಾಗಲ್ಲ, ಅದೇನು ತುಂಬ ಕೆಟ್ಟವರವರು, ಈಗ ಅವಮಾನ ಮಾಡ್ತಾರೆ. ರಾಜ್ಯ ಇಲ್ಲದೆ ಹೋದರೂ ಪರವಾಗಿಲ್ಲ, ಅಲ್ಲಿ ಹೋಗಬೇಡ ಅಂತ ಧರ್ಮರಾಜ. ಅದಕ್ಕೆ ನಾನು ಹೋಗ್ತಿರೋದು. ನನ್ನ ಮೇಲೆ ಇಷ್ಟು ಕನ್ಸರ್ನ್ ನಿಮಗಿದೆಯಲ್ಲ, ಈ ಮೇಲೆ ಅಷ್ಟು ಕನ್ಸರ್ನ್ ನನಗೆ ಗೊತ್ತಾಯ್ತಾ. ನಾಳೆ ಪಾಂಡವರು ನಿಮ್ಮನ್ನು ಬೈತಾರೆ, ಕೃಷ್ಣ ನನ್ನನ್ನು ಬೈತಾರೆ. ಪಾಂಡವರು ಕೃಷ್ಣನ ಕೇಳಲಿಲ್ಲ ಅಂತವರು, ಕೃಷ್ಣ ಹೇಳಲಿಲ್ಲ ಅಂತದ್ದು ಹಾಗಾಗಬಾರ್ದು. ಅದು ಒಪ್ಪೋದಿಲ್ಲ ಅಂತ ನಾವು ತೋರಿಸ್ಬೇಕು ಜಗತ್ತಿಗೆ, ಗೊತ್ತಾಯ್ತಾ. ವಿದ್ಯಾರ್ಥಿ ಫೇಲ್ ಆಗ್ತಾರೆ ಅಂತ ತಿಳ್ಕೊಂಡು ಬಿಟ್ಬಿಡಬಾರ್ದು, ಅವ್ರಿಗೆ ಅವಕಾಶ ಕೊಡಬೇಕು. ಎಕ್ಸಾಮಿಗೆ ಬರ್ತಾರೆ, ಹಾಲ್ ಟಿಕೆಟು ಕೊಡ್ತಾರೆ, ನೀರು ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಅವ್ರೇನು ಫೇಲ್ ಇಲ್ಲವರೆ ಏನು ಮಾಡ್ತಾರೆ, ಗಲಾಟೆ ಮಾಡ್ತಾವೆ. ಬಾಯಾರಿಕೆ ನೀರು ಕೊಟ್ಟೆ ಚೆನ್ನಾಗಿ ಬರೀತೈತೆ ಅಂತ ಗೊತ್ತಾಯ್ತು. ಎಲ್ಲ ಕೊಟ್ಟಾಯ್ತು ದುರ್ಯೋಧನಿಗೆ, ಉಪಯೋಗ ಮಾಡ್ಕೊಂಡೆ. ಪಾಂಡವರು ಮಾಡಿಕೊಟ್ರು. ಅದಕ್ಕೆ ನಾವು ಮಾಡ್ಕೋಬೇಕು ಅಂತ ಹೇಳಬೇಕು. ಭವಿಷ್ಯ ದೇಹ ನಮಗಂತ ಒಳ್ಳೆಯ ದೇಹ ಎಷ್ಟು ಜನ ಹಾಳು ಮಾಡ್ಕೊತಾ ಇದ್ದಾರೆ. ಹಾಳು ಅಂದರೆ ಏನು, ಮಾಡಬಾರ್ದೆಲ್ಲ ಪ್ರಾಣಿಗಳು ಕೂಡ ಹಾಗೆ ಬದುಕೋದಿಲ್ಲ, ಹಾಗಾಗಬಾರ್ದು. ಆ ದೃಷ್ಟಾಂತ ಕೊಟ್ಟಾಗ ಅರ್ಥ ಆಗ್ತದೆ, ಅರ್ಥ ಆಗೋದೆ. ಸರಿ ಅದ ಸರ್. ಡಾಕ್ಟ್ರ್ ಆಗೋ ಇದೇನೇ ಆಗೋದು ಅರ್ಥ ಆಗಲ್ಲ. ನೋಡು ಅಂತ ಬರೀ ಕಟ್ಟಬೇಕಾ ಡಾಕ್ಟ್ರ್ ಆಗೋ, ಅವಾಗ ಅರ್ಥ ಆಗ್ತದೆ. ತೋರಿಸ್ಬೇಕು ಹೇಗಿದ್ದಾರೆ ನೋಡು ಅಂತೇಳಿ. ಯಾರೋ ಟೆಂಪ್ಟ್ ಆದರು, ಆ ರೀತಿ ಒಳ್ಳೇದು ಟೆಂಪ್ಟ್ ಆಗೋದು, ಕೆಟ್ಟದಕ್ಕಾಗಬಾರ್ದು. ಅದಕ್ಕೆ ವಿತ್ ರಿಜಿಸ್ಟ್ರೇಷನ್ ಹೇಳಿದರು, ಗೊತ್ತಾಯ್ತಾ. ಧರ್ಮೋ ರಕ್ಷತೆ ರಕ್ಷಿತ ಅದು ಹೇಳಿಲ್ಲ. ಸೇಮ್ ಪಿಚ್ಚಲ್ಲಿ ಇಬ್ಬರು ಆಡಬೇಕು, ಪಿಚ್ ಚೇಂಜ್ ಮಾಡೋದಿಲ್ಲ. ಚೇಂಜ್ ಮಾಡಿಬಿಟ್ಟು ಪಿಚ್ಚರಿದ್ರೆ ಸೋತಿ ಅಂದ್ಬಿಡ್ತಾರೆ. ಹೌದಾ ಸರ್. ಸೇಮ್ ಪಿಚ್ಚಲ್ಲೇ ಗೆಲ್ಲಬೇಕು, ಪಿಚ್ಚಲ್ಲೇ ಸೋಲ್ಬೇಕು. ಸೇಮ್ ಕ್ವಶನ್ ಪೇಪರ್ ಪಾಸ್ ಆಗೋರು ಬೇಡ, ಕ್ವಶನ್ ಪೇಪರ್ ಫೇಲ್ ಆಗೋರು ಬೇಡ. ಕ್ವಶನ್ ಪೇಪರ್ ಗತಿ ಏನು, ಸೇಮ್ ಪೇಪರಲ್ಲೇ ಪಾಸ್ ಆಗಬೇಕು, ಅದರಲ್ಲೇ ಫೇಲ್ ಆಗ. ಸೊ ಇದೇ ಭೂಮಿ, ಇದೇ ಎಲ್ಲ ಕಾಮನ್, ರಿಸಲ್ಟ್ ವೇರಿ ಆಗಿದೆ. ಅದಕ್ಕೆ ಅವ್ರ ಜವಾಬ್ದಾರಿ. ಇದು ಬಹಳ ದೊಡ್ಡ ಸಂದೇಶ. ಬಹಳ ಸಂತೋಷ ಆಚಾರ್ಯ. ಈಗಿನ ಯುವಕರಿಗೆ ಅಂದರೆ ತಾವು ಹೇಳಿದ್ರಿ, ನಮ್ಮ ಸುತ್ತಲೇ ಪರಮಾತ್ಮ ಇದ್ದಾನೆ, ಮಧ್ಯದಲ್ಲಿ ಪರಮಾತ್ಮ ಇದ್ದಾನೆ. ಅವನನ್ನು ಯಾವ ರೀತಿ ನಾವು ಅಂದರೆ ನಾವು ಅವರಿಂದ ಉಪಯೋಗ ಪಡಿಬೇಕು ಅನ್ನೋದನ್ನು ನಮ್ಮ ಮೇಲೆ ಬಿಟ್ಟಿದ್ದು. ಅದಕ್ಕೆ ಉದಾಹರಣೆಗಳು ಈ ದುರ್ಯೋಧನಾದಿಗಳು ಉದಾಹರಣೆ, ಅಂದರೆ ಕೆಟ್ಟದಾಗಲಿಕ್ಕೆ ಅವ್ರ ಉದಾಹರಣೆ, ಒಳ್ಳೆಯದಾಗಲಿಕ್ಕೆ ಧರ್ಮರಾಜಾದಿಗಳು ಪಾಂಡವರು ಉದಾಹರಣೆ. ಸುಂದರವಾದ ಒಂದು ಉದಾಹರಣೆಯಿಂದ ಈಗಿನ ಯುವ ಜನರಿಗೆ ಈ ಮಹಾಭಾರತದ ತಾತ್ಪರ್ಯ ನಿರ್ಣಯವನ್ನು ನಾವೆಲ್ಲ ಕಲಿಬೇಕು, ಅದರಿಂದ ಉಪಯೋಗ ತಗೋಬೇಕು ಅನ್ನೋದು ಹೇಳಿಕೊಟ್ರೆ ಆಚಾರ್ಯ. ಈ ಒಂದು ನಮ್ಮ ಜಿಜ್ಞಾಸೆ ತಂಡ ಈ ಶ್ರೀರಾಮ ವಿದ್ಯಾರ್ಥಿ ನಿಲಯ
ನಮ್ಮ ಉತ್ತರಾದಿ ಮಠದ ಮಹಾಸ್ವಾಮಿಗಳಾದಂಥ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದಂಗಳ ಅನುಗ್ರಹದಿಂದ ಈ ಒಂದು ಹಾಸ್ಟೆಲ್ ಏನಿದೆ ಆ ಹಾಸ್ಟೆಲ್ನ ಒಂದು ರೂಮಿನಲ್ಲಿ ಈ ಅವರ ಅನುಗ್ರಹದಿಂದ ನೀವು ಒಂದು ಪಾಡ್ಕಾಸ್ಟ್ ಮಾಡ್ತಾ ಇದ್ದೇವೆ ಆಚಾರ್ಯ. ಈ ಪಾಡ್ಕಾಸ್ಟ್ ಬಗ್ಗೆ ತಮಗೆ ಹೆಂಗೆ ಅನ್ನಿಸ್ತು, ಇನ್ನೂ ನಾವು ಇದರಲ್ಲಿ ಏನು ಒಳ್ಳೆಯದನ್ನು ಮಾಡಬಹುದು, ಯಾವ ರೀತಿ ಒಂದು ಒಳ್ಳೆಯದನ್ನು ಮಾಡೋದ್ರ ಮುಖಾಂತರ ಈ ಯುವಕರನ್ನು ನಾವು ಮೊದಲು ಸೆಳಿಬೇಕಾಗಿದೆ, ನಾವು ಏನು ಮಾಡಬಹುದು, ನಮಗೆಲ್ಲ ಒಂದು ಒಳ್ಳೆಯ ಕಿವಿ ಮಾತಂತ ನಾವು ಏನು ಹೇಳಿಕ್ ಬಯಸ್ತೀರ ಆಚಾರ್ಯ? ಇದು ಆಗಲೇಬೇಕಾದ ಕೆಲಸ. ನಮ್ಮಲ್ಲಿ ನಿತ್ಯ ಜೀವನಕ್ಕೆ ಬದುಕಬೇಕಾದ್ರಿಂದ ಲೌಕಿಕ ವಿದ್ಯೆ ನಮಗೆ ಬೇಕೇ ಬೇಕು, ಅದು ಬೇಡ ಅಂತ ಹೇಳಕ್ಕೆ ಬರೋದಿಲ್ಲ. ಆದರೆ ಅದೇ ಫೈನಲ್ ಆಗಬಾರ್ದು. ಊಟ ಮಾಡೋದು ಮುಖ್ಯ ಅಂತೇಳಿ ಇನ್ನೊಬ್ಬರು ತಲೆ ತೆಗೆದು ಊಟ ಮಾಡೋದಲ್ಲ, ಸಂಪಾದನೆ ಮಾಡಿ ಊಟ ಮಾಡೋದು. ಆ ರೀತಿಯಲ್ಲಿ ನಾವು ನಮ್ಮ ವರ್ಚಸ್ಸನ್ನು ಬೆಳೆಸ್ಕೋಬೇಕು. ಅದಕ್ಕೆ ಅಧ್ಯಾತ್ಮವನ್ನೇ ಸಹಾಯ ಮಾಡೋದು, ಲೌಕಿಕದ ಸಾಧ್ಯ ಇಲ್ಲ. ಅದಕ್ಕಾಗಿ ಅಧ್ಯಾತ್ಮವನ್ನು ನಾವು ಮಕ್ಕಳಿಗೆ ಹೇಳ್ತಾನೆ ಇರಬೇಕು, ಅವರ ಪರಿಭಾಷೆಯಲ್ಲೇ ಹೇಳಬೇಕು, ಅವರ ರೀತಿಯಲ್ಲೇ ಹೇಳಬೇಕು. ಅವಾಗ ಅರ್ಥ ಆಗ್ತದೆ. ಅವ್ರು ಅರ್ಥ ಆಗಲ್ಲ, ಅದು ಮಕ್ಕಳು ಸ್ಕೂಲಿಗೆ ಹೋಗೋದಿಲ್ಲ, ಯಾರು ಕುಡ್ಕೋತ ಫಸ್ಟೇ ಯಾರೂ ಹೋಗೋದಿಲ್ಲ, ಅತೋತ ಹೋಗ್ತಾರೆ. ಸ್ಕೂಲ್ ಬಿಡಿಸ್ಬಿಟ್ರೆ ಕೆರೆ ಹಾಳಾಗೋಯ್ತು. ಅವ್ರಿಗೆ ಒಂದು ಏನೋ ಇನ್ಸೆಂಟಿವ್ ಕೊಟ್ಟು ಓದಿಸ್ತಾರೆ. ಆಮೇಲೆ ಅವರು ಯಾವ್ದು ಬೇಕಿಲ್ಲ, 1 ಲಕ್ಷ ರೂಪಾಯಿ. ಅಧ್ಯಾತ್ಮಕ್ಕೆ ಹಾಗೆ ತರಬೇಕು ನಾವು ಮಕ್ಕಳನ್ನು. ಅಧ್ಯಾತ್ಮ ಅದೇ ಹಚ್ಚಬೇಕು. ಲೌಕಿಕ ಇವತ್ತಾಳೆ ಬಿಟ್ಟು ಹೋಗ್ತದೆ, ಅಧ್ಯಾತ್ಮ ಬಿಟ್ಟು ಹೋಗೋದಿಲ್ಲ. ಫಾರ್ ಎವರ್ ನಮ್ಮ ಜೊತೆಗೆ ಇರ್ತದೆ. ಆದ್ದರಿಂದ ಸಮಾಜ ಬದುಕಿರೋದು ಅಧ್ಯಾತ್ಮದಿಂದ. ಅದು ಒತ್ತು ಕೊಟ್ಟರೆ ಎಲ್ಲರಿಗೂ ಅರ್ಥವೂ ಆಗ್ತದೆ, ಅವ್ರು ತಿಳ್ಕೊಳ್ತಾರೆ. ನಾವು ಅರ್ಥ ಆಗಲ್ಲ, ನಾವೇ ಬಿಟ್ಬಿಟ್ಟಿದ್ದೀವಿ. ಆಗಲೇ ವಯಸ್ಸಾದ ಮೇಲೆ ಅರ್ಥ ಆಗುತ್ತೆ ಅಂತೆ. ವಯಸ್ಸಾಗಿ ಇರಬೇಕು ಫಸ್ಟ್ ಅವರು. ಅರ್ಥ ಆಗೋ ಇದ್ರೆ ಇರಬೇಕು, ಯಾವುದೂ ಇರೋದಿಲ್ಲ. ಆದ್ದರಿಂದ ಆ ರೀತಿ ಮಾಡಬಾರ್ದು. ಪ್ರಹ್ಲಾದ ಅದಕ್ಕೆ ಹೇಳೋದು, ಮಕ್ಕಳಿಗೆ ಅಧ್ಯಾತ್ಮ ಶಿಕ್ಷಣ ಕೊಡಬೇಕಾದ್ದು ಚಿಕ್ಕದಿರೇದಿ, ವಯಸ್ಸಾದ ಮೇಲಲ್ಲ. ಕೌಮಾರ ಆಚಾರ್ಯ ಪ್ರಾಜ್ಞ ಧರ್ಮಾನ್ ಭಾಗವತಾನ್ಯ. ಇದರ ವಿಚಾರ ಅರ್ಥ ಮಾಡ್ಕೋತಾ ಇದೆ, ಅದು ಮಾಡ್ಕೋಬೇಕು. ಕೆಲವರು ಸತ್ತಾಗಬಾರ್ದು, ಪಾಂಡಿತ್ಯ ಕೆಲವರು ಸತ್ತಾಗಲಿ, ಜ್ಞಾನ ಎಲ್ಲರಿಗೂ ಆಗ್ಬೇಕು. ಅಡುಗೆ ಎಲ್ಲರೂ ಮಾಡಬೇಕಾಗಿಲ್ಲ, ಊಟ ಅಂತ ಎಲ್ಲರೂ ಮಾಡಬೇಕಾಗ. ಹೌದಾಚಾರ, ಇವತ್ತು ವಿದ್ವಾಂಸರು ಅಡುಗೆ ಮಾಡೋರು ಇದ್ದಾಗೆ, ಊಟ ಅಂತ ಎಲ್ಲರೂ ಮಾಡಬೇಕಲ್ಲ. ಎಲ್ಲರಿಗೂ ಜ್ಞಾನ ಮುಟ್ಲೇಬೇಕು. ಅದಕ್ಕಿಂತ ವ್ಯವಸ್ಥೆ ಯಾವ ಹಾಸ್ಟೆಲು ಸ್ಕೂಲು ಏನೇ ಆಗಿರಲಿ, ಅಧ್ಯಾತ್ಮದ ಭಾಗ ಸೇರಬೇಕಾದ್ರು. ಇಲ್ಲೂ ಕೂಡ ಪ್ರೇಯರ್ ಮಾಡಿರ್ತೀರ, ವ್ಯವಸ್ಥೆ ಮಾಡಿಬಿಟ್ಟು ಮಿನಿಮಮ್ ಅಧ್ಯಾತ್ಮ ಹೊರಬೇಕಾದ್ರು. ಶ್ರದ್ಧಾ ವಂದನೆ ಅವೆಲ್ಲ ನಿತ್ಯದ ಕರ್ಮಗಳಿಂದ ನಾವು ಬೆಳಿತೇವೆ. ಅದು ಅರ್ಥ ಮಾಡ್ಕೋಬೇಕಾದ್ರೆ ಹೇಳಬೇಕು ಅವ್ರು. ಎಲ್ಲರೂ ಮೆಕ್ಯಾನಿಕಲ್ ಆಗಿಬಿಡ್ತದೆ. ಯಾರು ನೋಡೋದಿಲ್ಲ, ಸದ್ಯಾರ ಯಾಕೆ ಮಾಡೋಕೆ ಹೊರ್ಕೊಂಡ್ಬಿಡ್ತಾರೆ. ದೇವ್ರು ನೋಡ್ತಾರೆ, ಎಚ್ಚರಿಕೆ ಕೊಡೋದು. ಯಾರೋ ನೋಡಲಿ ಅಂತ ನಾವು ಎಕ್ಸಾಮ್ ಹಾಲಲ್ಲಿ ಬರೆಯೋದಿಲ್ಲ. ಎಕ್ಸಾಮ್ದವ್ರು ನೋಡಲಿ ಅಂತ ಬರೀತೇವೆ. ಪಕ್ಕದಲ್ಲಿ ಕೂತವ್ರು ನೋಡಬಾರ್ದು. ಎಕ್ಸಾಮ್ದವ್ರು ನೋಡ್ಬೇಕು, ದೇವ್ರು ನೋಡಬೇಕು ಅಂತ ಬದುಕಬೇಕೆ ಹೊರತು ಪಕ್ಕದವರೇ ನೋಡ್ತಾರೆ ಅಂತ ಬದುಕೋದಲ್ಲ. ಆ ಟೆಂಡೆನ್ಸಿ ಹೋಗಿಬಿಡ್ಬೇಕು. ಕನಕದಾಸ್ ಹೇಳಿದ್ರಲ್ಲ, 2 ಬಾಳೆ ತಿನ್ನೋದಿಲ್ಲ, ದೇವ್ರು ನೋಡ್ತಾರೆ ಅಂತ. ಆ ರೀತಿ ಕಲಿಬೇಕು ನಾವು. ಅದು ಕಲಿಸೋದು ಲೌಕಿಕ ಅಲ್ಲ, ಅಧ್ಯಾತ್ಮನೇ ಕಲಿಸೋದು. ಅದಕ್ಕೆ ನಾವು ಒಳ್ಳೆ ಪ್ರಯತ್ನ ಪಡಬೇಕು. ಮಕ್ಕಳು ತಕ್ಷಣ ಅರ್ಥ ಮಾಡ್ಕೋಬೋದಿಲ್ಲ, ಅರ್ಥ ಆದ್ಮೇಲೆ ಬಿಡೋದಿಲ್ಲ ಅವರು. ಅದಕ್ಕೆ ನಾವು ಪ್ರಯತ್ನ ಪಡ್ಬೇಕು. ಈ ಹಾಸ್ಟೆಲ್ಗೂ ಹೋಟ್ಲಿಗೆ ಇರೋದು ವ್ಯತ್ಯಾಸ ಇದೆ. ಹೋಟ್ಲಲ್ಲಿ ದುಡ್ಡು ನೋಡಿ ಊಟ ಕೊಟ್ಟರೆ ಬೋದೈತೆ, ಹಾಗಲ್ಲ. ಫುಲ್ ಕನ್ಸರ್ನ್ ಇರ್ತದೆ, 24 ಅವರ್ಸ್ ಕನ್ಸರ್ನ್ ಇರ್ತದೆ. ಆಲ್ರೌಂಡ್ ಡೆವಲಪ್ಮೆಂಟ್ ಬರಬೇಕು ಅವ್ರಿಗೆ. ಒಂದು ಹೆಸರು ಹೇಗೆ ಬರಬೇಕು ಅಂತ. ಇಂಥ ಹಾಸ್ಟೆಲ್ ಓದಿದ್ದಾರೆ ಅಂದರೆ ಅವರು ಒಳ್ಳೆ ಕಲ್ಚರ್ನ ಆಗಿರ್ತಾರೆ ಅಂತ, ಅದು ಬರಬೇಕು. ಅದಕ್ಕೆ ಇಂಥ ಸಂಸ್ಥೆಗಳು ಭಾಳ ಮುಖ್ಯ, ಬೇಕೇ ಬೇಕು. ಭಾಳ ಧನ್ಯವಾದಗಳು ಆಚಾರ್ಯ. ಮುಖ್ಯವಾಗಿ ತಾವು ಹೇಳಿದ್ರಿ, ಈ ಸಂಸ್ಕಾರ ಇರಬೇಕು ಅಂತೇಳಿ. ನಮ್ಮ ಮಹಾಸ್ವಾಮಿಗಳು ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದಂಗಳವರು ಎಲ್ಲ ಮಕ್ಕಳಿಗೂ ಈ ಸಂಸ್ಕಾರ ಇರಲಿ ಅಂಥೇಳಿನೇ ನಮ್ಮ ಉತ್ತರಾದಿ ಮಠದಿಂದ ಪ್ರಥಮವಾದಂಥ ಈ ಹಾಸ್ಟೆಲನ್ನು ಹುಬ್ಬಳ್ಳಿ ನಿರ್ಮಾಣ ಮಾಡಿ ಸುಮಾರು ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಧಾರ್ಮಿಕದಲ್ಲೂ ಕೂಡ ಇಷ್ಟು ಜನ ನಾವು ಯುವಕರು ಇದರಲ್ಲಿ ಭಾಗವಹಿಸಿ ಮಾಡ್ತಾ ಇದ್ದೇವೆ ಅಂದರೆ ಮಹಾಸ್ವಾಮಿಗಳ ಅನುಗ್ರಹದಿಂದನೇ. ಯುವಕರನ್ನು ಆಕರ್ಷಣೆ ಮಾಡಿ ಅವರನ್ನು ಹತ್ರ ಸೆಳೆದುಕೊಂಡು ನಮಗೆಲ್ಲ ಅನುಗ್ರಹ ಮಾಡ್ಯಾರೆ. ಅದೇ ರೀತಿ ಇನ್ನೊಂದಂದರೆ ಮಹಾಸ್ವಾಮಿಗಳ ಅನುಗ್ರಹದಿಂದ ಜಯತೀರ್ಥ ಮೂಲ ವೃಂದಾವನ ಸ್ಥಳವಾದಂಥ ಮಳಖೇಡದಲ್ಲಿ ಪಂಡಿತ್ ವೆಂಕಣ್ಣಾಚಾರ್ಯ ಅವರೂ ಕೂಡ ಹೋದ ಸಲ ಮಧ್ಯನವಮಿಗೆ 1008 ಜನರಿಗೆ ಸುಮಧ್ವಿಜಯ ಏಕಕಾಲಕ್ಕೆ ಪಾರಣ ಮಾಡಿಸಿದರು. ಈಗ ಮತ್ತೆ ಅದೇ ಟೀಮನ್ನು ಕರ್ಕೊಂಡು ತಾತ್ಪರ್ಯ ಪಾಠವನ್ನು ಹೇಳ್ತಾ ಇದ್ದಾರೆ ಆಚಾರ್ಯ. ಸುಮಾರು ಒಂದು 500 ರಿಂದ 600 ಜನ ಆನ್ಲೈನ್ ಪಾಠದಲ್ಲಿ ಇರ್ತಾರೆ. ದೊಡ್ಡ ಕ್ರಾಂತಿಯನ್ನು ಮಹಾಸ್ವಾಮಿಗಳ ಅನುಗ್ರಹದಿಂದ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಅದರಲ್ಲಿ ನಾವು ಭಾಗವಹಿಸಬೇಕು, ಅನುಗ್ರಹ ಪಡಿಬೇಕು ಅಂಥೇಳಿ ಆಸೆ ಇದೆ. ತಾವು ಬಹಳ ಸುಂದರವಾಗಿ ತಾತ್ಪರ್ಯ ಬಗ್ಗೆ ಹೇಳಿಕೊಟ್ರೆ ಆಚಾರ್ಯ. ತಮಗೆ ಅನಂತಾನಂತ ಧನ್ಯವಾದಗಳು. ಈ ಜಿಜ್ಞಾಸೆ ತಂಡದಿಂದ ತಾವು ಇದೇ ರೀತಿ ಬಂದು ನಮಗೆ ಅನುಗ್ರಹ ಮಾಡ್ತಾ ಇರಬೇಕು ಅಂಥೇಳಿ ತಮ್ಮಲ್ಲಿ ಪ್ರಾರ್ಥನೆ ಆಚಾರ್ಯ. ಈ ಸ್ವಾಮಿಗಳ ಪ್ರಸ್ತಾಪ ಬಂತು ಆಚಾರ್ಯ. ಅವರು ಭಾಗ್ಯಾನಿಗಳು, ಭಾಳ ಕರುಣಾಳಗಳು. ಅವ್ರ ಅಷ್ಟು ಬಂದಾಗೆಲ್ಲ ಉಪಯೋಗ ಮಾಡ್ಕೊಂಡು ಸ್ವಾಮಿಗಳು ಬಂದಾಗ ವರ್ಷಕ್ಕೆ ಒಮ್ಮೆ ಆದರೂ, ತಿಂಗಳಿಗೊಮ್ಮೆ, ಯಾವಾಗಲೂ ಒಮ್ಮೆ ಸಾಧ್ಯವಾದಷ್ಟು ಕೂಡ ಉಪಯೋಗ ಮಾಡಿಕೊಂಡು ದೊಡ್ಡವ್ರ ಬಾಯಿಗೆ ಬಂದಾಗ ಮಹತ್ವ ಜಾಸ್ತಿ ಇರ್ತದೆ. ಗೊತ್ತಾಯ್ತಾ? ಏನೂ ಇಲ್ಲ, ಅವ್ರು ಹೇಳಿದ್ದಾರೆ ಮಾಡ್ತೀವಿ, ಆ ಥರ ಭಾವನೆ ಇರ್ತದೆ. ಅದನ್ನು ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ಒಂದು 10 ನಿಮಿಷ, ಗಂಟೆನೇ ಮಾಡಲಿ, ಅರ್ಧ ಗಂಟೆನೇ ಮಾಡಲಿ, ಅದು ಇಲ್ಲಿ ಸಾವಳು ಬರ್ತಾರೆ ಬಂದರೆ ಹುಡುಗೊಂದು ಖುಷಿ ಕೊಡ್ತದೆ. ಗೊತ್ತಾಯ್ತಾ? ಒಂದು ಸ್ಫೂರ್ತಿ ಕೊಡ್ತದೆ. ಆ ರೀತಿ ಮಾಡಿ ಪಾದಪೂಜೆ ಇತ್ಯಾದಿ ಎಷ್ಟು ಮುಖ್ಯನೋ ಸಾವಳ ಸಂಪರ್ಕ ಅಷ್ಟು ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವ್ರು ಮಾಡಿದ ಕೆಲಸ ಭಾರಿ ದೊಡ್ಡ ಕೆಲಸ. ಅದೇ ವ್ಯತ್ಯಾಸ. ಹೋಟ್ಲವರಿಗೆ ಕನ್ಸರ್ನ್ ಇರೋದಿಲ್ಲ, ಇವ್ರಿಗೆ ಕನ್ಸರ್ನ್ ಇರ್ತದೆ. ಆದ್ದರಿಂದ ನಾಳೆ ಉಂಡು ತಿಂದನ್ನು ಮರ್ತು ಹೋಗ್ತದೆ, ಆದರೆ ಬಂದು ಸಂಸ್ಕಾರ ಹೋಗೋದೇ. ಅದು ಉಳಿಬೇಕಾದ್ರೆ ಇವತ್ತು
ಪ್ರಯತ್ನ ಮಾಡ್ತಿರೋದು ಭಾರಿ ಕಡಿಮೆ, ಒಟ್ಟಾಗಿ ಪ್ರಯತ್ನ ನಡೆದೇ ಇಲ್ಲ ಅಂತ ಹೇಳೋದು. ಇಂಥ ಪ್ರಯತ್ನ ಅದಕ್ಕೆ ಪೂರಕ ಆಗಬೇಕು, ಉಳಿದವರಿಗೆ ಸ್ಫೂರ್ತಿ ಕೊಡಬೇಕು. ಅದರ ಆ ಕೆಲಸ ಸರಿಯಾಗಿ ಮಾಡ್ತಾ ಇದ್ದರೆ ನಿಜವಾಗಲೂ ಕೂಡ ಆ ಜನ ಹೋಟ್ಲು ಬರೀತಾರೆ, ಹಾಸ್ಟ್ಲು ಬರೆಯೋದಿಲ್ಲ, ಗೊತ್ತಾಯ್ತಾ? ಈಗ ಸಂಸ್ಕಾರ ಕೊಟ್ಟಿದ್ದು ಹಾಸ್ಟ್ಲ್. ಆ ಎಚ್ಚರ ಬಂದರೆ ಇವರು ಸಾರ್ಥಕವಾಗ್ತದೆ. ನೀವೆಲ್ಲ ಮಾಡ್ತಿದ್ದೀರಿ, ಭಾರಿ ಸಂತೋಷ. ವಿಶೇಷ ರೀತಿಯಲ್ಲಿ ಬೆಳೆದು ಮಕ್ಕಳೆಲ್ಲ ಇವತ್ತು ಅವರೇ ಮುಂದಿನ ಆಸ್ತಿ. ಅವರು ದೊಡ್ಡ ಸಮಾಜಕ್ಕೆ ಆಸ್ತಿ ಅಂದರೆ ಮಕ್ಕಳೇ. ಆದ್ದರಿಂದ ಅವರಿಗೆ ಎಲ್ಲ ರೀತಿಯಲ್ಲಿ ಕೊಡಬೇಕು. ಅವರ ಸಮಸ್ಯೆಗಳನ್ನ ಅರ್ಥ ಮಾಡ್ಕೋಬೇಕು, ಅವ್ರು ಹೇಳಬೇಕು, ಅವ್ರು ಫ್ರೀಡಮ್ ಕೊಡಬೇಕು. ಅವ್ರಿಗೆ ಬೇಕಾದ ಹೇಳಿ ಎಂಬ ಅವಕಾಶ ಕೊಡಬೇಕು. ಆಗ ಕೇಳಿದ್ರೆ ಮಾಡಲೇಬೇಕಾಗತ್ತೆ. ಆಗ ಅದು ಒಳ್ಳೆ ರೀತಿಯ ಸಮಾಜ ಬೆಳೀತದೆ. ಅದು ಅವ್ರ ಬದುಕಿಗೆ ಅಷ್ಟೇ ಅಲ್ಲ, ಸಮಾಜದ ಹಿತಕ್ಕೂ ಭಾಳ ದೊಡ್ಡ ಸಾಧನೆ ಆಗ್ತದೆ. ಆದ್ದರಿಂದ ಅದನ್ನು ಪಾರ್ಟ್ ಆಫ್ ದಿ ನಾವು ಡ್ಯೂಟಿ ಮಾಡ್ಕೊಬಿಡ್ಬೇಕು. ಹಾಸ್ಟೆಲಲ್ಲಿ ಅಕೇಶನಲ್ ಆಗಬಾರ್ದು, ಅದನ್ನು ರೆಗ್ಯುಲರ್ ಪ್ರೋಗ್ರಾಮ್ ಮಾಡ್ಕೊಬಿಟ್ರೆ ಎಷ್ಟೋ ಪಂಡಿತರು ಬರ್ತಾನೆ ಇರ್ತಾರೆ ಪಾಪ. ಅವರೆಲ್ಲ ಕೇಳಿದಾಗ ಭಾಳಷ್ಟು ಉಪಯೋಗ ಆಗ್ತದೆ. ಇಂಥ ಕಾರ್ಯಕ್ರಮ ಭಾಳ ಅಭಿನಂದನೀಯ. ದೇವರು ವಿಶೇಷವಾಗಿ ನಡೆಸಲಿ. ಕೃಷ್ಣಾರ್ಪಣ. ನಿಮ್ಮ ಆಶೀರ್ವಾದ. ಕೃಷ್ಣಾರ್ಪಣ ಮಸ್ತು ಆಚಾರ್ಯ.